ஃபேன் ஃப்ரெண்ட்ஷிப்பு ஹைவே நீங்கள் கஸ்தூர் ரெண்டு இருக்கு அப்படியா? அப்புறம் உபன்யாசம் ஆயிரத்தி நாம போட்டுக்கலாம். போட்டால் தெரியுதா? எங்கே போட்டால் எப்படி ஃபோக்கஸ் பண்ணுவோம்? இதுக்கு ஃபோர்ஸ் ஆன் பண்ணுறியா? இல்லை வெறும் இப்படி வச்சா கூட போதும். ஸ்டார்ட் பண்ணலாமா? ஆரம்பிக்கலாமா? नमः प्रणवशोभितं नवकाशाय खण्डाम्बरं त्रिदण्डपरिमण्डितं त्रिविधतत्त्वनिर्वाहकं दयाञ्चितदृगञ्चलं दलितवादिवाग्वैभवं क्षमादिगुणसागरं शरणमेमि रामानुजम् श्रीविष्णुचित्तकुलनन्दन कल्पवल्लीं श्रीरङ्गराजहरिचन्दन योगदृश्यां साक्षात् क्षमां करुणया कमलामिवान्यां गोदामनन्यशरणः शरणं प्रपद्ये अनुकलतनुकाण्डालिङ्गनारम्भ शुम्भते प्रतिदिशभुजशाखश्रीसखा नौकहर्दिः स्तननयनगुलुच्छस्फार पुष्पद्विरेफा रचयतु मयि लक्ष्मी कल्पवल्ली कटाक्षान् हे गोपालक हे कृपाजलनिधे हे सिन्धुकन्यापते हे कंसान्तक हे गजेन्द्रकरुणापारीण हे माधवा हे रामानुज हे जगत्त्रयगुरो हे पुण्डरीकाक्षमां हे गोपीजननाथ पालय परं जानामि न त्वां विना नीलातुङ्गस्तनगिरितटी सुप्तमुद्बोध्य कृष्णं पारार्थ्यं स्वं श्रुतिशतशिरसिद्धमध्यापयन्ति सोच्छिष्टायां सजिनिगलितं यावलात्कृत्य भुङ्क्ते गोदा तस्यै नमैदमिदं भूय एवस्तु भूयः अन्नवयल पुदुवै आण्डाळरङ्गर्क्कु
பண்ண திருப்பாவை பல்பதியம் இன்னிசையால் பாடிக் கொடுத்தாள் நற்பாமாலை பூமாலை சூடிக் கொடுத்தாளை சொல்லு சூடிக் கொடுத்த சுடற்கொடியே தொல்பாவை பாடி அருள வல்ல பல்வளையாய் நாடி நீ வெங்கடவர்க்கென்ன விதி என்ன விம்மாத்தம் நாங்கடவா வண்ணமே நல்கு வையத்து வாழ்வீர்கள் நாமும் நம்பாவைக்கு செய்யும் கிரிசைகள் கேளீரோ பார்க்கடலுள் பையத்து இன்ன பரமரடி பாடி நையுண்ணோம் பால் உண்ணோம் நாட்காலே நீராடி மையிட்டெழுதோம் மலரிட்டு நாம் முடியோம் செய்யாதன செய்யோம் தீக்குறளை சென்றோதோம் ஐயமும் பிச்சையும் ஆந்தனையும் கைகாட்டி உய்யுமாறெண்ணி உகந்தேலோரெம்பாவாய் ஆண்டாள் ತಿರುವಡಿಗಳೇ ಶರಣಂ. ಶ್ರೇಯಪತಿಯಾಗಿ ಸಮಸ್ತ ಕಲ್ಯಾಣೈಕ ತಾನನಾಗಿ ಇರ್ತಕ್ಕಂತಹ ಪರಾತ್ಪರನಾದ ಪರಮಾತ್ಮನನ್ನು ಅನುಭವಿಸಿ ಗುಣಾನುಭವ ತತ್ಪರರಾಗಿ ಪರಮಾತ್ಮನ ಚರಣಾರವಿಂದಗಳಲ್ಲಿ ಕೈಂಕರ್ಯವನ್ನು ಸಮರ್ಪಣೆ ಮಾಡುವುದಕ್ಕೆ ಮನೋರಥಿಸಿದ್ದಾಳೆ ದೇವಿ ಆಂಡಾಳ್. ಅಂತಹ ಭಗವದಾಭಿಮುಖ್ಯ ಅಭಿನಿವೇಶ ಏರ್ಪಟ್ಟಂತಹ ಆ ಕಾಲ ಮಾರ್ಗಶಿರ ಮಾಸವಾಗಿ ಶುಕ್ಲ ಪಕ್ಷವಾಗಿ ಆ ಪರಮಾತ್ಮನಲ್ಲಿ ಅಭಿನಿವೇಶ ಏರ್ಪಟ್ಟ ಕಾಲವೇ ಸುದಿನವಾಗಿ ಏರ್ಪಟ್ಟದ್ದನ್ನು ಆಂಡಾಳ್ ಮಾರ್ಗಡಿ ತಿಂಗಳ್ ಮದಿನಿರೆಯಿಂದ ನನ್ನಾಳಾಲ್ ಎಂಬುದಾಗಿ ಮಂಗಳಾಶಾಸನವನ್ನು ಮಾಡಿ ಅಂತಹ ಆ ಪರಮಾತ್ಮನಲ್ಲಿ ಆಭಿಮುಖ್ಯ ಏರ್ಪಟ್ಟ ಕಾಲಕ್ಕಿಂತ ಒಬ್ಬನಿಗೆ ಮತ್ತೊಂದು ಶುಭ ಮುಹೂರ್ತ ಅವನ ಜೀವನದಲ್ಲಿ ಇಲ್ಲ ಎಂಬುದನ್ನು ಎಲ್ಲ ಶಾಸ್ತ್ರಗಳು ಕೂಡ ನಮಗೆ ತಿಳಿಸಿಕೊಡ್ತಾ ಇದೆ. ಆಳ್ವಾರುಗಳ ದಿವ್ಯ ಶ್ರೀಸೂಕ್ತಿಗಳು ಅದನ್ನು ವಿಸ್ತಾರವಾಗಿ ನಿರೂಪಣೆ ಮಾಡ್ತಾ ಇದೆ. ಆ ಪರಮಾತ್ಮನನ್ನು ಆತ್ಮನಿಗೂ ಪರಮಾತ್ಮನಿಗೂ ಇರ್ತಕ್ಕಂತಹ ಸಂಬಂಧ ಜ್ಞಾನದ ಅರಿವು ಯಾವಾಗ ಒಬ್ಬನಿಗೆ ಏರ್ಪಡುತ್ತದೆಯೋ ಅದು ಅವನ ಜೀವಮಾನದಲ್ಲಿ ಶುಭ ದಿನ. ಅன்று நான் பிறந்திலேன் பிறந்த பின் ಮರಂದಿಲೇನ್ ಎಂದರು ಸ್ವಾಮಿ ತಿರುಮಲಿಶಯ ಆಳ್ವಾರ್. ತಾಯ ಗರ್ಭದಿಂದ ಬಂದದ್ದು ಜನ್ಮವಲ್ಲ, ಆಚಾರ್ಯ ಮುಖೇನ ಪರಮಾತ್ಮ ಆತ್ಮ ಸಂಬಂಧ ಜ್ಞಾನ ಏರ್ಪಟ್ಟ ಕಾಲವೇ ಒಬ್ಬನಿಗೆ ಜನನ ಎಂಬುದನ್ನು ಆಳ್ವಾರುಗಳು ನಿರೂಪಣೆ ಮಾಡಿದ್ದಂತೆ ದೇವಿ ಆಂಡಾಳ್ ಆ ಪರಮಾತ್ಮನಲ್ಲಿ ಆಭಿಮುಖ್ಯ ಅವಳಿಗೆ ಜನ್ಮತಃ ಏರ್ಪಟ್ಟದ್ದು. ತಿರುತ್ತುಳಾಯ್ ಅಂಕುರಿಕ್ಕುಮಾಪ್ಪೋಲೆ ಪರಿಮಳತ್ತೋಡೆ ಅಂಕುರಿಕ್ಕುಮಾಪ್ಪೋಲೆ ಎಂಬುದಾಗಿ ಆಂಡಾಳನ್ನು ವರ್ಣನೆ ಮಾಡಿ ಬಾಲ್ಯಾತ್ ಪ್ರಪತಿ ಸುಸ್ನಿಗ್ಧ ಎಂಬುದಾಗಿ ಅವಳು ಜನ್ಮತಃ ಪರಮಾತ್ಮನಿಗೆ ಮೀಸಲಾದವಳು. ಕಾರಣ ಪರಮಾತ್ಮನ ದಿವ್ಯ ಮಹಿಷಿಯಾದ ಭೂಮಿ ಪಿರಾಟ್ಟಿಯೇ ಗೋದಾ ಪಿರಾಟ್ಟಿಯಾಗಿ ಅವತರಿಸಿದ್ದರಿಂದ ಜನ್ಮತಃ ಭಕ್ತಿಜ್ಞಾನ ವೈರಾಗ್ಯಗಳು ಏರ್ಪಟ್ಟದ್ದು. ಆದರೆ ಆ ಅಭಿನಿವೇಶ ಪರಾಕಾಷ್ಠೆಯನ್ನು ತಲುಪಿ ಪರಮಾತ್ಮನನ್ನು ಪಡೆದಲ್ಲದೆ ಅರೆ ಕ್ಷಣ ಕೂಡ ಜೀವಿಸಿರಲಾರೆ ಎಂಬತಕ್ಕಂತಹ ಒಂದು ಆತ್ಯಂತಿಕವಾದ ಅಭಿನಿವೇಶ ದೇವಿ ಆಂಡಾಳಳಿಗೆ ಏರ್ಪಟ್ಟು ಪರಮಾತ್ಮ ಪ್ರಾಪ್ತಿ ಏರ್ಪಡುವ ಪರ್ಯಂತ ಶರೀರವನ್ನು ಧಾರಣೆ ಮಾಡುವುದಕ್ಕಾಗಿ ದೇವಿ ಆಂಡಾಳ್ ಗೋಪಿಕಾ ಭಾವವನ್ನು ಅನುಕರಣ ಮಾಡುತ್ತಾ ಪರಮಾತ್ಮನಲ್ಲಿ ಆತ್ಮ ಸಮರ್ಪಣೆಯನ್ನು ಮಾಡಿಕೊಳ್ಳತಕ್ಕಂತಹ ಅದ್ಭುತವಾದ ಶರಣಾಗತಿ ಶಾಸ್ತ್ರವೇ ದೇವಿ ಆಂಡಾಳ್ ನಿರೂಪಣೆ ಮಾಡಿದಂತಹ ತಿರುಪ್ಪಾವೈ ದಿವ್ಯಶಾಸ್ತ್ರ. ಇದನ್ನು ಗೋದೋಪನಿಷತ್ ಎಂದು ಹೇಳುವುದಕ್ಕೆ ಕಾರಣ ವೇದದ ಅಂತ್ಯಭಾಗವಾಗಿ ವೇದಾಂತ ಎಂಬುದಾಗಿ ಹೆಸರು ಪಡೆದಂತಹ ಉಪನಿಷತ್ತುಗಳ ಪ್ರಧಾನ ಉದ್ದೇಶ ಪರಬ್ರಹ್ಮ. ಆ ಪರಬ್ರಹ್ಮನನ್ನು ಈ ಆತ್ಮ
ಪಡೆಯುವುದು. ಅದು 32 ಬ್ರಹ್ಮವಿದ್ಯೆಗಳ ಉಪಾಸನೆ ಮೂಲಕವಾಗಿಯಾದರೂ ಆಗಬಹುದು. ಆ 32 ಬ್ರಹ್ಮವಿದ್ಯೆಗಳು ಕೂಡ ಭಕ್ತಿಯೋಗದಲ್ಲಿ ಅಡಕ. ಕೃಷ್ಣ ಪರಮಾತ್ಮ ಗೀತಾಚಾರ್ಯನಾಗಿ ಭಕ್ತಿಯೋಗವನ್ನು ಉಪನ್ಯಾಸ ಮಾಡಿದ. ಅಲ್ಲಿ ಆ ಭಕ್ತಿಯೋಗದ ಲಕ್ಷಣವನ್ನೆಲ್ಲ ಹೇಳ್ತಾನೆ. ಆ ಭಕ್ತಿಯೋಗದಲ್ಲಿ ಅಡಗಿರ್ತಕ್ಕಂತಹದ್ದು 32 ಬ್ರಹ್ಮವಿದ್ಯೆಗಳು. ಅದಷ್ಟೂ ಕೂಡ ಉಪಾಸನೆ ಮಾಡಬೇಕಾದಂತಹದ್ದು. ಅದಕ್ಕೆ ಮೇಲೆ ಮತ್ತೊಂದು ಉಂಟು, ಅದು ಶರಣಾಗತಿ. ಪರಮಾತ್ಮನ ಚರಣಾರವಿಂದಗಳಲ್ಲಿ ನಮ್ಮನ್ನು ಸಮರ್ಪಣೆ ಮಾಡಿಕೊಂಡು ಆಕಿಂಚನ್ಯ ಅನನ್ಯಗತಿತ್ವ, ಪರಮಾತ್ಮನ ಮುಂದೆ ನಿಂತು, ಹೇ ಭಗವನ್, ಈ ಆತ್ಮದ ಉದ್ಧಾರಕ್ಕಾಗಿ ನನ್ನ ಬಳಿಯಲ್ಲಿ ಯಾವುದೂ ಇಲ್ಲ, ಏನೂ ಇಲ್ಲ. ನ ಕಿಂಚಿತ್ ಅಸ್ತಿ ಇತಿ ಅಕಿಂಚನಃ. ನಮ್ಮ ಉದ್ಧಾರಕ್ಕಾಗಿ ನಮ್ಮ ಬಳಿಯಲ್ಲಿ ಏನೂ ಇಲ್ಲ ಎಂಬತಕ್ಕಂತಹ ದೀನವಾದ ಭಾವವೇ ಆಕಿಂಚನ್ಯ. ಇದನ್ನು ಆ ದೀನವಾದ ಭಾವ, ಆ ಆಕಿಂಚನ್ಯ ಇರಬೇಕು. ಏನೂ ಇಲ್ಲವಾ, ನಿನ್ನ ಬಳಿಯಲ್ಲಿ ಏನು ಪುಣ್ಯವಿದೆ, ನನ್ನ ಮುಂದೆ ನಿಂತು ನನ್ನನ್ನು ಅಪೇಕ್ಷೆ ಪಡ್ತಾ ಇದೆಯಾ, ಮುಕ್ತಿಯನ್ನು ಅಪೇಕ್ಷೆ ಪಡ್ತಾ ಇದೆಯಾ, ಏನು ಪುಣ್ಯ ಸಂಪಾದನೆ ಮಾಡಿದ್ದೀಯೇ ಎಂಬುದಾಗಿ ಪರಮಾತ್ಮ ಕೇಳಿದಾಗ, ಹೇ ಭಗವನ್, ನಿನ್ನ ದಯೆಯ ಹೊರತಾಗಿ ನನ್ನ ಬಳಿಯಲ್ಲಿ ಬೇರೆ ಏನೂ ಇಲ್ಲ. ಪರಮ ಅಯೋಗ್ಯ ನಾನು, ಯಾವುದಕ್ಕೂ ಯೋಗ್ಯತೆ ಇಲ್ಲದವನು. ನೋತ್ತ ನೋನ್ಬಿಲೇನ್ ನುಣ್ಣರಿವಿಲೇನ್ ஆகிலும் இனி உன்னை விட்டு ஒன்றும் மாத்தக்கிற்கின்னிலேன் ಅರವಿನಣಯಮ್ಮಾನೆ. ಸ್ವಾಮಿ ನಮ್ಮಾಳ್ವಾರ್ ಶ್ರೀವರಮಂಗಲ ನಗರುರೈ ಎಂಬುದಾಗಿ ವಾನಮಾಮಲೆಯಲ್ಲಿ ಇರ್ತಕ್ಕಂತಹ ಪರಮಾತ್ಮನ ಹೆಸರು ವಾನಮಾಮಲೈ. ಆ ಪರಮಾತ್ಮನ ಚರಣಾರವಿಂದಗಳಲ್ಲಿ ಶರಣಾಗತಿಯನ್ನು ಮಾಡಿ, ನಾನು ಯಾವ ವ್ರತವನ್ನು ಮಾಡಿಲ್ಲ, ನಾನು ಕರ್ಮಯೋಗವನ್ನು ಬಲ್ಲವನಲ್ಲ, ಜ್ಞಾನಯೋಗ ಗೊತ್ತಿಲ್ಲ, ಭಕ್ತಿಯಂತೂ ಇಲ್ಲವೇ ಇಲ್ಲ, ಶ್ರೇಷ್ಠ ಕುಲದಲ್ಲಿ ಹುಟ್ಟಿದ್ದೇನಾ ಅದೂ ಇಲ್ಲ, ಒಳ್ಳೆಯ ಕ್ಷೇತ್ರದಲ್ಲಿ ಹುಟ್ಟಿದ್ದೀನಾ ಅದೂ ಇಲ್ಲ, ಒಳ್ಳೆ ಭಾಗವತೋತ್ತರ ಸಂಬಂಧ ಉಂಟಾ ಅದೂ ಇಲ್ಲ, ನೀನು ಏನೇನನ್ನು ನಿರೀಕ್ಷೆ ಮಾಡ್ತೀಯೋ ಒಳಿತು ಎಂಬುದಾಗಿ ಅದಾವುದೂ ಇಲ್ಲದ ಪರಮ ದರಿದ್ರ ನಾನು. ಇಂತಹ ನನ್ನ ಉದ್ಧಾರಕ್ಕಾಗಿ ಏನು ಕೈ ಮೊದಲು ಒಂದ್ರಿಲ್ಲದ, ಯಾವುದೂ ಇಲ್ಲದೆ ಇರತಕ್ಕಂತಹ ಈ ದೀನನಾದ ನನಗೆ ನೀನೇ ಗತಿ ಎಂಬುದಾಗಿ ಪರಮಾತ್ಮನನ್ನು ಆಶ್ರಯಿಸುವುದು ಅನನ್ಯಗತಿ. ಹೀಗೆ ಆಕಿಂಚನ್ಯ ಅನನ್ಯಗತಿತ್ವ. ಏನೂ ಇಲ್ವಾ, ಮತ್ತೆ ಯಾಕೆ ಬಂದೆ, ನಿನಗೆ ಹೇಗೆ ಮೋಕ್ಷ ಕೊಡಲಿ ಅಂತ ಪರಮಾತ್ಮ ಕೇಳಿದ್ರೆ, ನನ್ನ ಹತ್ರ ಇಲ್ಲದೆ ಹೋದರೆ ಏನು, ನೀನಿದೆಯಲ್ಲ, ನೀನೇ ನನಗೆ ಸಾಧನ, ನನ್ನ ಪುಣ್ಯ ನೀನೇ. ಅನಂತನ್ಮೇಲ್ ಕಿಡಂದ ಪುಣ್ಯಂ ಎನ್ನುತ್ತಾರೆ. ಓಯ್ ಆಯ್ವಾರರೇ, ನಿಮ್ಮ ಹತ್ರ ಏನು ಪುಣ್ಯ ಇದೆ ಎಂದ. ನನಗೆ ಬೇಕಾದಷ್ಟು ಪುಣ್ಯ ಇದೆ. ಏನು, ಹೇಗೆ ಸಂಪಾದನೆ ಮಾಡಿದ್ರಿ? ನಾ ಸಂಪಾದನೆ ಮಾಡಿದ್ದಲ್ಲ, ಅದು ಇದೆ. ನೀವು ಸಂಪಾದನೆ ಮಾಡಿದ ಅದು ಹೇಗಿದೆ, ಎಲ್ಲಿದೆ ಅಂದರೆ ಆದಿಶೇಷದ ಮೇಲೆ ಮಲಗಿದೆ ಅಂತಾರೆ ಆಳ್ವಾರರು. ನೀನೇ ನನ್ನ ಪುಣ್ಯ, ನಿನ್ನ ಕೃಪೆ, ನಿನ್ನ ದಯೆ, ಅದುವೇ ನನ್ನ ಉದ್ಧಾರಕ್ಕೆ ಸಾಧನ ಎಂಬತಕ್ಕಂತಹ ಭಗವಂತನ ಸಮಾಶ್ರಯಣವಾದ ಶರಣಾಗತಿ ತತ್ವವನ್ನು 30 ಪಾಶರಗಳ ಮೂಲಕ ಅದ್ಭುತವಾಗಿ ದೇವಿ ಆಂಡಾಳ್ ನಿರೂಪಣೆ ಮಾಡುತ್ತಾ, ಇಂತಹ ಒಂದು ಭಗವದ್ ಅನುಭವಕ್ಕೆ, ಪರಮಾತ್ಮನಲ್ಲಿ ಮಾಡಿಕೊಳ್ಳುವ ಆತ್ಮ ಸಮರ್ಪಣಕ್ಕೆ ಎಲ್ಲರನ್ನ ಆಂಡಾಳ್ ಕ್ರೋಢೀಕರಣ ಮಾಡುತ್ತಾಳೆ. ಕೇವಲ ತಾನು ಮಾತ್ರ ಪರಮಾತ್ಮನ ಕೃಪೆಗೆ ಪಾತ್ರರಾದರೆ ಸಾಕ. ಲೋಕದಲ್ಲಿರುವ ಪ್ರತಿಯೊಂದು ಜೀವಾತ್ಮನಿಗೂ ಕೂಡ ಭಗವದ್ ಅನುಭವ ಏರ್ಪಡಬೇಕು ಎಂಬತಕ್ಕಂತಹ ಶುಭವಾದ ಸಂಕಲ್ಪವನ್ನು ಉಳ್ಳವಳು ದೇವಿ ಗೋದ. ಅವಳ ಅವತಾರವೇ ಲೋಕೋಜ್ಜೀವನಾರ್ಥವಾಗಿ ಅಲ್ಲವಾ? ಅದಕ್ಕಾಗಿ ದೇವಿ ಆಂಡಾಳ್ ಆ ಶ್ರೀವಿಲ್ಲಿಪುತ್ತೂರೇ ನಂದಗೋಕುಲವಾಗಿ, ವಟಪತ್ರ ಶಾಲೆಯ ಆ ಆಲಯವೇ ಗೋಕುಲವಾಗಿ, ಅನಂತರ ಅಲ್ಲಿರುವ ಸಖಿಯರೇ ಉಳಿದ ಗೋಪಕನ್ನಿಕೆಯರಾಗಿ ಭಾವಾಭಿನಿವೇಶದಿಂದ ದೇವಿ ಆಂಡಾಳ್ ಗಾನ ಮಾಡಿದ ದಿವ್ಯಶಾಸ್ತ್ರ ತಿರುಪ್ಪಾವೆಯಲ್ಲವ. ಇಲ್ಲಿ ಅಂದು ಆ ಗೋಕುಲದಲ್ಲಿ ಗೋಪಕನ್ನಿಕೆಯರೆಲ್ಲ ಹೇಗೆ ಸಮೂಹವಾಗಿ ಯಮುನಾ ನದಿಗೆ ತೆರಳಿ ಕೃಷ್ಣಂ ಪತಿಮ್ಮೇ ಕುರು ಎಂಬುದಾಗಿ ಪ್ರಾರ್ಥನೆ ಮಾಡಿದರೋ, ಅದರಂತೆ ಇಲ್ಲಿ ಗೋದಾದೇವಿಯು ಕೂಡ ಎಲ್ಲರನ್ನ ಜೊತೆಗೂಡುವಂತೆ ಆಹ್ವಾನ ಮಾಡ್ತಾಳೆ. ನೀರಾಡ ಪೋದುವೀರ್ ಪೋದುವಿನೋ ನೇರಿಳೆಯೀರ್ ಎಂಬುದಾಗಿ. ನೀರಾಡ ಎಂದರೆ ಜಲದಲ್ಲಿ ಮಾಡುವ ಸ್ನಾನ ಅಲ್ಲ ಎಂಬತಕ್ಕಂತಹ ವಿಶೇಷಾರ್ಥವನ್ನು ನಿನ್ನೆಯ ಉಪನ್ಯಾಸದಲ್ಲಿ ಅನುಭವಿಸುವುದಕ್ಕೆ ಪ್ರಾಪ್ತವಾಯಿತು. ನೀರಾಟ್ಟಂ ಎಂದರೆ ಏನು?
ಎರಡು ಅರ್ಥ ನೆನ್ನೆ ನಾವು ತಿಳಿದುಕೊಂಡ್ವಿ. ತಮಿಳಿನಲ್ಲಿ ಸುನಯಾಡಲ್ ಎಂಬುದಾಗಿ ಒಂದು ಪದ. ಸುನಯಾಡಲ್ ಎಂದರೆ ನೀರಿನಲ್ಲಿ ಮುಳುಗುವುದು ಅಂತ ಒಂದರ್ಥ, ಮತ್ತೊಂದು ಸ್ತ್ರೀ ಪುರುಷರ ಸಮಾಗಮ ಎಂಬುದಾಗಿ ಒಂದು ಅರ್ಥ. ಇಲ್ಲಿ ಆಂಡಾಳು ಹೇಳುವ ನೀರಾಟಂ ಇದು ಯಾವುದು? ಆತ್ಮ ಎಂಬ ನಾಯಿಕ ಪರಮಪುರುಷನಾದ ಪರಮಾತ್ಮನೆಂಬ ನಾಯಕನೊಡನೆ ಸಂಶ್ಲೇಷಗೊಳ್ಳುವಿಕೆಯನ್ನು ಆಂಡಾಳ್ ನೀರಾಡ ಎಂಬುದಾಗಿ ತಿಳಿಸುತ್ತಾ, ಅಂತಹ ನೀರಾಟಂ ಪರಮಾತ್ಮ ಸಮಾಶ್ರಯಣ, ಪರಮಾತ್ಮ ಸಂಶ್ಲೇಷಕ್ಕಾಗಿ ಬನ್ನಿರಿ ಎಂಬುದಾಗಿ ವಿಶೇಷ ಆಭರಣ ಅಲಂಕೃತೆಯರೇ ಎಂಬುದಾಗಿ ಕರೆದಳಲ್ಲವ. ನೀರಾಡ ಪೋದುವೀರ್ ಪೋದುಮಿನೋ ನೇರಿಳೆಯೀರ್. ಇಂತಹ ನೀರಾಟಂಗೆ ಬರಲು ಇಚ್ಛೆ ಉಳ್ಳವರೆಲ್ಲ ಬನ್ನಿರಿ. ಇಚ್ಛೆ ಯಾಕೆ ಬೇಕು ಅಂತ ಕೇಳಿದ್ರೆ, ಇಚ್ಛೆಯೇ ಅಧಿಕಾರನ್ನು ಅಂದುಬಿಟ್ರು ಪೆರಿಯವಾಚಾನ್ ಪಿಳ್ಳೈ ಮೂವಾಯಿರಪ್ಪಡಿಯಲ್ಲಿ. ಪರಮಾತ್ಮನನ್ನು ಪಡೆಯುವುದಕ್ಕೆ ಯಾವ ಸಾಧನ ಬೇಕು? ಯಜ್ಞ, ಹೋಮ, ಹವನ, ಜಪ, ತಪ, ಧ್ಯಾನ ಏನು ಬೇಕು? ಏನು ಬೇಕಾಗಿಲ್ಲ. ಅದು ಯಾವುದೂ ಬೇಕಿಲ್ಲ. ಮತ್ತೇನು ಬೇಕು? ಪರಮಾತ್ಮನನ್ನು ಸೇರುವ ಆಸೆ ನಿನಗಿದ್ದರೆ ಸಾಕು. ಇಚ್ಛೆ ಅದೇ ನಿನಗೆ ಆ ಅಧಿಕಾರವನ್ನು ಕೊಟ್ಟುಬಿಡುತ್ತೆ. ಇಚ್ಛೆ ಅಧಿಕಾರ. ಹಾಗಾದರೆ ಏನೂ ಇಲ್ಲದೆ ಹೇಗೆ ನಮಗೆ ಭಗವಲ್ಲಾಭ ಅಂತ ಕೇಳಿದ್ರೆ, ಇರಕ್ಕಮೇ ಉಪಾಯಂ. ಇಂತಹ ದೀನರಾದ ನಮ್ಮ ವಿಷಯದಲ್ಲಿ ಪರಮಾತ್ಮನ ಮನದಲ್ಲಿ ಏರ್ಪಡ್ತಕ್ಕಂತಹ ಕರುಣೆ, ದಯೆ, ಅನುಕಂಪ ಅದೇ ಸಾಧನ. ನಾವು ಏನೇ ಮಾಡ್ಬೋದು, ಜಪ, ತಪ, ಹೋಮ, ಹವನ, ತೀರ್ಥಯಾತ್ರೆ, 108 ನದಿಗಳಲ್ಲಿ ಮುಳುಗಿ ಅನ್ನದಾನ ಮಾಡಿ ನೀನು ಕೋಟಿ ಮಾಡು ಆಚರಣೆ. ಆದರೆ ಅದೆಲ್ಲವನ್ನ ನೀನು ಮಾಡಿದೀಯಾ ಅಂತ ಹೇಳಿ ನಿನಗೆ ಕೃಪೆ ಮಾಡಬೇಕಾದ್ರೆ ನಿನ್ನ ವಿಷಯದಲ್ಲಿ ಭಗವಂತನಿಗೆ ಕೃಪೆ ಏರ್ಪಡಬೇಕಲ್ಲವ, ಕರುಣೆ ಏರ್ಪಡಬೇಕಲ್ಲವ. ಆ ಕರುಣೆಯೇ ನಮಗೆ ಸಾಧನ. ಪರಮಾತ್ಮನ ದಯೆಯಿಂದ ಪರಮಾತ್ಮನ ಅನುಗ್ರಹವಾದರೆ ಪರಮಾತ್ಮನ ಚರಣಾರವಿಂದಗಳ ನಿತ್ಯ ಕೈಂಕರ್ಯದ ಆನಂದ ಏರ್ಪಡುತ್ತಲ್ಲ, ಅದೇ ಆತ್ಮನಿಗೆ ಪುರುಷಾರ್ಥ. இரக்கம் இனிமை இச்சை ಎಂಬುದಾಗಿ ಹೇಳ್ಬಿಟ್ರು. ಇಚ್ಛೆಯೇ ಅಧಿಕಾರಂ, ಇರಕ್ಕಮೇ ಉಪಾಯಂ, ಇನಿಮೆಯೇ ಉಪೇಯಂ ಎಂಬುದಾಗಿ ತಿಳಿಸಿದರಲ್ಲವಾ. ಆದ್ದರಿಂದ ಅಂತಹ ಇಚ್ಛೆ ಉಳ್ಳವರೆಲ್ಲ ಬನ್ನಿರಿ ಎಂಬುದಾಗಿ ದೇವಿ ಆಂಡಾಳ್ ಆಹ್ವಾನ ಮಾಡ್ತಾಳೆ. ಆದರೆ ಇಲ್ಲಿ ಇಚ್ಛೆ ಇರುವವರು ಬನ್ನಿರಿ ಅಂತ ಕೇಳಿದ್ರು. ಎಲ್ಲರೂ ಬನ್ನಿರಿ ಅಂತ ಕರಿಬೇಕಲ್ವಾ? ಇಚ್ಛೆ ಇದ್ದವರು ಬನ್ನಿರಿ ಅಂತ ಯಾತಕ್ಕೆ ಕರೆದಳು ಅಂತ ಕೇಳಿದ್ರೆ, ಈ ಶರೀರದ ಒಳಗಡೆ ಇರ್ತಕ್ಕಂತಹ ಜೀವಾತ್ಮ ಜ್ಞಾನ ಸ್ವರೂಪನಾಗಿ ಜ್ಞಾನ ಗುಣಕನಾಗಿ ಇರುವವನು. ಈ ಒಳಗಿರುವ ಆತ್ಮ ಇದೆಯಲ್ಲ, ಇದು ಯಾವ ವಸ್ತುವಿಂದ ಆಗಿದೆ? ಇದು ಕಬ್ಬಿಣದಿಂದ ಆಗಿದೆ, ಇದು ಮರದಿಂದ ಆಗಿದೆ, ಇದು ಬಂಗಾರದಿಂದ ಆಗಿದೆ ಅಂತ ಹೇಳುವ ಹಾಗೆ ಒಳಗಿರುವ ಜೀವಾತ್ಮ ವಸ್ತು ವಾಟ್ ಈಸ್ ದಿ ಮೆಟೀರಿಯಲ್ ಕಾಸ್ ಆಫ್ ಜೀವಾತ್ಮ ಎಂಬುದಾಗಿ ಕೇಳಿದರೆ ಅದು ಜ್ಞಾನದಿಂದ ಆಗಿದೆ. ಜ್ಞಾನವೇ ಜೀವಾತ್ಮನಿರುವ ಆ ದ್ರವ್ಯ ಜ್ಞಾನ. ಸರಿ, ಒಂದು ಪದಾರ್ಥ ಇದೆ, ಇದು ಕಬ್ಬಿಣ. ಇದು ಹೇಗಿದೆ? ಇದು ಕಪ್ಪಗಿದೆ, ಕಾಯಿಸಿದ್ರೆ ಕೆಂಪಗಾಗುತ್ತೆ, ನೀರಲ್ಲಿ ಹಾಕಿದ್ರೆ ಕರಗಲ್ಲ. ಇದೆಲ್ಲ ಅದರ ಲಕ್ಷಣ ಸ್ವಭಾವಗಳಲ್ಲವ. ಆ ರೀತಿ ಆತ್ಮ ಜ್ಞಾನದಿಂದ ಆಗಿದ್ದಾನೆ. ಈ ಜ್ಞಾನದಿಂದಾದ ಆತ್ಮನಿಗೆ ಸ್ವಭಾವವೇನು, ಲಕ್ಷಣಗಳೇನೆಂದರೆ ಅದು ಜ್ಞಾನ. ಆತ್ಮನ ಸ್ವರೂಪವೂ ಜ್ಞಾನ, ಆತ್ಮನ ಸ್ವಭಾವವೂ ಜ್ಞಾನ. ಜ್ಞಾನ ಸ್ವರೂಪನಾಯ್ ಜ್ಞಾನ ಗುಣಕನಾಯ್ ಎಂಬುದಾಗಿ ಪೂರ್ವಾಚಾರ್ಯರುಗಳು ನಮಗಿದನ್ನು ತಿಳಿಸಿಕೊಡ್ತಾರೆ. ಇಂತಹ ಈ ಆತ್ಮನಿಗೆ ಜ್ಞಾನ ಇದೆಯಲ್ಲ, ಆ ಜ್ಞಾನಕ್ಕೆ ಏನು ಕಾರ್ಯ ಅಂತ ಕೇಳಿದ್ರೆ ಪರಮಾತ್ಮನಿಗೆ ಆನಂದ ಉಂಟು ಮಾಡುವುದೇ ಈ ಜ್ಞಾನದ ಒಂದು ಕಾರ್ಯ. ಆದ್ದರಿಂದ ಅದು ಜ್ಞಾನವಾದ್ರಿಂದ ಅದಕ್ಕೆ ಆಸೆ ಬರಬೇಕು. ಒಂದು ಜಡ ಪದಾರ್ಥ ನಮಗಿಷ್ಟ ಬಂದ ಜಾಗದಲ್ಲಿ ಎತ್ತಿಡ್ತೀವಿ, ಬೇಡ ಅಂದರೆ ಅದನ್ನು ಇನ್ನೊಂದು ಕಡೆ ಬಿಸಾಡ್ತೀವಿ, ಬೇಕಾ ಉಪಯೋಗಿಸ್ತೀವಿ. ಆದರೆ ಆತ್ಮ ಜಡ ವಸ್ತುವಲ್ಲ, ಜ್ಞಾನ ಗುಣಕನಾಗಿ ಜ್ಞಾನ ಸ್ವರೂಪನಾಗಿರೋದ್ರಿಂದ ಇವನ ಆಸೆ ಪಡಬೇಕು, ಪರಮಾತ್ಮ ಬೇಕು ಅಂತ. ಹಾಗೆ ಇವನ ಆಸೆ ಪಟ್ಟು ಪರಮಾತ್ಮ ಇವನನ್ನು ಅಂಗೀಕಾರ ಮಾಡಿದರೆ ಪರಮಪ್ರಿಯಳಾದ ಪತ್ನಿಯನ್ನು ಅಂಗೀಕಾರ ಮಾಡಿದ ಪತಿಯ ಆನಂದ ಅವನಿಗೆ ಏರ್ಪಡುತ್ತೆ ಅಂತ ಉಪನಿಷತ್ತುಗಳು ಹೇಳುತ್ತೆ. ಆದ್ದರಿಂದ ನಮಗೆ ಇಚ್ಛೆ ಬೇಕು. ಪರಮಾತ್ಮನೇ ಸ್ವೀಕಾರ ಮಾಡ್ಬೋದಲ್ಲ, ಎಲ್ರಿಗೂ ಮೋಕ್ಷ ಕೊಡ್ಬೋದಲ್ಲ, ಪರಮಾತ್ಮ ನೀಡಲಾರ. ನಿನಗಿರುವ ಜ್ಞಾನದ ಕಾರ್ಯ ಇಚ್ಛೆ. ಆ ಇಚ್ಛೆ ನಿನಗೇರ್ಪಟ್ಟಾಗ ಮಾತ್ರ ಆ ಪರಮಾತ್ಮ ಅಂಗೀಕಾರ ಮಾಡ್ತಾನೆ. ಅದನ್ನು ಆಂಡಾಳೆ ಹೇಳ್ತಾಳೆ, ಪೋದುವೀರ್ ಪೋದುಮಿನೋ ನೀರಾಡ. ಪರಮಾತ್ಮ ಸಂಶ್ಲೇಷಕ್ಕಾಗಿ ಪೋದುವೀರ್ ಇಚ್ಛೆ ಉಳ್ಳವರೆಲ್ಲರೂ ಪೋದುಮಿನೋ ಬರುವವರಾಗಿರಿ, ನೇರಿಳೆಯೀರ್
ದಿವ್ಯಾಭರಣ ಅಲಂಕೃತೆಯರೇ. ಯಾವುದು ಆಭರಣ? ಪರಮಾತ್ಮನ ಅನುಭವ ಅಂತ ಕೇಳಿದ ಕೂಡಲೇ ಕಣ್ಣಲ್ಲಿ ಆನಂದ ಬಾಷ್ಪ, ರೋಮಾಂಚಿತವಾದ ಮೈ. ಆ ರೀತಿ ಪರಮಾತ್ಮಾನುಭವಕ್ಕಾಗಿ ಹಾತೊರೆಯುವ ಮನಸ್ಸು ಅದು ಯಾರಿಗಿದೆ? ಅದಲ್ಲವ ಅಲಂಕಾರ. ಅಂತಹ ಅಲಂಕಾರದಿಂದ ಕೂಡಿದ ಗೋಪ ಕನ್ನಿಕೆಯರನ್ನು ಆಹ್ವಾನ ಮಾಡ್ತಾಳೆ. ಅವರೆಲ್ಲ ಯಾರು? ಯಾರನ್ನು ಕರಿತಾ ಇದ್ದಾಳೆ ಆಂಡಾಳ್? மார்கழி திங்கள் மதி நிறைந்த நன்னாளால் நீராட போதுவீர் பொதுಮಿನೋ ನೇರಿಳೆಯೀರ್. ಇವರೆಲ್ಲ ಯಾರು? ಈ ನೇರಿಳೆಯೀರ್ ಅಲಂಕಾರ ಮಾಡಿಕೊಂಡು ದೇವಿ ಗೋದ ಆಹ್ವಾನ ಮಾಡುತ್ತಿರುವ ಈ ಹೆಣ್ಣು ಮಕ್ಕಳೆಲ್ಲ ಎಲ್ಲಿದ್ದಾರೆ? ಇವರು ಯಾರು? ಶೀರ್ ಮಲ್ಗುಮಾಯ್ಪಾಡಿ ಶಲ್ವಚ್ಚಿರುಮೀರ್ಗಾಳ್. ಶೀರ್ ಮಲ್ಗುಂ ಆಯ್ಪಾಡಿ ಶಲ್ವ ಚಿರುಮೀರ್ಗಾಳ್ ಎಂಬುದಾಗಿ ದೇವಿ ಗೋದಾಳ ಶ್ರೀಸೂಕ್ತಿ. ಶೀರ್ ಸಂಪತ್ತು, ಮಲ್ಗುಂ ತುಂಬಿ ತುಳುಕತಕ್ಕಂತಹ, ಆಯ್ಪಾಡಿ ಗೊಲ್ಲರ ಬೀಡಿನಲ್ಲಿರ್ತಕ್ಕಂತಹ, ಶಲ್ವ ಶ್ರೀಮಂತೆಯರಾಗಿರ್ತಕ್ಕಂತಹ, ಚಿರುಮೀರ್ಗಾಳ್ ಕಿರುಬಾಲಿಕೆಯರೇ ಎಂಬುದಾಗಿ ಕರೀತಾಳೆ. ಶೀರ್ ಮಲ್ಗುಂ ಆಯ್ಪಾಡಿ ಸಂಪದ್ಭರಿತವಾಗಿರ್ತಕ್ಕಂತಹ ಆ ನಂದಗೋಕುಲವಂತೆ. ನಂದಗೋಕುಲದ ಸಂಪತ್ತು ಎಲ್ಲಿಯೂ ಇಲ್ಲ ಅಂದ್ಬಿಟ್ರು ಹಳೆಯ ಮಣವಾಳ ಪೆರುಮಾಳ್ ನಾಯನಾರ್ ಆರಾಯರಪಡಿ ವ್ಯಾಖ್ಯಾನದಲ್ಲಿ ಹೇಳ್ತಾರೆ. ನಂದಗೋಕುಲದಲ್ಲಿರುವ ಶ್ರೀಮಂತಿಕೆ ಸಂಪತ್ತು ಎಲ್ಲಿಯೂ ಇಲ್ಲ ಅಂದ್ಬಿಟ್ರು. ಎಲ್ಲಿಯೂ ಅಂದರೆ ಎಲ್ಲಿ? ಯಾವ್ಯಾವಾಗ ಕೃಷ್ಣನ ಬಗ್ಗೆ ಮಾತಾಡ್ತಾರೆ ಅದಕ್ಕೆ ಹಿನ್ನೆಲೆಯಾಗಿ ಬರೋನು ಯಾರು ಅಂದರೆ ಶ್ರೀರಾಮಚಂದ್ರ. ರಾಮನನ್ನು ಕೃಷ್ಣನನ್ನು ಯಾವಾಗಲೂ ಒಪ್ಪಿಟ್ಟು ಅನುಭವ. ಆ ರೀತಿ ಇಲ್ಲಿ ಅಯೋಧ್ಯೆಯಲ್ಲಿ ಕೂಡ ನಂದಗೋಕುಲದ ಸಿರಿ ಸಂಪತ್ತು ಶ್ರೀಮಂತಿಕೆ ಅಯೋಧ್ಯೆಯಲ್ಲಿ ಇಲ್ಲ ಅಂದ್ಬಿಟ್ರು. ಸರಿ, ಅಯೋಧ್ಯೆಯಲ್ಲಿ ಇಲ್ಲದೆ ಇರಬಹುದು, ಪರಮಪದದಲ್ಲಿ ಇಲ್ಲವಾ ಅಂದರು. ಪರಮಪದದಲ್ಲೂ ಇಲ್ಲ ಅಂದ್ಬಿಟ್ರು. ಕ್ಷೀರಾಬ್ಧಿಯಲ್ಲಿ ಇಲ್ಲ, ಅಯೋಧ್ಯೆಯಲ್ಲಿ ಇಲ್ಲ, ಕ್ಷೀರಾಬ್ಧಿಯಲ್ಲಿ ಇಲ್ಲ, ಪರಮಪದದಲ್ಲಿ ಇಲ್ಲ. ನಂದಗೋಕುಲದ ಐಶ್ವರ್ಯ ಎಲ್ಲಿಯೂ ಇಲ್ಲ ಎಂಬುದು ದೇವಿ ಆಂಡಾಳಳ ಅಭಿಪ್ರಾಯ. ಶೀರ್ ಮಲ್ಗುಂ ಆಯ್ಪಾಡಿ ಅಂತಾಳೆ. ಅದ್ಭುತವಾಗಿ ವ್ಯಾಖ್ಯಾನವನ್ನು ಮಾಡ್ತಾರೆ. ಅಂಥದ್ದು ಏನು ಸಂಪತ್ತು ಗೋಕುಲದಲ್ಲಿ, ಏನಂಥ ವಿಶೇಷ? ಅಯೋಧ್ಯೆ ಕ್ಷೀರಸಾಗರ ಪರಮಪದದಲ್ಲಿ ಕೂಡ ಇಲ್ಲದಂತಹ ಐಶ್ವರ್ಯ ಏನಿದೆ ಎಂದರು. ಅದ್ಭುತವಾಗಿ ವ್ಯಾಖ್ಯಾನ ಮಾಡ್ತಾರೆ. ಮೊಟ್ಟ ಮೊದಲನೆಯ ಸಂಪತ್ತಿ ಏನು ಅಂತ ಕೇಳಿದ್ರೆ, ಯಾವಾಗ ಪರಮಾತ್ಮ ಪರಮಪದದಿಂದ ಕ್ಷೀರಾಬ್ಧಿಗೆ ಬಂದು, ಕ್ಷೀರಾಬ್ಧಿಯಿಂದ ಮಥುರಾ ನಗರಕ್ಕೆ ಬಂದು, ಮಥುರೆಯಿಂದ ಗೋಕುಲಕ್ಕೆ ಬಂದನೋ ಆಗ ಅವನನ್ನು ಎಂದೂ ಬಿಡದೆ ಅನವರತ ಅವನ ವಕ್ಷಸ್ಥಳದಲ್ಲಿ ನಿತ್ಯಾನಪಾಯಿನಿ ನಿರವದ್ಯಾಂ ಎಂಬುದಾಗಿ ಹೇಳ್ತೀವಿ. ಅಪಾಯ ಅಂದರೆ ಬೇರಾಗುವುದು, ಅನಪಾಯಿನಿ ಎಂದರೆ ಎಂದೂ ಪರಮಾತ್ಮನಿಂದ ಬೇರಾಗದವಳು. ತದ್ವಕ್ಷಸ್ಥಲ ನಿತ್ಯವಾಸರಸಿಕಾಂ ತಚ್ಚಾಂತಿ ಸಂವರ್ಧಿನೀಂ. ಅನವರತ ಪರಮಾತ್ಮನ ವಕ್ಷಸ್ಥಳದಲ್ಲಿ ಇರೋದರಿಂದ ಶ್ರೀ ಮಹಾಲಕ್ಷ್ಮಿಗೆ ಅನಪಾಯಿನಿ ಎಂಬುದಾಗಿ ಹೆಸರು. ಅಪಾಯ ಬೇರೆಯಾಗುವುದು, ಅನಪಾಯ ಒಟ್ಟಾಗಿರುವುದು. ನಿತ್ಯವಾಗಿ ಪರಮಾತ್ಮನೊಡನೆ ಕೂಡಿ ಇರುವವಳಾದ್ದರಿಂದ ಅವಳಿಗೆ ನಿತ್ಯಾನಪಾಯಿನಿ ಎಂಬುದಾಗಿ ಆಚಾರ್ಯರು ಒಂದು ಅದ್ಭುತವಾದ ನಾಮವನ್ನು ಸಮರ್ಪಣೆ ಮಾಡಿದರಲ್ಲವ. ಅಂತಹ ಆ ಮಹಾಲಕ್ಷ್ಮಿ ಈ ಪರಮಾತ್ಮ ಇಲ್ಲಿಗೆ ಬಂದಾಗ, ಗೋಕುಲಕ್ಕೆ ಬಂದಾಗ ಅವಳು ಪರಮಪದದಲ್ಲಿ ಇರ್ತಾಳ, ಅವಳು ಕ್ಷೀರಾಬ್ಧಿಯಲ್ಲಿ ಇರ್ತಾಳ. ಆ ಪರಮಾತ್ಮ ಹೇಗೆ ಗೋಕುಲಕ್ಕೆ ಬಂದು ನೆಲೆಸಿದನೋ ಅವನ ಜೊತೆಯಲ್ಲಿಯೇ ಅವಳು ಬಂದ್ಬಿಟ್ಲಂತೆ. ಶಾಶ್ವತವಾಗಿ ಗೋಕುಲದಲ್ಲಿ ನೆಲೆಸಿದಳು. ಮಹಾಲಕ್ಷ್ಮಿ ಬಂದ ಮೇಲೆ ಅಲ್ಲಿನ ಐಶ್ವರ್ಯಕ್ಕೆ ಕೇಳಬೇಕಾ? ಮಹಾಲಕ್ಷ್ಮಿ ಅಲ್ಲಿಂದ ಇಲ್ಲಿ ಬಂದ ಮೇಲೆ ಉಳಿದ ಕಡೆಗಳಿಗಿಂತ ಇಲ್ಲಿ ಐಶ್ವರ್ಯ ಅಧಿಕವಲ್ಲವ? ವೇದವ್ಯಾಸ ಭಗವಾನರು ಶ್ರೀಮದ್ ಭಾಗವತದಲ್ಲಿ ಇದನ್ನೇ ನಿರೂಪಣೆ ಮಾಡ್ತಾರೆ. ಏನು ಹೇಳ್ತಾರೆ? ಆ ಗೋಪಿಕಾ ಗೀತೆಯ ಮೊದಲನೆಯ ಶ್ಲೋಕ, ಜಯತಿ ತೇಧಿಕಂ ಕೃಷ್ಣ ಜನ್ಮನ ವ್ರಜಃ ಶ್ರಯತ ಇಂದಿರಾ ಕೃಷ್ಣ ಶಶ್ವದತ್ರಯೀ. ಶ್ರಯತ ಇಂದಿರಾ, ಶ್ರಯತ ಇಂದಿರಾ, ಇಂದಿರಾ ಎಂಬ ಹೆಸರಿನಿಂದ ಪರಿಪೂರ್ಣವಾದ ಐಶ್ವರ್ಯವನ್ನು ಉಳ್ಳ ಮಹಾಲಕ್ಷ್ಮಿಯಿಂದ ಆಶ್ರಯಿಸಲ್ಪಟ್ಟಿದ್ದಾನಲ್ಲ ಇವನು. ಯಾವಾಗ ಇವನು ಗೋಕುಲಕ್ಕೆ ಬಂದನೋ ಇವನನ್ನು ಹಿಂಬಾಲಿಸಿ ಅವಳು ಬಂದ್ಬಿಟ್ಲಂತೆ.
ಇಂದಿರಾ ಎಂಬ ಶಬ್ದ ಇದೆಯಲ್ಲ, ಅದ್ಭುತವಾದ ಶಬ್ದ. ವ್ಯಾಸ ಮುನಿವರಿಯರು ಅಲ್ಲಿ ಲಕ್ಷ್ಮೀ ಎಂಬುದಾಗಿಯೋ, ಕಮಲ ಎಂಬುದಾಗಿಯೋ, ಪದ್ಮ ಎಂಬುದಾಗಿಯೋ ಯಾವ ಹೆಸರನ್ನು ಹೇಳದೆ ಶ್ರಯತ ಇಂದಿರಾ ಎಂಬುದಾಗಿ ಹೇಳ್ತಾರೆ. ಆ ಇಂದಿರಾ ಶಬ್ದದ ವೈಶಿಷ್ಟ್ಯವೇನು? ಪದ ಪದ ವ್ಯಾಖ್ಯಾನ ಪೂರ್ವಾಚಾರ್ಯರುಗಳು. ಇಂದಿರಾ ಶಬ್ದದ ಒಂದು ವ್ಯುತ್ಪತ್ತಿ ಹೇಗಾಗಿದೆ? ಇದಿ ಪರಮೈಶ್ವರ್ಯೇ ಎಂಬುದಾಗಿ ಧಾತು. ಪರಮೈಶ್ವರ್ಯ, ಸರ್ವೋತ್ಕೃಷ್ಟವಾದ ಐಶ್ವರ್ಯಕ್ಕೆ ಇದಿ ಎಂಬುದಾಗಿ ಧಾತು, ಮೂಲ ಪದ. ಪರಮೋತ್ಕೃಷ್ಟವಾದ ಐಶ್ವರ್ಯ ಯಾವುದು? ಮೋಕ್ಷ ಲೋಕದಲ್ಲಿ ಇರ್ತಕ್ಕಂತಹ ಪರಮಾತ್ಮನ ಚರಣಾರವಿಂದಗಳ ನಿತ್ಯ ಕೈಂಕರ್ಯವಿದೆಯಲ್ಲ, ಅದೇ ಪರಮೈಶ್ವರ್ಯ, ದಿವ್ಯವಾದ ಸಂಪತ್ತು. ಅದನ್ನು ಉಳ್ಳವಳು ಈ ಮಹಾಲಕ್ಷ್ಮಿ. ಅದನ್ನು ರಾತಿ ನಮಗೆ ತಂದುಕೊಡುವವಳು. ಪರಮಾತ್ಮನ ಚರಣಾರವಿಂದಗಳ ನಿತ್ಯ ಕೈಂಕರ್ಯವೆಂಬ ಐಶ್ವರ್ಯವನ್ನು ನಮಗೆ ತಂದುಕೊಡುವ ಕೃಪಾಮಯಿಯಾದವಳಿಗೆ ಇಂದಿರಾ ಎಂಬುದಾಗಿ ಹೆಸರು. ಅಂಥ ಐಶ್ವರ್ಯ ಅಂದರೆ ಏನು? ದೊಡ್ಡ ಸಂಪತ್ತಿ ಯಾವುದು? ಪರಮಾತ್ಮನೇ ದೊಡ್ಡ ಐಶ್ವರ್ಯ. ಅವನನ್ನೇ ಇವಳು ಆಳ್ತಾಳಲ್ಲವ ಅಂದ ಮೇಲೆ ಇವಳು ಇಂದಿರಾ, ಅವನನ್ನೇ ನಮಗೆ ಕೊಟ್ಟುಬಿಡ್ತಾಳಂತೆ ಐಶ್ವರ್ಯವಾಗಿ. ಅಂತಹ ಇಂದಿರಾ ಅವಳು ಇಲ್ಲಿ ಬಂದು ನೆಲೆಸಿದ ಮೇಲೆ ನಮಗೆ ಇನ್ನೇನು ಚಿಂತೆ? ಆದ್ದರಿಂದ ಶೀರ್ಮಲ್ಗುಮಾಯ್ಪಾಡಿ, ಸಂಪತ್ತು ತುಂಬಿ ತುಳುಕ್ತಾ ಇದೆಯಂತೆ. ಮಲ್ಗು ಅಂತಾರೆ. ಮಲ್ಗು ಅಂದ್ರೆ ಏನು? ಓವರ್ ಫ್ಲೋಯಿಂಗ್ ಅಂತ ಅರ್ಥ. ಸೂಸ್ತಾ ಇದೆಯಂತೆ ಹೊರಗಡೆ ಗೋಕುಲದ ಐಶ್ವರ್ಯ. ಪೆರಿಯವಾಚಾನ್ ಪಿಳ್ಳೆ ಹೇಳ್ತಾರೆ, ಹಾಲು ಕರಿಯುವಾಗಲೇ ಮೊಸರಾಗಿ ಬೆಣ್ಣೆ ಆಗಿ ತುಪ್ಪ ಆಗಿಬಿಡುತ್ತಂತೆ ಅತಿ ವೇಗವಾಗಿ. ಎಷ್ಟು ವೇಗವಾಗಿ ಗೋಕುಲದ ಸಂಪತ್ತು ವರ್ಧಿಸ್ತಾ ಇದೆ ಎಂಬುದಾಗಿ ಇಲ್ಲಿ ತಿಳಿಸಿಕೊಡ್ತಾರೆ. ಹೀಗಲ್ಲ, ಅಪರಿಮಿತವಾದ ಐಶ್ವರ್ಯ. ಆ ಗೋಕುಲದಲ್ಲಿ ಇರುವವರಿಗೆ ಏನು ಐಶ್ವರ್ಯ? ಏನು? ವಜ್ರ, ವೈಡೂರ್ಯ, ಗೋಮೇಧಕ ಇವುಗಳ ನಂದಗೋಪಾಲ ಹೇಳ್ತಾನೆ ವಯಂ ಗೋಧನ ಅಂತ. ಅವರಿಗೆ ಧನ ಯಾವುದು? ಗೋವುಗಳೇ ಅವರ ಧನ. ಗೋಕುಲದಲ್ಲಿ ಎಷ್ಟು ಹಸುಗಳಿತ್ತು ಅಂದರೆ ಅದು ಎಣಸಕ್ಕಾಗಲ್ಲ ಎಂಬುದನ್ನು 10ನೇ ಭಾಷಣದಲ್ಲಿ ಆಂಡಾಳು ಹೇಳ್ತಾಳೆ. ಕತ್ತೆ ಕರವೈ ಕಣಂಗಳ್ ಫಲ. ಎಷ್ಟು ಹಸು ಇದೆ ಗೋಕುಲದಲ್ಲಿ ಅಂತ ಯಾರಿಗೂ ತಿಳಿದಿಲ್ವಂತೆ. ಅಷ್ಟೊಂದು ಅಪರಿಮಿತವಾದ ಗೋ ಸಂಪತ್ತಿನಿಂದ ತುಂಬಿದಂತಹ ಗೋಕುಲವನ್ನು ಆಂಡಾಳ್ ಶೀರ್ಮಲ್ಗುಮಾಯ್ಪಾಡಿ, ಸಂಪತ್ತು ತುಂಬಿ ತುಳುಕತಕ್ಕಂತಹ ಗೋಕುಲ ಎಂಬುದಾಗಿ ಕರೀತಾಳೆ. ಮಾತ್ರವಲ್ಲ, ಈ ಗೋ ಸಂಪತ್ತು ಪರಮಪದದಲ್ಲಿದೆಯಾ? ಅಯೋಧ್ಯೆಯಲ್ಲಿದೆಯಾ? ರಾಮನ ಹತ್ರ ಆನೆ ಕುದುರೆ ಇರ್ಬೋದು. ಗೋಧನ ಇದೆಯಾ? ಗೋಕುಲದಲ್ಲಿದ್ದಷ್ಟು ಗೋಧನ ಅಯೋಧ್ಯೆಯಲ್ಲಿ ಉಂಟಾ? ಪರಮಪದದಲ್ಲಿ ಉಂಟಾ? ಆ ಐಶ್ವರ್ಯ ಇಲ್ಲಿ ಇದ್ರು. ಇದೆಲ್ಲ ಒಂದು ಕಡೆ ಇರಲಿ, ಭೌತಿಕವಾಗಿ ಇರ್ತಕ್ಕಂತಹ ಈ ಐಶ್ವರ್ಯಗಳೆಲ್ಲ ಒಂದು ಕಡೆ ಇರಲಿ, ಎಲ್ಲಕ್ಕಿಂತ ಮಿಗಿಲಾದ, ಎಲ್ಲಿಯೂ ದೊರೆಯದ, ಎಲ್ಲಿಯೂ ಅನುಭವಕ್ಕೆ ಸಿಗದ ಅತ್ಯದ್ಭುತವಾದ ಒಂದು ಐಶ್ವರ್ಯ ಗೋಕುಲದಲ್ಲಿ ಇದೆಯಂತೆ. ಅದ್ಯಾವುದು? ಶ್ರೀಕೃಷ್ಣನ ಬಾಲಲೀಲೆಗಳು. ಈ ಕೃಷ್ಣ ಪರಮಾತ್ಮನ ಬಾಲಲೀಲೆ ಇದೆಯಲ್ಲ, ಎಡಗೈ ಬಲಗೈಗಳಿಗೆ ವ್ಯತ್ಯಾಸ ತಿಳಿಯದ ದನ ಕಾಯುವ ಒಂದು ಹೆಣ್ಣಿನ ಕೈಯಲ್ಲಿ ಕಟ್ಟಿ ಹಾಕಿಸಿಕೊಂಡು ಕಣ್ಣನ್ನು ಉಜ್ಜುತ್ತಾ ಅಳುತ್ತಾ ನಿಲ್ಲುವ ಮುಗ್ಧ ಪರಮಾತ್ಮನ ದೃಶ್ಯ ಪರಮಪದದಲ್ಲಿ ಉಂಟಾ? ಗೋಕುಲದಲ್ಲಿ ಮಾತ್ರವಲ್ಲವ, ಅಯೋಧ್ಯೆಯಲ್ಲಿ ಉಂಟಾ? ಎಲ್ಲಿದೆ? ರಾಮನ ಅವತಾರವನ್ನು ವಾಲ್ಮೀಕಿಗಳು ವರ್ಣನೆ ಮಾಡುವಾಗ ಚೈತ್ರೇ ನವಮಿಕೆ ತಿಥೌ ಹೇಳಿಬಿಟ್ರು. ಅತಿಥಿ ನಕ್ಷತ್ರೇ ಅಲ್ಲಿ ರಾಮ ಹುಟ್ಟದ ಅಂತ ಹೇಳಿಬಿಟ್ಟು ಒಂದೇ ಒಂದು ಸರ್ಗದಲ್ಲಿ ರಾಮನ ಜನನ, ಭರತ ಲಕ್ಷ್ಮಣ ಶತ್ರುಘ್ನರ ಜನನ, ರಾಮ ದೊಡ್ಡವನಾದದ್ದು, ವಸಿಷ್ಠರ ಬಳಿಯಲ್ಲಿ ಗುರುಕುಲವಾಸ ಮಾಡಿದ್ದು, ರಾಮ ಅರಮನೆಗೆ ಹಿಂತಿರುಗಿ ಬಂದಿದ್ದು, ವಿಶ್ವಾಮಿತ್ರರು ಬಂದಿದ್ದು ಒಂದು ಸರ್ಗದಲ್ಲಿ ಮುಗಿದೋಯ್ತು. ಶ್ರೀಮದ್ ಭಾಗವತದ ದಶಮ ಸ್ಕಂದದ ಪೂರ್ವಾರ್ಧ ಪೂರ್ತಿ ಕೃಷ್ಣನ ಬಾಲಲೀಲೆಗೆ ಮೀಸಲು. ಇಂತಹ ಅತ್ಯದ್ಭುತವಾಗಿರ್ತಕ್ಕಂತಹ ಕೃಷ್ಣನ ಬಾಲಲೀಲೆಗಳು ಏನೆಲ್ಲ ನಡೆಯಿತಲ್ಲವ ಅದನ್ನೆಲ್ಲ ಮುಂದೆ ಹೇಳ್ತಾಳೆ. ಕೃಷ್ಣ ಏನೇನು ಮಾಡ್ದ, ಎಂತೆಂಥ ಬಾಲಲೀಲತೆಗಳನ್ನು ಮಾಡಿದ, ಯಾವ ರೀತಿ ನವನೀತ ಚೌರ್ಯ, ಯಾವ ರೀತಿ ವಸ್ತ್ರಾಪಹರಣ ಎಲ್ಲವನ್ನ ಮೇಲೆ ಆಂಡಾಳು ಅನುಭವಿಸ್ತಾಳೆ. ಇಂತಹ ಕೃಷ್ಣ ಪರಮಾತ್ಮನ ಬಾಲಲೀಲೆಗಳು. ಯಮಳಾರ್ಜುನ ವೃಕ್ಷವಿದೆಯಲ್ಲ, ಆ ಒರಳನ್ನು ಎಳೆದುಕೊಂಡು ಆ ಯಮಳಾರ್ಜುನ ವೃಕ್ಷವನ್ನು ಭಂಗ ಮಾಡಿ ಆ 2 ಮರಗಳಿಗೆ ಮತ್ತೆ ದೇವತೆಗಳ ರೂಪ ಬರುತ್ತಲ್ಲವ, ಅವರಿಬ್ಬರು ಕೂಡ ನಳಕೂಬರ ಎಂಬ 2 ಯಕ್ಷರು. ಆ 2 ಯಕ್ಷರೇ 2 ಅರ್ಜುನ ವೃಕ್ಷಗಳಾಗಿ ಬಂದು ಒಂದೇ ಸಾರಿ ಚೆನ್ನಾಗಿ ಎಳೆದುಕೊಂಡು ನಿಂತಾಗ ಅದರ ನಡುವಿನಲ್ಲಿರುವ ಪುಟ್ಟ ರಂಧ್ರದಿಂದ ಇಷ್ಟು ದೊಡ್ಡ
ಹೊರಳನ್ನು ಎಳೆದನಲ್ಲ, ಈ ಅಘಟಿತ ಘಟನಾ ಸಾಮರ್ಥ್ಯವನ್ನು ಬೇರೆಲ್ಲಿ ಕಾಣುವುದಕ್ಕೆ ಸಾಧ್ಯ? ಆ 2 ವೃಕ್ಷಗಳಿಗೆ ಶಾಪ ವಿಮೋಚನೆ ಆಯಿತು. ಆದರೆ ಆ ಶಾಪ ವಿಮೋಚನೆಯಾಗಿ ದೇವ ಶರೀರ ಬಂದಂತಹ ಆ ನಳಕೂಬರರಿಬ್ಬರು ಕೂಡ ಅಳುತ್ತಾರಂತೆ, ನಮಗೆ ಬೇಡ ದೇವ ಶರೀರ, ನಮಗೆ ಶಾಪ ವಿಮೋಚನೆ ಬೇಡ. ಕಾರಣ, ಕೃಷ್ಣ ಪರಮಾತ್ಮನ ಮನೆಯ ಹಿತ್ತಿಲಲ್ಲಿ ಇದ್ದುಕೊಂಡು ಇವನ ಸಕಲ ತುಂಟಾಟ ಬಾಲಲೀಲೆಗಳನ್ನು ಎಷ್ಟು ದಿವಸ ನಾವು ನೋಡ್ತಾ ಇದ್ವಿ, ಅನುಭವಿಸ್ತಾ ಇದ್ವಿ. ಅಯ್ಯೋ, ಈಗ ಶಾಪ ವಿಮೋಚನೆಯಾಗಿ ಯಾವುದೋ ಯಕ್ಷಲೋಕಕ್ಕೆ ಹೋಗಬೇಕಲ್ಲ, ನಮಗೆ ಶಾಪವೇ ಇರಲಿ, ಶಾಪ ವಿಮೋಚನೆ ಬೇಡ ಅಂತಾರೆ. ಇದೆಲ್ಲವ ಕೃಷ್ಣನ ಬಾಲಲೀಲೆಯ ಔಚಿತ್ಯ. ಇಂತಹ ಆ ಯಮುನಾ ತೀರದಲ್ಲಿ ನಡೆದಂತಹ ಅಪೂರ್ವವಾದ ವೇದಾಂತ ದೇಶಿಕರು ಅದ್ಭುತವಾಗಿ ಯಾದವಾಭ್ಯುದಯ ಕಾವ್ಯದಲ್ಲಿ ಹೇಳ್ತಾರೆ, ಯಮುನಾ ಸಾಕ್ಷಿ ಕಂಚಕಾರ. ಕೃಷ್ಣ ಪರಮಾತ್ಮನ ಸಕಲ ಲೀಲೆಗಳಿಗೂ ಕೂಡ ಯಾರು ಸಾಕ್ಷಿ? ಪ್ರವಹಿಸುತ್ತಿರುವ ಯಮುನಾ ಸಾಕ್ಷಿ ಅಂತ. ಕೃಷ್ಣನ ಬಾಲಲೀಲೆಗಳಿಗೆ ಸಜೀವ ಸಾಕ್ಷಿಯಾಗಿದ್ದವಳು ಯಮುನಾ ಎನ್ನುತ್ತಾರೆ ಯಾದವಾಭ್ಯುದಯ ಕಾವ್ಯದಲ್ಲಿ ಸ್ವಾಮಿ ವೇದಾಂತ ದೇಶಿಕರು. ಅಂತಹ ಅದ್ಭುತವಾದ ಕೃಷ್ಣನ ಬಾಲಲೀಲೆಗಳ ಅಪರಿಮಿತವಾದ ಸಂಪತ್ತು ತುಂಬಿಕೊಂಡ ಸ್ಥಳ ಇದೆಲ್ಲವ. ರಾಮನನ್ನು ಯಾರಾದರೂ ಕಟ್ಟಾಕಿದ್ರ? ರಾಮ ಯಾರ ಕೈಲಾದರೂ ಹೊಡೆಸ್ಕೊಂಡ? ರಾಮ ಯಾರ ಕೈಲಾದರೂ ಬಯಸ್ಕೊಂಡ? ಗಜಗಂಭೀರನಾಗಿ, ಯುವರಾಜನಾಗಿ, ರಾಜನ ಔರಸ ಪುತ್ರನಾಗಿ, ಚಕ್ರವರ್ತಿ ಕುಮಾರನಾಗಿ ಇದ್ದವನು ರಾಮ. ಆದರೆ ಹಸುಕರುಳುಗಳ ಕೊರಳನ್ನು ತಬ್ಬಿಕೊಂಡು, ಕೆಚ್ಚಲಲ್ಲಿ ಬಾಯಿಟ್ಟು, ಅದನ್ನು ಹಾಲನ್ನು ಕುಡಿದು, ತಾಯ ಕೈಯಲ್ಲಿ ಪೆಟ್ಟು ತಿಂದು, ತಾಯಿ ಒಬ್ಬಳೇನಾ? ಸ್ವಾಮಿ ನಂಬಿಳ್ಳೆ ಹೇಳ್ತಾರೆ, ಗೋಕುಲದಲ್ಲಿ ಕೃಷ್ಣನನ್ನು ಹೊಡೆಯದ, ಕಟ್ಟದ, ಬೈಯದ, ಶಿಕ್ಷಿಸದ ಯಾರೂ ಇಲ್ಲ ಅಂದ್ಬಿಟ್ಟು 5 ಲಕ್ಷ ಕುಟುಂಬ ಗೋಕುಲದಲ್ಲಿ. 40 ಲಕ್ಷ ಜನ ಇಲ್ವಾ? 8 ಜನನೂ ಕೃಷ್ಣನ ಹೊಡಿತಾರಂತೆ, 8 ಜನನೂ ಕೃಷ್ಣನ ಬೈತಾರಂತೆ, 8 ಜನನೂ ಕೃಷ್ಣನ ಎತ್ಕೋತಾರೆ, 8 ಜನನೂ ಕೃಷ್ಣನ ಮುದ್ದು ಮಾಡ್ತಾರೆ. ಇಂಥ ಒಂದು ಭವ್ಯವಾದ ಅನುಭವ ಬೇರೆಲ್ಲಾದರೂ ಉಂಟಾ? ಇಂತಹ ಕೃಷ್ಣ ಪರಮಾತ್ಮನ ದಿವ್ಯ ಚರಿತ್ರೆ ಎಂಬತಕ್ಕಂತಹ ಸಂಪತ್ತು ತುಂಬಿ ಇರ್ತಕ್ಕಂತಹ ಆಯ್ಪಾಡಿ, ಗೊಲ್ಲರ ಕೇರಿ ಎನ್ನುತ್ತಾಳೆ ಆಂಡಾಳ್. ಆಯ್ಪಾಡಿ ಎಂದರೆ ಗೊಲ್ಲರ ಬೀಡು, ಆಯರ್ ಎಂದರೆ ಗೊಲ್ಲರು, ಆಯ್ಪಾಡಿ ಗೊಲ್ಲರ ಬೀಡು, ಶೀರ್ಮಲ್ಗು ಮಾಯ್ಪಾಡಿ ಎಂಬುದಾಗಿ ಸಂಪದ್ಭರಿತವಾಗಿರ್ತಕ್ಕಂತಹ ಆ ನಂದ ಗೋಕುಲ. ಅಂತಹ ಆ ನಂದ ಗೋಕುಲದಲ್ಲಿ ಇರ್ತಕ್ಕಂತಹ ಶಲ್ವಚ್ಚಿರುಮೀರ್ಗಾಳ್, ಈ ಶಲ್ವಚ್ಚಿರುಮೀರ್ಗಾಳ್ ಶ್ರೀಮಂತೆಯರಾದಂತಹ ಕನ್ಯೆಯರೇ ಎಂಬುದಾಗಿ ಕರೀತಾಳೆ ಆಂಡಾಳ್. ಈ ಗೋಪಕನ್ನಿಕೆಯರಿಗೆ ಯಾವುದು ಶ್ರೀಮಂತಿಕೆ? ಏನು ಸಂಪತ್ತು? ಒಬ್ಬೊಬ್ಬಳು ಏನಾದರೂ 1,000 ಕೋಟಿ 100 ಕೋಟಿ ಇಟ್ಟಿದ್ದಾಳ, ಒಬ್ಬೊಬ್ಬಳು ದೊಡ್ಡ ದೊಡ್ಡ ಭವ್ಯವಾದ ಮಂದಿರವನ್ನು ಕಟ್ಕೊಂಡಿದ್ದಾಳ. ಏನಿದೆ ಇವರಿಗೆ? ಏನು ಸಂಪತ್ತು ಇವರದು ಎಂಬುದಾಗಿ ಕೇಳಿದರೆ, ಮೊಟ್ಟ ಮೊದಲನೆಯ ಸಂಪತ್ತು ಏನು ಗೊತ್ತಾ? ಕೃಷ್ಣ ಪರಮಾತ್ಮ ಗೋಕುಲದಲ್ಲಿ ಅವತರಿಸಿದ ಕಾಲದಲ್ಲೇ ಇವರೂ ಹುಟ್ಟಿ ಬಂದಿದ್ದಾರಲ್ಲ, ಅದೇ ದೊಡ್ಡ ಸಂಪತ್ತು. ನಾವೆಲ್ಲ ಇದ್ದೀವಿ. ಪಿನ್ನಾನಾರ್ ವಣಂಗೊಂ ಸೋದಿ ತಿರುಮೂಡಿ ಕಳತ್ತಾನಾಯೇ. ತಿರುನಡತ್ತಾಂಡಂ ದಿವ್ಯ ಗ್ರಂಥದಲ್ಲಿ ತಿರುಮಂಗ ಹೇಳ್ತಾರೆ, ಅಯ್ಯೋ ನಮ್ಮದು ಎಂಥ ವ್ಯರ್ಥ ಜನ್ಮ, ಎಲ್ಲ ಅವತಾರಗಳು ಮುಗಿದು ಹೋದ ಮೇಲೆ ನಾವು ಹುಟ್ಟಿದ್ವಲ್ಲ. ಕೃಷ್ಣ ಪರಮಾತ್ಮನ ಕಾಲದಲ್ಲಿ ಸ್ವಾಮಿ ಕೂರತ್ತಾಯ್ವಾನ್ ಅತಿಮಾನುಷ ಸ್ತವದಲ್ಲಿ ಅನುಭವಿಸ್ತಾರೆ. ಆ ಯಮುನಾ ತೀರದಲ್ಲಿ ಎಷ್ಟೋ ಎಣಿಸಲಾರದಷ್ಟು ಅಸಂಖ್ಯಾತವಾದ ಮರಳಿನ ಕಣ ಇದೆಯಲ್ಲ, ಆ ಒಂದು ಮರಳಿನ ಕಣವಾಗಿ ನಾನು ಇರಬಾರ್ದಾಗಿತ್ತ? ನಾನು ಇರದೇ ಹೋದೇನಲ್ಲ. ಎಷ್ಟು ಮರಗಳು, ಆ ಮರಗಳಲ್ಲಿ ಎಷ್ಟು ಎಲೆಗಳು, ಎಷ್ಟು ಹೂಗಳು. ಕದಂಬ ವೃಕ್ಷದ ಮೇಲೆ ಪಾದವನ್ನು ಊರಿ ಕೃಷ್ಣ ಆ ಮರವನ್ನು ಏರ್ತಾನಲ್ಲ. ಪೂತನೀಳ್ ಕಡಂಬೇರಿ ಕಾಳಿಯನುಚ್ಚಿಯಿಲ್ ನಟ್ಟಂಪಾಯಿಂದೆ ಆಡ್ತಾಳೆ. ಕದಂಬ ವೃಕ್ಷದ ಮೇಲೆ ತನ್ನ ಪಾದವನ್ನಿಟ್ಟು ಹತ್ತಿದನಲ್ಲ, ಆ ಒಂದು ಮರದ ರೆಂಬೆಯಾಗಿ ನಾನು ಇರಬಾರ್ದಾಗಿತ್ತ? ಯಮುನಾ ನದಿಯ ತೀರ್ಥದಲ್ಲಿ ಒಂದು ಬಿಂದು ತೀರ್ಥವಾಗಿ ನಾನು ಇರಬಾರ್ದಾಗಿತ್ತ? ಹಂಬಲಿಸ್ತಾರೆ ಸ್ವಾಮಿ ಕೂರತ್ತಾಯ್ವಾನ್. ಆ ರೀತಿ ಎಲ್ಲ ಸಾಧು ಸಂತರು ಕೂಡ ಆ ರೀತಿ ಪರಮಾತ್ಮನ ಅವತಾರ ಕಾಲದಲ್ಲಿ ಎಲ್ಲಿಯೋ ಒಂದು ತೃಣವಾಗಿ ಆದರೂ ಇರಬಾರ್ದಿತ್ತ ಎಂದು ಹಂಬಲಿಸ್ತಾರಲ್ಲ, ಅಂತಹ ಹಂಬಲಿಕೆಯ ಭಾಗ್ಯ ಇವರಿಗೆ ದೊರೆತಿದೆಯಲ್ಲವ. ಪರಮಾತ್ಮ ಕೃಷ್ಣನಾಗಿ ಅವತರಿಸಿದಾಗ ಗೋಕುಲದಲ್ಲಿ ಗೋಪಿಕೆಯರಾಗಿ ಹುಟ್ಟುವ ಭಾಗ್ಯ ಇವರಿಗುಂಟಲ್ಲ. ಆ ಸೌಭಾಗ್ಯವೇ ಶಲ್ವಚ್ಚಿರುಮೀರ್ಗಾಳ್. ಅದೇ ದೊಡ್ಡ ಸಂಪತ್ತು. ನೇರಾಗಿ ಕೃಷ್ಣನನ್ನು ಕಾಣ್ತಾರೆ.
ಕೃಷ್ಣನ ಜೊತೆಯಲ್ಲಿ ಜಲಕ್ರೀಡೆ ಆಡ್ತಾರೆ, ಕೃಷ್ಣನ ಜೊತೆಯಲ್ಲಿ ರಾಸಕ್ರೀಡೆ, ಅನವರತ ಕೃಷ್ಣ ದರ್ಶನ, ಅನವರತ ಇವರು ತೆಗೆದ ಬೆಣ್ಣೆಯನ್ನು ಕೃಷ್ಣ ತಿಂತಾನೆ. ಏನು ಭಾಗ್ಯ, ಏನು ಭಾಗ್ಯ! ಅಹೋಭಾಗ್ಯಂ ಅಹೋಭಾಗ್ಯಂ ನಂದಗೋಪ ಪ್ರಜೌಕಸಾಂ ಎನ್ಮಿತ್ರಂ ಪರಮಾನಂದಂ ಪೂರ್ಣಂ ಬ್ರಹ್ಮ ಸನಾತನಂ ಎಂಬುದಾಗಿ ಚತುರ್ಮುಖ ಬ್ರಹ್ಮ ಆಸೆ ಪಡ್ತಾನೆ. ಅಯ್ಯೋ ಒಬ್ಬ ಗೊಲ್ಲಬಾಲಕನಾಗಲಿಲ್ವಲ್ಲ, ಅಯ್ಯೋ ಒಬ್ಬ ಗೋಪಿಕೆ ಆಗಲಿಲ್ವಲ್ಲ ಅಂತ. ಅಂತಹ ಚತುರ್ಮುಖ ಬ್ರಹ್ಮನೂ ಕೂಡ ಆಸೆ ಪಡ್ತಕ್ಕಂತಹ ಆ ಗೊಲ್ಲರ ಜನ್ಮವನ್ನು ತಾಳಿ ಕೃಷ್ಣನಿಗೆ ಈಡು ಜೋಡಾದ ವಯಸ್ಸು, ಕೃಷ್ಣನಿಗಿಂತ ವಯಸ್ಸಾದ ವೃದ್ಧೆಯರೂ ಅಲ್ಲ ಅಥವಾ ಪುಟ್ಟ ಮಗುವೂ ಅಲ್ಲ, ಕೃಷ್ಣನಿಗೆ ಈಡು ಜೋಡಾದ ವಯಸ್ಸಾಗಿ ಅವನೊಡನೆ ಒಂದಾಗಿ ಬೆರೆಯತಕ್ಕಂತಹ ಒತ್ತೆಪ್ಪರ್ವತ್ತೆ ಕೊಂಡಾರಿರೆ ಒತ್ತೆಪ್ಪರ್ವಂ ಸದೃಶವಾದ ವಯೋಮಾನವುಳ್ಳವರಾಗಿ ಕೃಷ್ಣನ ಇದ್ದ ಕಾಲದಲ್ಲಿ ಅಲ್ಲಿ ಹುಟ್ಟುವ ಭಾಗ್ಯ ಪಡೆದರಲ್ಲ ಶಲ್ವಚ್ಚಿರುಮೀರ್ಗ. ಅದೇ ದೊಡ್ಡ ಸಂಪತ್ತು, ಅದಕ್ಕಿಂತ ಮತ್ತೊಂದು ಭಾಗ್ಯ ಇವರಿಗೆ ಬೇಕಾ ಎಂಬುದಾಗಿ ಅಲ್ಲಿ ಕೇಳ್ತಾರೆ. ಯದಾ ಚ ಕೃಷ್ಣ ಉದ್ಭೂತಸ್ತದಾ ಪ್ರಭೃತಿಮೇ ವ್ರಜೆ ಯಾವತ್ ದುಗ್ಧಂ ಸಮುದ್ಭೂತಂ ತಾವದೇವ ಕೃತಂ ಭವೇತ್. ಹಾಲು ಕರೆಯುವಾಗಲೇ ತುಪ್ಪ ಆಗ್ಬಿಡ್ತಾ ಇತ್ತು ಅಂದರೆ ಎಷ್ಟು ಹಾಲಿನ ರಾಶಿ, ಎಷ್ಟು ಮೊಸರಿನ ರಾಶಿ, ಎಷ್ಟು ಬೆಣ್ಣೆ, ಎಷ್ಟು ತುಪ್ಪ, ಅದೆಲ್ಲವನ್ನ ಕಡೆದು ಅದೆಲ್ಲವನ್ನ ಮಾಡಿ ಕೃಷ್ಣ ಪರಮಾತ್ಮನಿಗೆ ಅದನ್ನು ನೀಡತಕ್ಕಂತಹ ಮಹಾಭಾಗ್ಯ ಪಡೆದರಲ್ಲ, ಆ ಭಾಗ್ಯವನ್ನು ಶಲ್ವಂ ಎಂಬ ಪದದಿಂದ ಆಂಡ್ರಾಳು ಹೇಳ್ತಾರೆ. ಇಂತಹ ಸೌಭಾಗ್ಯವನ್ನು ಪಡೆದಂತಹ ಶಿರ್ಮೀರ್ಘಾಳ ಎಳೆಯ ಬಾಲಕಿಯರು. ಕೃಷ್ಣ ಗೋಕುಲದಲ್ಲಿ ಎಷ್ಟು ವರ್ಷ ಇದ್ದ ಅಂದರು? ಗೋವರ್ಧನ ಪರ್ವತವನ್ನು ಎತ್ತಿದ ನಂತರ ಶಂಖಚೂಡನ ಪರಾಭವವಾಗುತ್ತೆ. ಅದಾದ ಮೇಲೆ ಕೇಶಿ ಸಂಹಾರ ಆಗಿ ಶಂಖಚೂಡನ ಪರಾಭವ ಆದ ಮೇಲೆ ಅಕ್ರೂರ ಬಂದು ಕೃಷ್ಣನನ್ನು ಮಥುರಾ ನಗರಕ್ಕೆ ಕರೆದೊಯ್ತಾನಲ್ವ. ಆಗ ಆ ಕೃಷ್ಣನನ್ನು ವರ್ಣನೆ ಮಾಡುವಾಗ ಪೌಗಂಡ ಎಂಬುದಾಗಿ ಹೇಳ್ತಾರೆ ವ್ಯಾಸರು. ಪೌಗಂಡ ಅಂದರೆ ಏನು ಅಂತ ಕೇಳಿದ್ರು. ನಮ್ಮ ವಯೋಮಾನಗಳ ಒಂದು ಕಲ್ಪನೆ. ಹುಟ್ಟಿದ ಮಗುವನ್ನು ಶಿಶು ಅಂತ ಕರಿತೀವಿ. ಸ್ವಲ್ಪ ದೊಡ್ಡದಾಗಿ 2 ವರ್ಷ 3 ವರ್ಷ 4 ವರ್ಷ 5 ಆದರೆ ಬಾಲಕ ಬಾಲಕಿ ಅಂತ ಕರಿತೀವಿ. ಆಮೇಲೆ ಕೌಮಾರ, ಯೌವನ ಹೀಗೆಲ್ಲ ಹೇಳ್ತೀವಲ್ವಾ. ಶೈಶವ, ಬಾಲ್ಯ, ಕೌಮಾರ, ಯೌವನ, ಪ್ರೌಢ, ವೃದ್ಧ, ಇದೆಲ್ಲ ನಮ್ಮ ದಶೆಗಳು ಜೀವಮಾನದಲ್ಲಿ. ಅದರಲ್ಲಿ ಈ ಕೌಮಾರ ಮತ್ತು ಯೌವನ ಇದು ಎರಡರ ನಡುವಿನ ಒಂದು ಅವಸ್ಥೆ ಇದೆಯಲ್ಲ, ಅದಕ್ಕೆ ಪೌಗಂಡ ಅಂತ. ಕೃಷ್ಣನಿಗೆ 7 ವಯಸ್ಸು. ಅಕ್ರೂರ ಬಂದು ಕೃಷ್ಣನನ್ನು ಕರೆದೊಯ್ದಾಗ 7 ವಯಸ್ಸು ಅಂತ ಹೇಳ್ತಾರೆ ಪೌಗಂಡ ಎಂಬುದಾಗಿ. 7 ವಯಸ್ಸಿನ ಒಳಗಡೆ ಇಷ್ಟೆಲ್ಲ ಆಗೋಯ್ತು. ಏನೆಲ್ಲ ಹರಸಾಹಸಗಳನ್ನು ತೋರಿದ, ಎಷ್ಟೆಲ್ಲ ಗೋಪಿಕೆಯರನ್ನು ರಂಜಿಸಿದ. ಅಂತಹ ಆ ಪೌಗಂಡ ವಯಸ್ಸಿನಲ್ಲಿ ಕೃಷ್ಣ ಇದ್ದನಲ್ಲವ, ಅಂತಹ ಕೃಷ್ಣನ ಒಡಗೂಡಿ ಎಷ್ಟು ವಿಧವಾದ ಅನುಭವಗಳನ್ನು ಇವರು ಪಡೆದ್ರಲ್ಲ, ಆ ಅನುಭವವೇ ಇವರ ಸಂಪತ್ತು. ಕೃಷ್ಣ ಗುಣಾನುಭವದ ಸಂಪತ್ತು, ಕೃಷ್ಣ ಸೌಂದರ್ಯಾನುಭವದ ಸಂಪತ್ತು, ಕೃಷ್ಣಾಲಿಂಗನದ ಸಂಪತ್ತು, ಇದೆಲ್ಲವನ್ನು ಪಡೆದವರು ಇವರಾದ್ದರಿಂದ ಆಂಡಾಳ್ ಆ ಗೋಕುಲವೋ ಕೃಷ್ಣನ ಬಾಲಲೀಲೆ ಎಂಬ ಐಶ್ವರ್ಯ ತುಂಬಿದ ಸ್ಥಳ. ಗೋಕುಲವೇ ಸಂಪದ್ಭರಿತ. ಆ ಗೋಕುಲದಲ್ಲಿರುವ ಇವರು ಅತ್ಯಂತ ಶ್ರೀಮಂತೆಯರಾದ ಕನ್ಯೆಯರು. ಕಾರಣ ಕೃಷ್ಣಾನುಭವವೆಂಬ ಸಂಪತ್ತನ್ನು ಉಳ್ಳವರು. ಶಲ್ವಚ್ಚಿರುಮೀರ್ಘಾಳ್ ಎಂಬುದಾಗಿ ಆಂಡಾಳ್ ಅವರ ಭಾಗ್ಯವನ್ನು ಕೊಂಡಾಡ್ತಾಳೆ. ಕಾರಣ ಅದನ್ನು ಇವಳು ಆಸೆ ಪಡ್ತಾಳಲ್ಲವ, ಆ ಭಾಗ್ಯ ತನಗೆ ಬೇಕು ಎಂಬುದಲ್ಲವ ಗೋದಾದೇವಿಯ ಅಭಿನಿವೇಶ. ಆದ್ದರಿಂದ ಇಂತಹ ಭಾಗ್ಯವನ್ನು ಪರಮಪದದಲ್ಲಿ ಕಾಣ್ತೀವ, ಗೋಕುಲದಲ್ಲಿ ಉಂಟ. ಅಲ್ಲಿರೋರು ಕೂಡ ಈ ಕೃಷ್ಣನನ್ನು ನೋಡಬೇಕಾದ್ರೆ ಇಲ್ಲಿಗೆ ಬರಬೇಕಂತ. ಆದ್ದರಿಂದ ತಾನೇ ಆ ಶ್ರೀಭೂನೀಳಾದೇವಿಯರು ಕೂಡ ಈ ನವಿಲುಗರಿಯನ್ನು ತಲೆಯಲ್ಲಿ ಮುಡಿದು ಗುಲಗಂಜಿ ಮಾಲೆಯನ್ನು ತೊಟ್ಟು ವೇಣುನಾದವನ್ನು ಮಾಡುತ್ತಾ ಕದಂಬ ವೃಕ್ಷಕ್ಕೆ ಮೈಯಾನಿಸಿ ನಿಂತ ನೀಲಮೇಘ ಶ್ಯಾಮನ ಮೋಹನಾಕಾರವನ್ನು ಕಾಣುವುದಕ್ಕಾಗಿ ಆ ವೈದಿಕ ಪುತ್ರ ಇದಾನಲ್ಲ, ಇವರ ಗುರುವಾದ ಸಂದೀಪಿನಿ ಅವನ ಪುತ್ರನನ್ನು ಕರೆದೊಯ್ದು ಇಟ್ಕೊಂಡು ಕೃಷ್ಣ ಅಲ್ಲಿಗೆ ಬರಮಾಡಿಕೊಂಡು ಈ ವೇಷದಲ್ಲಿ ಕೃಷ್ಣನನ್ನು ಕಾಣಬೇಕು ಅಂತ ಅವರುಗಳೇ ಆಸೆ ಪಟ್ಟರಲ್ಲವ. ಶ್ರೀಭೂನೀಳೆಯರಿಗೆ ಮನಮೋಹಕವಾದ ರೂಪ ಇದು. ಇಂಥ ರೂಪವನ್ನು ಪ್ರತಿಕ್ಷಣ ಅನುಭವಿಸುವ ಭಾಗ್ಯವನ್ನು ಗೋಪಿಕೆಯರು ಪಡೆದಿದ್ದಾರಲ್ಲವ, ಅದನ್ನು ಹೇಳ್ತಾಳೆ ಶಲ್ವಚ್ಚಿರುಮೀರ್ಘಾಳ್.
ಭಗವದ್ ಗುಣಾನುಭವ ಅನವರತ ನಡೆಯತಕ್ಕಂತಹ ನಂದಗೋಕುಲ. ಅಲ್ಲಿ ಹೇಗಿದೆ ಅಂದರೆ ಇವರ ಜೀವನವೇ ಕೃಷ್ಣಾನುಭವ, ಇವರಿಗೆ ಬೇರೆ ಏನು ತಿಳಿದೇ ಇಲ್ಲ. ಕೃಷ್ಣಾನುಸಂಧಾನವೇ ಉಸಿರಾಗಿರ್ತಕ್ಕಂತಹ ಭಾಗವತೋತ್ತಮರು ತುಂಬಿ ತುಳುಕುವ ಆ ನಂದಗೋಕುಲದಲ್ಲಿ ಕೃಷ್ಣಾನುಭವವೆಂಬ ಸಂಪತ್ತನ್ನು ಪಡೆದಂತಹ ಇವರನ್ನು ಕೊಂಡಾಡ್ತಾಳೆ. ಶೀರ್ಮಲ್ಗುಮಾಯ್ಪಾಡಿ ಸಲ್ವಚ್ಚಿರಮೀರ್ಗಾಳ್. ಅಯೋಧ್ಯೆ ಹೇಗಿದೆ ಅಂದರು. ಏನ್ರಿ ಇದೆ ಅಯೋಧ್ಯೆಯಲ್ಲಿ? ಏನು ಸ್ವಾರಸ್ಯವಿಲ್ಲ. ಕಾರಣ ಏನು? ನ ರಾಮ ಪರದಾರಾನ್ವೈ ಚಕ್ಷುರ್ಭ್ಯಾಮಪಿ ಪಶ್ಯತಿ. ರಾಮ ಇತರ ಸ್ತ್ರೀಯನ್ನು ಎರಡೂ ಕಣ್ಣೆತ್ತಿ ಕೂಡ ನೋಡಲ್ವಂತೆ. ಚಕ್ಷುರು ವೈ ಅಂತಿದೆ ದ್ವಿವಚನ. ಎರಡೂ ಕಣ್ಣುಗಳಿಂದಲೂ ಕೂಡ ರಾಮ ಪರಸ್ತ್ರೀಯನ್ನು ನೋಡಲ್ವಂತೆ. ಎರಡೂ ಕಣ್ಣಿಂದ ನೋಡಲ್ಲ, ಒಂದು ಕಣ್ಣಿಂದ ನೋಡಲ್ಲ. ಇದೆಲ್ಲ ಏನು ಅಂತ ಕೇಳಿದ್ರು. ಕಡೆಗಣ್ಣಿಂದ ಯಾವುದಾದ್ರೂ ಸ್ತ್ರೀಯನ್ನು ನೋಡಿ ಕಣ್ಣಿನಲ್ಲಿ ವಿಕಾರಗಳು ಏರ್ಪಟ್ಟರೆ ಅದಕ್ಕೆಲ್ಲ ಬೇರೆ ಅರ್ಥ. ಎರಡೂ ಕಣ್ಣಿಂದ ನೋಡೋದು ಅಂದ್ರೇನು? ಮಗು ತಾಯಿಯನ್ನು ನೋಡುವಂತೆ. ತಾಯಿಯನ್ನು ಮಗು ಎರಡೂ ಮುಗ್ಧ ಕಣ್ಣುಗಳನ್ನು ತೆಗೆದು ತಾಯಿಯನ್ನು ನೋಡುತ್ತೆ. ಹಾಗೆ ಕೂಡ ರಾಮ ಮತ್ತೊಬ್ಬ ಸ್ತ್ರೀಯನ್ನು ನೋಡೋದಿಲ್ವಂತೆ. ಆ ರೀತಿ ಜಾನಕಿ ಸೀತೆಯ ಹೊರತಾಗಿ ಮತ್ತಾವ ಸ್ತ್ರೀಯನ್ನು ಕಣ್ಣೆತ್ತಿ ಕೂಡ ನೋಡದ ಒಂದು ಸ್ಥಳ ಅಯೋಧ್ಯೆ. ಕಂಡ ಹೆಣ್ಣುಗಳನ್ನೆಲ್ಲ ನೋಡ್ತಾ, ಸೆರಗೆ ಎಳೀತಾ, ತಲೆ ಜಡೆ ಎಳೀತಾ, ಅವರ ಹಿಂದೆ ಮುಂದೆ ಅಲೆದಾಡ್ತಾ, ಅವರ ವಸ್ತ್ರವನ್ನು ಅಪಹಾರ ಮಾಡಿ ತಾನು ಹೊತ್ಕೊಳ್ತಾ, ಅವರ ಜೊತೆಯಲ್ಲೆಲ್ಲ ಲೀಡೆಯಾಡುವ ಸ್ಥಳ ಇದು. ಇಲ್ಲೊಂದು ಇದೆಯಲ್ಲ, ಕರ್ಗೆ ಓಡಾಡ್ತಿದೆಯಲ್ಲ ಯಮುನಾ ತೀರದಲ್ಲಿ, ಇದು ರಾಮನ ಹಾಗ ಎಂಬುದಾಗಿ ಈ ಒಂದು ಕರಿ ಮುದ್ದೆ ಬೆಣ್ಣದಿಂದ ಅಲಿತಾ ಇದೆಯಲ್ಲ, ಇದರ ವೈಭವ ಇದಲ್ಲವಾ? ಅಂತಹ ವೈಭವವನ್ನು ಇಲ್ಲಿ ಆಂಡಾಳು ಕೊಂಡಾಡ್ತಾಳೆ. ಅವನನ್ನು ಅನುಭವಿಸುವ ಭಾಗ್ಯ. ಶೀರ್ಮಲ್ಗುಮಾಯ್ಪಾಡಿ ಸಲ್ವಚ್ಚಿರಮೀರ್ಗಾಳ್ ಎಂಬುದಾಗಿ ಈ ಗೋಪಿಕೆಯರ ಬಾಯಿಂದ ಬರ್ತಕ್ಕಂತಹ ಬಾಯಲ್ಲಿ ನೀರನ್ನು ತುಂಬಿಕೊಂಡು ಯಮುನೆಯಲ್ಲಿ ಉಗುಳ್ತಾರಂತೆ. ಅದನ್ನು ಪರಮ ಪಾವನ ಅಂತ ಕೃಷ್ಣ ಭಾವಿಸಿ ಅದರಲ್ಲಿ ಜಲಕ್ರೀಡೆ ಆಡ್ತಾರಂತೆ. ಹೀಗೆ ಪರಮಾತ್ಮ ಇವರಿಗಾಗಿ ತನ್ನನ್ನೇ ಒಪ್ಪಿಸಿಕೊಂಡಂತಹ ಅದ್ಭುತವಾದ ಪವಿತ್ರ ಸ್ಥಳ ಶೀರ್ಮಲ್ಗುಮಾಯ್ಪಾಡಿ. ಅಲ್ಲಿರುವವರು ಶಲ್ವ ಶಿರುಮೀರ್ಗಾಳ್ ಎಂಬುದಾಗಿ ಇಲ್ಲಿ ನಿರೂಪಣೆ ಮಾಡ್ತಾಳೆ ಆಂಡಾಳ್. ನಮ್ಮಲ್ಲಿ ಯಾವುದನ್ನು ಸಂಪತ್ತು ಶ್ರೀಮಂತೆ ಅಂತ ಹೇಳಲಾಗಿದೆ. ಏನೋ 100 ಕೋಟಿ ಇದೆ, 10 ಕೋಟಿ ಇದೆ, 50 ಕಾರ್ ಇದೆ, ಅವರ ಹತ್ರ ಒಂದು 100 kg ಬಂಗಾರ ಇದೆ. ಇದುವಾ ಶ್ರೀಮಂತಿಕೆ? ನಮ್ಮ ಪೂರ್ವಾಚಾರ್ಯರುಗಳು ಇದಾವುದನ್ನೂ ಶ್ರೀಮಂತಿಕೆ ಅಂತ ಒಪ್ಕೊಳ್ಳೇ ಇಲ್ಲ. ಇದೆಲ್ಲ ವ್ಯರ್ಥ, ದುಃಖ ಅಂದ್ಬಿಟ್ರು. ಎಷ್ಟೆಷ್ಟು ಹಣ ಅಧಿಕವಾಗುತ್ತೆ ಅಷ್ಟಷ್ಟು ದುಃಖ ಅಂದ್ಬಿಟ್ರು. ಮಹಾಭಾರತದಲ್ಲಿ ಒಂದು ಕಥೆ ಬರುತ್ತೆ. ವ್ಯಾಸಮುನಿವರಿಯರು ಈ ಕಥೆಯನ್ನು ಹೇಳ್ತಾರೆ. ಏನು ಕಥೆ ಅಂತ ಕೇಳಿದ್ರು. ಒಬ್ಬ ಕಾಡಲ್ಲಿ ಓಡ್ತಾ ಇದ್ದಾನೆ. ಅವನು ಯಾಕೆ ಓಡ್ತಾ ಇದ್ದಾನೆ ಅಂದರೆ ಅವನನ್ನೊಂದು ಹುಲಿ ಅಟ್ಟಿಸ್ಕೊಂಡು ಬರ್ತಾಯಿದ್ದ. ಒಂದು ಹುಲಿ ಅಟ್ಟಿಸಿಕೊಂಡು ಬಂದಾಗ ಪ್ರಾಣ ಭಯದಿಂದ ಅವನು ಓಡ್ತಾನಲ್ಲವ, ಹಾಗೆ ಓಡುವ ರಭಸದಲ್ಲಿ ಅವನು ಬಾವಿನಲ್ಲಿ ಬಿದ್ದುಬಿಡ್ತಾನೆ. ಬಾವಿಯಲ್ಲಿ ಬೀಳ್ತಾ ಇರುವಾಗ ನೋಡ್ತಾನೆ, ಬಾವಿಯ ಒಳಗಡೆ ಒಂದು ಹೆಬ್ಬಾವು ಬಾಯಿ ಕರ್ಕೊಂಡು ಕೂತಿರುತ್ತೆ. ಮೇಲೆ ಹೋದರೆ ಹುಲಿ, ಒಳಗೆ ಬಿದ್ದರೆ ಹೆಬ್ಬಾವು. ಮಾಡುವುದೇನು? ಪಕ್ಕದಲ್ಲಿ ಒಂದು ಆಲದ ಮರ ಇರುತ್ತೆ. ಆ ಆಲದ ಮರದ ಬಿಳಲು ಜೋತಾಡ್ತಾ ಇರುತ್ತೆ. ಆ ಆಲದ ಮರದ ಬಿಳಲನ್ನು ಇವನು ಹಿಡ್ಕೊಳ್ತಾನೆ. ಮೇಲಕ್ಕೂ ಹೋಗಲ್ಲ, ಕೆಳಗೂ ಇಳಿಯದೆ ಬಾವಿಯ ಮಧ್ಯದಲ್ಲಿ ಆಲದ ಮರದ ಬಿಳಲನ್ನು ಹಿಡಿದುಕೊಂಡು ಇವನು ಜೋತಾಡ್ತಾ ಇರ್ತಾನೆ. ಆಗ ಆ ಆಲದ ಮರದ ಬಿಳಲನ್ನು ಒಂದು ಇಲಿ ಕಚ್ತಾ ಇರುತ್ತೆ. ಅದು ಯಾವಾಗ ಕತ್ತರಿಸಿ ಬೀಳುತ್ತೋ ಗೊತ್ತಿಲ್ಲ. ಆಗ ಆ ಮರದ ಮೇಲೆ ಒಂದು ಜೇನು ಗೂಡು ಕಟ್ಟಿರುತ್ತೆ. ಆ ಜೇನು ಗೂಡಿನಿಂದ ಒಂದೆರಡು ಜೇನಿನ ಹನಿಗಳು ಬೀಳ್ತಾ ಇರುತ್ತಂತೆ. ಈ ಸ್ಥಿತಿಯಲ್ಲಿ ಜೋತಾಡ್ತಾ ಇದ್ದಾನಲ್ಲ, ಬಾವಿ ಕಟ್ಟೆ ಮೇಲೆ ಹುಲಿ, ಬಾವಿ ಒಳಗಡೆ ಹೆಬ್ಬಾವು, ಹಿಡಿದುಕೊಂಡಿರೋ ಬಾಲದ ಬಿಳಲೋ ಇಲಿ ಕಚ್ತಾ ಇದೆ. ಅದರ ಪಕ್ಕದಲ್ಲಿರುವ ಜೇನಿನ ಗೂಡಿನಿಂದ ಜೇನು ಹನಿಗಳು ಬೀಳ್ತಾ ಇದ್ದರೆ ಇಷ್ಟುದ್ದ ನಾಲ್ಗೆ ಚಾಚಿ ಆ ಜೇನು ಹನಿಯನ್ನು ನೆಕ್ತಾ ಆಹಾ ಆಹಾ ಎಂಬುದಾಗಿ ಅನುಭವಿಸ್ತಾನಂತೆ. ಅವನನ್ನು ಏನಂತ ಕರೆಯೋದು? ಒಂದು ಮೂರ್ಖ ಅಂದರು. ಯಾರದು? ಒಂದು ಬೇರೆ ಯಾರೂ ಅಲ್ಲ, ನಾವುಗಳು. ನಮ್ಮನ್ನು ಹೇಳ್ತಾ ಇದ್ದಾರೆ ವೇದವ್ಯಾಸ ಭಗವಾನರು. ಅಟ್ಟಿಸಿಕೊಂಡು ಬರುವ ಹುಲಿ ಯಾವುದು ಗೊತ್ತಾ? ನಮ್ಮ ಪೂರ್ವಜನ್ಮದ ಕರ್ಮಗಳು, ಪುಣ್ಯ ಪಾಪ ರೂಪವಾದ ಕರ್ಮಗಳು ನಮ್ಮನ್ನು ಛೇಸ್ ಮಾಡ್ತಾ ಇದೆ. ಜನ್ಮ 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 ಪುನರಪಿ ಜನನಂ ಪುನರಪಿ ಮರಣಂ, ಪುನರಪಿ ಜನನಂ ಪುನರಪಿ ಮರಣಂ. ಹಾವು, ಹಲ್ಲಿ, ಕೀಟ, ಸೊಳ್ಳೆ ಅದು ಏನೇನಾಗಿ ಹುಟ್ಟಿದೀವೋ ನಮಗೆ ತಿಳಿಯದು.
ಈಗ ಈ ಜನ್ಮದಲ್ಲಿ ನಾವು ಏನೇನನ್ನು ಅಸಖ್ಯಿಸ್ಕೊಳ್ತೀವೋ ಅದೆಲ್ಲ ಆಗಿ ನಾವು ಈ ಜನ್ಮಕ್ಕೆ ಇವಾಗ ಬಂದಿದ್ದೀವಿ. ಆ ಹಿಂದಿನ ಕರ್ಮಗಳು ಅಟ್ಟಿಸಿಕೊಂಡು ಬರುವ ಹುಲಿಯಂತೆ. ಒಳಗೆ ಬಾಯಿ ತರ್ಕೊಂಡು ಹೆಬ್ಬಾವು ಕೂತಿದೆಯಲ್ಲ ಅದೇನು, ಈಗ ಹುಟ್ಟಿದ್ದೀವಲ್ಲ, ಈಗ ಸಂಪಾದನೆ ಮಾಡ್ತೀವಲ್ಲ ಇನ್ನಷ್ಟು ಪುಣ್ಯ ಪಾಪ ಕರ್ಮಗಳು, ಅದನ್ನು ಆಗಾಮಿ ಅಂತ ಕರೀತಾರೆ, ಫೋರ್ತ್ ಕಮಿಂಗ್. ಅದು ಮುಂದೆ ಕಾಯ್ತಾ ಇದೆ, ಮುಂದೆ ನಮ್ಮನ್ನು ನುಂಗಾಕೋದಕ್ಕೆ. ಅದೇ ಹೆಬ್ಬಾವು. ಈಗ ಆಲದ ಬೆಳೆದನ್ನು ಹಿಡ್ಕೊಂಡಿದ್ದೀವಲ್ಲ ಅದೇನು, ಈಗ ನಮಗೆ ಇರುವ ಆಯುಸ್. ಆ ಆಯುಸ್ಸನ್ನು ಕೂಡ ಇಲಿ ಕತ್ತರಿಸ್ತಾ ಇದೆ. ಅದ್ಯಾವುದು? ಕಾಲಪುರುಷ, ಯಮ. ಕಾಲಪುರುಷ ಒಬ್ಬ ಕವಿ ತುಂಬ ಚೆನ್ನಾಗಿ ಹೇಳ್ತಾನೆ, ನಮ್ಮ ಆಯುಷ್ಯವೆಂಬತಕ್ಕಂತಹ ಒಂದು ಜಲಾಶಯವನ್ನು 2 ಕೊಡಗಳು ಖಾಲಿ ಮಾಡ್ತಾ ಇದೆ ಅಂತ ಹೇಳ್ತಾನೆ. ಅದು ಯಾವುದು? ಒಂದು ಸೂರ್ಯ, ಒಂದು ಚಂದ್ರ. ನಮ್ಮ ಆಯುಷ್ಯ ಅನ್ನೋದು ಒಂದು ನೀರಿನ ತಟಾಕ. ಆ ನೀರನ್ನು ಸೂರ್ಯ ಚಂದ್ರ ಎಂಬ ಕೊಡಗಳು ಹೊರಗೆ ತೆಗೆದು ಚೆಲ್ತಾ ಇದ್ದಾರಂತೆ. ಅದು ಬತ್ತು ಹೋದರೆ ಆಯುಸ್ಸು ಮುಗೀತು. ಈ ಬಿಳಲೆ ಒಂದು ನಮ್ಮ ಆಯುಷ್ಯ, ಅದನ್ನು ಇಳಿ ಕಚ್ತಾ ಇದೆ. ಅಂಥ ದುರ್ಬಲ ಪರಿಸ್ಥಿತಿಯಲ್ಲಿ 1-2 ಹನಿ ಜೇನನ್ನು ನಾಲಿಗೆ ನೀಟಿ ಚಪ್ಪರಿಸ್ತಾ ಆಹಾ ಓಹೋ ಎಂದರೆ ಅವನನ್ನು ಏನಂತ ಕರಿಬೇಕು? ಹಾಗಲ್ಲವಾ ನಮ್ಮ ಜೀವನವಿದೆ. ಕರ್ಮಗಳ ರಾಶಿ ಹಿಂದೆ ಇದೆ, ಮುಂದೆ ಕರ್ಮದ ರಾಶಿ ಕಾಯ್ತಾ ಇದೆ. ಈಗಿರುವ ಆಯುಷ್ಯವೋ ಯಾವತ್ತು ಮುಗಿಯುತ್ತೋ ಗೊತ್ತಿಲ್ಲ, ನಶ್ವರ. ಅದರ ಮಧ್ಯದಲ್ಲಿ ಏನೋ ಅಲ್ಪ ಐಶ್ವರ್ಯ, ಅಲ್ಪ ಸುಖ, ಅಲ್ಪ ಪದವಿ, ಏನೋ ಕಾಸಿಗೆ ಬೇಡದೇ ಇರೋದು, ಇದನ್ನೆಲ್ಲ ನಂಬಿಕೊಂಡು ಅಹಂಕಾರ ಮಮಕಾರ ಮದದಿಂದ ಮೆರೆಯುತ್ತಾ ನನಗೆ ಸಮಾನವಿಲ್ಲ ಎಂಬುದಾಗಿ ಎಲ್ಲರನ್ನ ಹೀನಾಯವಾಗಿ ಕಾಣುತ್ತಾ ಈ ಲೌಕಿಕ ಜೀವನವನ್ನು ಚಪ್ಪರಿಸ್ತೀವಲ್ಲ, ಇದಕ್ಕಿಂತ ದಾರಿದ್ರ್ಯ ಮತ್ತೊಂದು ಇಲ್ಲ. ಇದು ನಿಜವಾದ ದಾರಿದ್ರ್ಯ ಅಂದ್ಬಿಟ್ರು. ಅವನು ಪರಮ ದರಿದ್ರ. ತನ್ನ ಪ್ರಾಣವನ್ನೇ ರಕ್ಷಣೆ ಮಾಡಿಕೊಳ್ಳಕ್ಕಾಗದೇ ಇರುವವನು ಅವನು ಶ್ರೀಮಂತನ? ಅವನಲ್ಲವಾ ದರಿದ್ರ? ಆ ಆಲದ ಬಿಳಲನ್ನು ಹಿಡಿದು ಜೋತಾಡುವವನಂತೆ ನಮ್ಮೆಲ್ಲರ ಪರಿಸ್ಥಿತಿ. ನಾವೆಲ್ಲ ಪರಮ ದರಿದ್ರರು. ನಮ್ಮಲ್ಲಿರುವ ಧನ ಕನಕ ಭೂಮಿ ಕಾಣೆ ಅಪಾರವಾದ ಮತ್ತಿತರ ವಿಷಯಗಳಿಂದ ನಾವು ಶ್ರೀಮಂತರಲ್ಲ. ಹಾಗಾದರೆ ನಿಜವಾದ ಶ್ರೀಮಂತಿಕೆ ಯಾವುದು? ಶಲ್ವಚ್ಚಿರುವೀರ್ಹಾಳ್ ಅಂತ ಹೇಳ್ತಾ ಇದ್ದಾಳಲ್ಲ, ಯಾವುದು ನಿಜವಾದ ಶಲ್ವಂ? ಯಾವುದು ನಿಜವಾದ ಐಶ್ವರ್ಯ? ಆ ಗೊಲ್ಲ ಕಿರುಬಾಲಕಿಯರು 2ಕ್ಕೂ 8ಕ್ಕೂ ವ್ಯತ್ಯಾಸ ತಿಳಿಯದ 5-6 ವಯಸ್ಸಿನ ಪುಟ್ಟ ಬಾಲಕಿಯರನ್ನು ಅತ್ಯಂತ ಶ್ರೀಮಂತೆಯರಾದವರು ಅಂತ ಆಂಡಾಳು ಹೇಳ್ತಾ ಇದ್ದಾಳಲ್ಲ, ಯಾವ ಶ್ರೀಮಂತಿಕೆ ಅವರಿಗೆ? ಶ್ರೀರಾಮಚಂದ್ರ ವನಪ್ರಯಾಣಕ್ಕೆ ಹೊರಟಿದ್ದಾನೆ. ವಸಿಷ್ಠರು ಪಟ್ಟಾಭಿಷೇಕಕ್ಕೆ ಮುಹೂರ್ತ ಇಟ್ಟು, ಆದರೆ ಆ ಮುಹೂರ್ತ ಏನಾಯಿತು ಅಂತ ಕೇಳಿದ್ರೆ ವನಪ್ರಯಾಣದ ಮುಹೂರ್ತ ಆಗೋಯ್ತು. ಹೀಗೆ ರಾಮ ವನಕ್ಕೆ ಹೊರಟಾಗ ನಾನು ಬರ್ತೀನಿ ಅಂತ ಹೇಳಿ ಎಷ್ಟು ನಿವಾರಣೆ ಮಾಡಿದ್ರು ಕೂಡ ಬಂದೇ ಬರ್ತೀನಿ ಅಂತ ಹಠ ಮಾಡಿ ಸೀತೆಯ ಮುಖಾಂತರ ಪುರುಷಕಾರವನ್ನು ಮಾಡಿ ರಾಮನನ್ನು ಒಪ್ಪಿಸ್ತಾನೆ. ಸಭ್ರಾತುಶ್ಚರಣಂ ಗಾಢಂ ನಿಪೀಡ್ಯ ರಘುನಂದನ ಸೀತಾಮುವಾಚಾತಿ ಯಶಃ ರಾಘವಂಚ ಮಹಾವ್ರತಂ. ಅಯೋಧ್ಯಾಕಾಂಡದಲ್ಲಿ ವಾಲ್ಮೀಕಿಗಳ ಶ್ರೀಸೂಕ್ತಿ. ರಾಮನ ಪಾದವನ್ನು ಹಿಡಿದು ಸೀತೆಯ ಕಡೆಗೆ ನೋಡ್ತಾ, ದೇವಿ ನನ್ನನ್ನು ಕರ್ಕೊಂಡು ಹೋಗೋಕ್ಕೆ ನೀನು ರಾಮನನ್ನು ಒಲಿಸು ಅಂತ ಶರಣಾಗತಿ ಮಾಡ್ತಾನೆ. ಪುರುಷಕಾರ ಪೂರ್ವಕವಾದ ಶರಣಾಗತಿ ಲಕ್ಷ್ಮಣನದು. ಸರಿ ರಾಮ ಬಾಪ ನೀನು ಅಂತಾನೆ. ರಾಮನ ಹಿಂದೆ ಲಕ್ಷ್ಮಣ ಹೊರಡ್ತಾನಲ್ಲ, ಹಾಗೆ ಹೊರಟ ಲಕ್ಷ್ಮಣನ ಬಳಿಯಲ್ಲಿ ಏನಿತ್ತು? ರಾಮನಂತೆ ಇವನು ನಾರುಮಡಿ ಹುಟ್ಟಿದ್ದಾನೆ. ಕಾಡಿನಲ್ಲಿ ಕಂದ ಮೂಲಗಳನ್ನು ಅಗೆಯೋದಕ್ಕಾಗಿ ಒಂದು ಪಿಕಾಸಿ, ಆ ಕಂದಮೂಲ ಫಲಗಳನ್ನು ತುಂಬಿಕೊಳ್ಳುವುದಕ್ಕಾಗಿ ಒಂದು ಬುಟ್ಟಿ, ಇದು 2ನ್ನು ಹಿಡಿದು ಹೊರಟಿದ್ದಾನೆ ಲಕ್ಷ್ಮಣ ರಾಮನ ಜೊತೆಯಲ್ಲಿ. ಜೊತೆಗೆ ರಾಮನ ಧನುಸ್ಸು, ತನ್ನ ಧನುಸ್ಸು, 2ನ್ನೂ ಲಕ್ಷ್ಮಣನೇ ಇಟ್ಕೊಂಡಿದ್ದಾನೆ. ಇದು ಕಾಡಿಗೆ ರಾಮನ ಹಿಂದೆ ಹೋಗುವ ಲಕ್ಷ್ಮಣನ ಚಿತ್ರ. ಕೈ ಹಿಡಿದ ಪತ್ನಿಯನ್ನು ಕೂಡ ಅರಮನೆಯಲ್ಲೇ ಬಿಟ್ಟು ಹೋಗ್ತಾ ಇದ್ದಾನೆ ಲಕ್ಷ್ಮಣ. ಅಂತಹ ಲಕ್ಷ್ಮಣನನ್ನು ನೋಡಿ ವಾಲ್ಮೀಕಿ ಆ ಲಕ್ಷ್ಮಣನನ್ನು ವರ್ಣನೆ ಮಾಡ್ತಾರೆ. ಲಕ್ಷ್ಮಣೋ ಲಕ್ಷ್ಮಿ ಸಂಪನ್ನ, ಲಕ್ಷ್ಮಿ ಸಂಪನ್ನನಾದ ಲಕ್ಷ್ಮಣ ಅಂತಾರೆ. ಏನಿದೆ? ಪಿಕಾಸಿ, ಬುಟ್ಟಿ, ಕೈ ಹಿಡಿದ ಪತ್ನಿಯೂ ಇಲ್ಲೇ, ನಾರಮಣಿಯನ್ನು ತೊಟ್ಟು ಏನೂ ಇಲ್ಲದ ಬರಿಗೈ ಬಂಟನಾಗಿ ರಾಮನ ಹಿಂದೆ ಹೊರಟ ಲಕ್ಷ್ಮಣನನ್ನು ವಾಲ್ಮೀಕಿ ಲಕ್ಷ್ಮಿ ಸಂಪನ್ನ ಎಂಬುದಾಗಿ ಕರೀತಾರೆ. ವಿಭೀಷಣ ರಾವಣನ ಅರಮನೆಯನ್ನು ಬಿಟ್ಟು ಬರ್ತಾನೆ. ಪ್ರದೀಯತಾಂ ದಾಶರಥಾಯ ಮೈಥಿಲಿ,
ದಾಶರಥಿಯಾದ ರಾಮನಿಗೆ ಸೀತೆಯನ್ನು ಒಪ್ಪಿಸು ಅಂತ ಹೇಳಿದಾಗ ಎಡಗಾಲಿನಿಂದ ಒದ್ದು ವಿಭೀಷಣನಿಗೆ ಅಪಮಾನ ಮಾಡ್ತಾನೆ. ದಾಸವಚ್ಚ ಅವಮಾನಿತ ಅಂತಾರೆ ವಾಲ್ಮೀಕಿ. ಹಾಗೆ ಅಪಮಾನ ಮಾಡಲ್ಪಟ್ಟ ಆ ವಿಭೀಷಣ ಉತ್ಪಪಾತ ಗದಾಪಾಣಿ, ಒಂದು ಗದೆಯನ್ನು ಕೈಯಲ್ಲಿ ಹಿಡಿದು ಎದ್ದು ನಿಂತ. ಚತುರ್ಭ್ಯ ಸಹ ರಾಕ್ಷಸೈ, 4 ಜನ ತನ್ನ ಅಮಾತ್ಯರೊಡನೆ ಸಾಗರವನ್ನು ದಾಟಿ ಬಂದು ಮೇಲೆ ನಿಂತಿದ್ದಾನೆ. ಇನ್ನೂ ಕೆಳಗಡೆ ಇಳಿದು ಬರಲಿಲ್ಲ. ಸರ್ವಲೋಕ ಶರಣ್ಯಾಯ ರಾಘವಾಯ ಮಹಾತ್ಮನೇ ನಿವೇದಯತ ಮಾಂ ಕ್ಷಿಪ್ರಂ ವಿಭೀಷಣಮುಪಸ್ಥಿತಂ. ಎಲೈ ವಾನರ ವೀರರೇ, ರಾವಣನ ತಮ್ಮನಾದ ವಿಭೀಷಣನಾದ ನಾನು ಅಂತರಿಕ್ಷದಲ್ಲಿ ಬಂದು ನಿಂತಿದ್ದೀನಿ ಅಂತ ರಾಮನ ಮುಂದೆ ಬಿನ್ನವಿಸಿರಿ. ಅನುಮತಿಯನ್ನು ಕೇಳಿ, ನಾನು ಬಂದು ರಾಮನನ್ನು ಭೇಟಿ ಮಾಡಬಹುದಾ, ಅನುಮತಿಯನ್ನು ಕೇಳಿದಿ ಅಂತ ವಾನರ ವೀರರ ಮೂಲಕ ರಾಮನ ಅನುಮತಿಯನ್ನು ಬೇಡುತ್ತಾ ಅಂತರಿಕ್ಷದಲ್ಲಿ ಹುಟ್ಟಿ ಬಂದ ಊರು, ಐಶ್ವರ್ಯ, ಪತ್ನಿ, ಪುತ್ರರು, ರಾಜ್ಯ ಎಲ್ಲವನ್ನ ತೊರೆದು ಏನೂ ಇಲ್ಲದವನಾಗಿ ಬರಿಗೈಯಲ್ಲಿ ಬಂದು ಸಾಗರದ ಮೇಲೆ ಅಂತರಿಕ್ಷದಲ್ಲಿ ರಾಮ ಸ್ವೀಕಾರ ಮಾಡ್ತಾನೋ ಇಲ್ವೋ ಎಂಬ ಅಂಜಿ ಅಳುಕಿ ನಿಂತ ವಿಭೀಷಣನನ್ನು ನೋಡಿ ವಾಲ್ಮೀಕಿ ಹೇಳ್ತಾರೆ, ಅಂತರಿಕ್ಷಗತ ಶ್ರೀಮಾನ್. ಅಂತರಿಕ್ಷದಲ್ಲಿ ನಿಂತ ಶ್ರೀಮಾನ್, ಸಂಪದ್ಭರಿತ, ಪರಮ ಶ್ರೀಮಂತನಾದವನು ಅಂತಾರೆ. ಏನಿದೆ? ಏನೂ ಇಲ್ಲ, ಎಲ್ಲ ಬಿಟ್ಟು ಬಂದಿದ್ದಾನೆ. ಪರಿತ್ಯಕ್ತಾಮಯಾಲಂಕ ಪುತ್ರಾಣಿಚ ಧನಾನಿಚ, ಎಲ್ಲವನ್ನ ಬಿಟ್ಟು ಬಂದೆ ಅಂತ ವಿಭೀಷಣನೇ ಹೇಳ್ತಾನೆ. ಹಾಗೆ ಏನೂ ಇಲ್ಲದೆ ಬಂದ ವಿಭೀಷಣನನ್ನು ಶ್ರೀಮಾನ್ ಅಂತಾರೆ. ತ್ರಿಕೂಟಾಚಲ ಪರ್ವತದ ತಟಾಕದಲ್ಲಿ ಜಲಪಾನ ಮಾಡುವುದಕ್ಕೆ ಬಂದ ಒಂದು ಗಜವನ್ನು ಒಂದು ಮೊಸಳೆ ಹಿಡಿಯಿತಲ್ಲವ, ಆ ಆನೆಗೂ ಮೊಸಳೆಗೂ ಒಂದು ಕಲ್ಪದವರೆಗೆ ಯುದ್ಧ ನಡೆಯಿತಲ್ಲವ, ಆಗ ಪ್ರಾಣವನ್ನು ಕೂಡ ರಕ್ಷಣೆ ಮಾಡಿಕೊಳ್ಳುವುದಕ್ಕೆ ಅಸಾಧ್ಯವಾದಂತಹ ಆ ಗಜ ಒಂದು ತಾವರೆಯ ಪುಷ್ಪವನ್ನು ಹಿಡಿದು ಪರಮಾತ್ಮನಿಗೆ ಇದು ಬಾಡುವುದಕ್ಕೆ ಮುಂಚೆ ಸಮರ್ಪಣೆ ಮಾಡಲಾಗಲಿಲ್ಲವಲ್ಲ ಎಂದು ವ್ಯಥೆ ಪಡ್ತಾ ಇರುವ, ಪ್ರಾಣವನ್ನು ಕೂಡ ಕಾಪಾಡಿಕೊಳ್ಳಲಾಗದ ಆ ಆನೆಯನ್ನು ನೋಡಿ ಸತು ನಾಗವರ ಶ್ರೀಮಾನೆ, ಆ ಆನೆಯನ್ನು ಶ್ರೀಮಾನ್ ಅಂತಾರೆ ವಿಷ್ಣು ಪುರಾಣದಲ್ಲಿ ಪರಾಶರ ಮುನಿವರಿಯರು. ಏನೂ ಇಲ್ಲದ ಲಕ್ಷ್ಮಣ ಲಕ್ಷ್ಮೀ ಸಂಪನ್ನ, ಬರಿಗೈಯಲ್ಲಿ ಬಂದ ವಿಭೀಷಣ ಅಂತರಿಕ್ಷಗತ ಶ್ರೀಮಾನ್, ಪ್ರಾಣಕ್ಕೆ ಸಂಕಟ ಬಂದಿರುವ ಆನೆ ನಾಗವರ ಶ್ರೀಮಾನ್. ಏನು ಈ ಪದಗಳಿಗೆ ಅರ್ಥ? ಲಕ್ಷ್ಮೀ ಸಂಪನ್ನ, ಶ್ರೀಮಾನ್, ಶ್ರೀಮಾನ್ ಅಂತ ಕರೀತಾರಲ್ಲ, ಏನಿದು ಅಂತ ಕರೆದ್ರು. ಇವರಿಗೆಲ್ಲ ಇರುವ ಶ್ರೀಮಂತಿಕೆ ಏನು? ಸ್ವಾಮಿ ಪೆರಿಯವಾಚಾನ್ ಪಿಳ್ಳೆ ಹೇಳ್ತಾರೆ, ಯಾವಾಗ ಲಕ್ಷ್ಮಣ ಅಯೋಧ್ಯೆಯನ್ನು ಬಿಟ್ಟು ಸೀತಾರಾಮರ ಹಿಂದೆ ರಾಮನ ಸೇವೆಗಾಗಿ ಹೊರಡಬೇಕು ಅಂತ ಬರಿಗೈಯಲ್ಲಿ ಹೊರಟನು, ಅವನನ್ನು ಅಪೂರ್ವವಾದ ಒಂದು ಲಕ್ಷ್ಮಿ ಮಾಲೆ ಹಾಕಿದಳು. ಅವಳು ಯಾರು? ಭಗವತ್ ಕೈಂಕರ್ಯ ಲಕ್ಷ್ಮೀ. ಅದೇ ಲಕ್ಷ್ಮಣನ ಸಂಪತ್ತು. ರಾಮ ಚರಣಾರವಿಂದಗಳ ಕೈಂಕರ್ಯವೆಂಬ ಸಂಪತ್ತು ಲಕ್ಷ್ಮಣನದಾಯಿತಲ್ಲವ. ಇದು ಆತ್ಮನ ಸ್ವರೂಪಕ್ಕೆ ಸಂಬಂಧಪಟ್ಟ ಐಶ್ವರ್ಯ. ಇಲ್ಲಿರುವ ಕಾರು, ಬಂಗ್ಲೆ, ಐಶ್ವರ್ಯ, ಬಂಗಾರ, ನಾಣ್ಯ ಎಲ್ಲ ಈ ಶರೀರ ಹೋದರೆ ಅದು ಏನೇ ಸಂಪಾದಿಸಿದ್ರು ಈ ಶರೀರನೇ ನನ್ನ ಜೊತೆ ಬರಲ್ಲ. ಶರೀರಕ್ಕೆ ಸಂಬಂಧಪಟ್ಟದ್ದ ಬರುತ್ತೆ, ಎಲ್ಲ ಇಲ್ಲೇ ಹೋಯಿತು. ಆದರೆ ಪರಮಾತ್ಮನ ಚರಣಾರವಿಂದಗಳ ಸೇವೆ ಎಂಬುದು ಒಂದು ಇದೆಯಲ್ಲ, ಅನನ್ಯಾರ್ಹ ಶೇಷತ್ವ, ಪಾರತಂತ್ರ್ಯ, ಅನನ್ಯ ಭೋಗ್ಯತ್ವ ಎಂಬ ಆತ್ಮನ ಲಕ್ಷಣಗಳು ಆತ್ಮನ ಜೊತೆಯಲ್ಲಿ ಅನವರತ ಇರುವ ಸಂಪತ್ತು. ಅದಲ್ಲವಾ ನಿಜವಾದ ಐಶ್ವರ್ಯ? ಅಂತಹ ಆ ಪರಮಾತ್ಮ ರಾಮಚರಣಾರವಿಂದಗಳ ಕೈಂಕರ್ಯ ಲಕ್ಷ್ಮಿ ರಾಮನಿಗೆ ತನ್ನನ್ನು ಒಪ್ಪಿಸಿಕೊಂಡ ಲಕ್ಷ್ಮಣನ ಶೇಷತ್ವ, ದಾಸಭೂತ ಭಾವ, ಅದು ಲಕ್ಷ್ಮಣನ ಐಶ್ವರ್ಯ. ಅದೇ ರೀತಿ ಅಂತರಿಕ್ಷದಲ್ಲಿ ಬಂದು ನಿಂತವನು, ಎಲ್ಲವನ್ನ ಬಿಟ್ಟು ರಾಮನಿಗಾಗಿಯೇ ಬಂದವನು ವಿಭೀಷಣ, ತನ್ನನ್ನು ರಾಮಚರಣಾರವಿಂದಗಳಲ್ಲಿ ಸಮರ್ಪಣೆ ಮಾಡಿಕೊಂಡು ಅಹಂಕಾರ ಮಮಕಾರಗಳನ್ನು ತೊರೆದು ನಿರಹಂಕಾರನಾಗಿ ಆಕಿಂಚನ್ಯ ಅನನ್ಯಗತಿತ್ವ ಪೂರ್ವಕವಾಗಿ ರಾಮನನ್ನು ಆಶ್ರಯಿಸಿದನಲ್ಲ, ಆ ಏನೂ ಇಲ್ಲದಿರುವಿಕೆಯೇ ವಿಭೀಷಣನ ಐಶ್ವರ್ಯ. ಪರಮಾತ್ಮನ ಮುಂದೆ ನಿಂತು ಅಕಿಂಚನಃ ಅನನ್ಯಗತಿ ಅಂತೀವಲ್ಲ, ಅದುವೇ ಆತ್ಮನ ಐಶ್ವರ್ಯ. ಅದನ್ನು ಉಳ್ಳವನು ವಿಭೀಷಣ. ಈ ನಾಗವರ, ನಾಗ ಅಂದರೆ ಆನೆ, ನಾಗವರ ಅಂದರೆ ಶ್ರೇಷ್ಠ ಗಜ. ಅದೇನು ಮಾಡ್ತು? ನನಗೆ ಪ್ರಾಣ ಹೋಗ್ತಾ ಇದೆ ಅಂತ ಯೋಚನೆ ಮಾಡಲಿಲ್ಲ. ಈ ಪುಷ್ಪ ಬಾಡು ಹೋಗುತ್ತಲ್ಲ, ಪರಮಾತ್ಮನಿಗೆ ಸಮರ್ಪಿತವಾಗಲಿಲ್ವಲ್ಲ ಅಂತ ಹೇಳಿ ಪರಮಾತ್ಮನ ಕೈಂಕರ್ಯವನ್ನು ಅಪೇಕ್ಷೆ ಪಟ್ಟಿತಲ್ಲವ, ಇದು ಆನೆ
ಇರುವ ಐಶ್ವರ್ಯ ಸಂಪತ್ತು. ಇದೆಲ್ಲವಾ ನಿಜವಾದ ಐಶ್ವರ್ಯ? ಲಕ್ಷ್ಮಣೋ ಲಕ್ಷ್ಮೀ ಸಂಪನ್ನ ಅಂತರಿಕ್ಷಗತ ಶ್ರೀಮಾನ್ ನಾಗವರ ಶ್ರೀಮಾನ್ ಎಂಬುದಾಗಿ ಋಷಿ ಮುನಿಗಳು ಯಾವುದನ್ನು ಸಂಪತ್ತು ಅಂತ ಕೊಂಡಾಡಿದರೋ ಅಂತಹ ಸಂಪತ್ತನ್ನು ಪೂರ್ಣವಾಗಿ ಉಳ್ಳ ಗೊಲ್ಲ ಬಾಲಕಿಯರು ಶಲ್ವಚ್ಚಿರಮೀರ್ಹ. ಕೃಷ್ಣ ಕೈಂಕರ್ಯ, ಕೃಷ್ಣ ಅಭಿನಿವೇಶ, ಕೃಷ್ಣನ ಮೇಲಿನ ಪ್ರಣಯ, ಅವರಿಗೆ ಸಮಸ್ತವೂ ಕೃಷ್ಣನೇ. ಕೃಷ್ಣನಲ್ಲದ್ದು ಮತ್ತೊಂದಿಲ್ಲ. ಕೀಶಕೀಶನ್ ರಂಗಂ ಪಾಶರದಲ್ಲಿ ವರ್ಣನೆ ಮಾಡ್ತಾಳೆ ಆಂಡಾಳ್. ಯಾವ ರೀತಿ ಗೋಪಿಕೆಯರ ನರನಾಡಿಗಳಲ್ಲಿ ಕೃಷ್ಣ ವ್ಯಾಪಿಸಿಬಿಟ್ಟಿದ್ದ ಎಂಬುದನ್ನು 7ನೆಯ ಪಾಶರದಲ್ಲಿ ಆಂಡಾಳ್ ವರ್ಣನೆ ಮಾಡ್ತಾಳೆ. ಆ ರೀತಿ ಇರ್ತಕ್ಕಂತಹ ಅಲ್ಲಿ ನಾಗವರ ಶ್ರೀಮಾನ್ ಅಂತರಿಕ್ಷಗತ ಶ್ರೀಮಾನ್ ಅಂತ ಅವರುಗಳನ್ನು ಹೇಳಿದ ಹಾಗೆ ಇಲ್ಲಿ ಆಂಡಾಳ್ ಈ ಗೋಪಕನ್ನಿಕೆಯರನ್ನು ಶಲ್ವಚ್ಚಿರಮೀರ್ಘಾಳ್ ಎಂಬುದಾಗಿ ಕೊಂಡಾಡ್ತಾಳೆ. ಭಗವತ್ ಕೈಂಕರ್ಯದಲ್ಲಿ ಇರುವ ತ್ವರೆ, ಕೃಷ್ಣ ಸಂಶ್ಲೇಷದಲ್ಲಿ ಇರತಕ್ಕಂತಹ ಅಭಿನಿವೇಶ, ಅದುವೇ ಇವರ ಸಂಪತ್ತು. ಅದನ್ನು ಉಳ್ಳಂತಹ ಶಿರುಮೀರ್ಘಾಳ್ ಎಳೆಯ ಬಾಲಕಿಯರೇ ಎಂಬುದಾಗಿ ಆ ಗೋಪಕನಿಕೆಯರಿಗೆ ಸಂಬೋಧನೆ. ಇಲ್ಲೊಂದು ಸ್ವಲ್ಪ ಆಧ್ಯಾತ್ಮಿಕವಾದ ರಹಸ್ಯಾರ್ಥ ಉಂಟು. ಅದೇನು? ಆತ್ಮಸ್ವರೂಪವನ್ನು ವರ್ಣನೆ ಮಾಡುವಾಗ ಏನು ಹೇಳ್ತಾ ಇದೆ ಉಪನಿಷತ್ತುಗಳು? ಗೀತಾಚಾರ್ಯನಾದ ಪರಮಾತ್ಮ ಏನು ಹೇಳ್ದ? ಅಣು ಎಂಬುದಾಗಿ ಹೇಳ್ದ. ಅಚಲೋಯಂ ಸನಾತನಃ ಅಣು ಅಚ್ಛೇದ್ಯೋಯಂ ಅದಾಕ್ಯೋಯಂ ಅಕ್ಲೇದ್ಯೋ ಅಶೋಚ್ಯಯೇವ ಚ. ಇದೆಲ್ಲ ಆತ್ಮನ ಲಕ್ಷಣಗಳನ್ನು ಅರ್ಜುನನಿಗೆ ಕೃಷ್ಣ ಪರಮಾತ್ಮ ಗೀತಾಚಾರ್ಯನಾಗಿ ಉಪದೇಶಿಸಿದ ಅಲ್ಲವಾ ಅಣು ಎಂಬುದಾಗಿ ಹೇಳ್ತಾನೆ. ಈ ಆತ್ಮಸ್ವರೂಪ ಅಣುವಾಗಿ ಇರ್ತಕ್ಕಂತಹದ್ದು. ಪರಮಾತ್ಮನಿಗೂ ನಮಗೂ ಇರೋ ವ್ಯತ್ಯಾಸ ಏನು ಅಂದರು? ಎಲ್ಲದರಲ್ಲೂ ನಾವು ಸಮಾನ. ಒಂದೇ ಒಂದು ವ್ಯತ್ಯಾಸ ಏನು? ಪರಮಾತ್ಮನ ಸ್ವರೂಪ ವಿಭು, ಆಮ್ನಿ ಪ್ರೆಸೆಂಟ್. ಜೀವಾತ್ಮನ ಸ್ವರೂಪ ಅಣು, ಅದು ಕೇವಲ ಅಣು. ಆತ್ಮನ ಆಕಾರ ಎಷ್ಟು ಅಂದರು? ವಾಟ್ ಈಸ್ ದಿ ಸೈಜ್ ಆಫ್ ಜೀವಾತ್ಮ ಅಂದರು? ಒಂದು ಭತ್ತ, ಆ ಭತ್ತ ಪೈರಿನ ಜೊತೆಗೆ ಒಂದು ಪುಟ್ಟ ತೊಟ್ಟಿನಿಂದ ಅಂಟ್ಕೊಂಡಿರುತ್ತೆ. ದ ಸ್ಟಾಕ್ ಆಫ್ ಎ ಪ್ಯಾಡಿ ಗ್ರೈನ್ ಅದು ಎಷ್ಟಿರುತ್ತೆ? ಸ್ಟಾಕ್ ಆಫ್ ಎ ಪ್ಯಾಡಿ ಗ್ರೈನ್, ಒಂದು ಭತ್ತದ ಕಾಳಿನ ಆ ಒಂದು ಕಾಂಬು ಆ ಪೈರ್ ಜೊತೆ ಅಂಟ್ಕೊಂಡಿರೋದು ಅದು ಎಷ್ಟಿರುತ್ತೆ? ಆ ಭತ್ತ ಪೈರಿನ ಜೊತೆ ಅಂಟ್ಕೊಂಡಿರ್ತಲ್ಲ ತೊಟ್ಟು, ಅದರ ತುದಿಯಲ್ಲಿ 1,000,000 ಜೀವಾತ್ಮಗಳನ್ನು ಇಡಬಹುದು. ಅಂದರೆ ಆತ್ಮನ ಆಕಾರ ಎಷ್ಟು? ಬಾಲಾಗ್ರ ಶತಭಾಗಸ್ಯ ಅಂತ ಉಪನಿಷತ್ತಿದನ್ನು ಹೇಳುತ್ತೆ. ಭತ್ತದ ತೊಟ್ಟಿನ ತುದಿಯಲ್ಲಿ ಸಹಸ್ರಾರು ಜೀವಾತ್ಮಗಳು ಇರಬಹುದಾದರೆ ಆತ್ಮನ ಆಕಾರ ಎಷ್ಟು? ಪರಮಾಣುವಿಗಿಂತಲೂ ಚಿಕ್ಕದು. ನಮ್ಮ ವಿಜ್ಞಾನಿಗಳು ಏನು ಪರಮಾಣು ಅಂತ ಹೇಳ್ತಾರೆ, ಅದರಲ್ಲಿರೋ ಎಲೆಕ್ಟ್ರಾನ್, ನ್ಯೂಟ್ರಾನ್, ಪ್ರೋಟಾನ್ ಹೇಳ್ತಾರೆ, ಅದಕ್ಕಿಂತಲೂ ಚಿಕ್ಕದು, ಅನೂಹ್ಯ ಅಂದ್ಬಿಟ್ರು. ಊಹಿಸೋಕ್ಕೆ ಆಗಲ್ಲ ಆತ್ಮನ ಆಕಾರವನ್ನು. ಅಷ್ಟು ಇರೋದು, ಅದನ್ನು ಅಣು ಎಂಬುದಾಗಿ ಕರೆದಿದ್ದಾರೆ ನಮ್ಮ ಶಾಸ್ತ್ರಗಳಲ್ಲಿ. ಆದರೆ ಇದು ಕೇವಲ ಅಣುವ ಅಂದರು? ಅಲ್ಲ, ಪರಮಾತ್ಮನಿಗೆ ಶೇಷಭೂತವಾದದ್ದು. ಪರಮಾತ್ಮ ಪುರುಷನಾದರೆ ಜೀವಾತ್ಮ ಸ್ತ್ರೀಯಂತೆ ಎಂಬುದಾಗಿ ಪರಮಾತ್ಮನಿಗೆ ಶೇಷತ್ವ, ಭೋಗ್ಯತ್ವ, ಪಾರತಂತ್ರಗಳಿಂದ ಲಕ್ಷಣಗಳಿಂದ ಕೂಡಿದ ಜ್ಞಾನಸ್ವರೂಪನಾದ ಆತ್ಮ ಅಣು ಎಂಬುದು ಆತ್ಮನ ಲಕ್ಷಣವಲ್ಲವ? ಹಾಗೆ ಸ್ತ್ರೀಯಂತೆ ಇದ್ದುಕೊಂಡು, ಅಣುವಾಗಿ ಇದ್ದುಕೊಂಡು ಪರಮಾತ್ಮನ ಭೋಗಕ್ಕಾಗಿ ಮೀಸಲಾದ ಜೀವಾತ್ಮ ಲಕ್ಷಣವನ್ನು ಆಂಡಾಳ್ ಶಲ್ವಚ್ಚಿರುಮೀರ್ಘಾಳ್. ಶಿರು ಎಂಬ ಪದ ಆತ್ಮ ಅಣು ಅನ್ನೋದನ್ನು ಹೇಳುತ್ತೆ. ಶಿರು ಮೀರ್ಘಾಳ್ ಅಂತ ಫೆಮಿನೈನ್ ಜೆಂಡರ್, ಸ್ತ್ರೀಲಿಂಗ ಇದೆ. ಅದೇನು ಹೇಳುತ್ತೆ? ಆತ್ಮಸ್ವರೂಪ ಸ್ತ್ರೀಪ್ರಾಯಂ ಎಂಬುದನ್ನು ಹೇಳುತ್ತೆ. ಶಲ್ವಚ್ಚಿರುಮೀರ್ಘಾಳ್ ಎಂಬುದರಿಂದ ಶೇಷತ್ವ, ಪಾರತಂತ್ರ, ಪರಮಾತ್ಮನಿಗೆ ಭೋಗ್ಯವಾಗಿರ್ತಕ್ಕಂತಹ ಸಂಪತ್ತನ್ನು ಉಳ್ಳ ಆತ್ಮ ಅಂತ ಶಲ್ವಚ್ಚಿರುಮೀರ್ಘಾಳ್ ಜೀವಾತ್ಮ ಸ್ವರೂಪ ಹೇಳಲ್ಪಟ್ಟಿತು ಅಂತಾರೆ ವ್ಯಾಖ್ಯಾತ. ಅಂದರೆ ಇಲ್ಲಿ ಆಂಡಾಳ್ ಸಮಸ್ತ ಭೂಮಂಡಲದಲ್ಲಿರುವ ಎಲ್ಲ ಆತ್ಮರುಗಳನ್ನು ಪರಮಾತ್ಮನ ಸಮಾಗಮಕ್ಕೆ ಆಹ್ವಾನ ಮಾಡ್ತಾ ಇದ್ದಾಳೆ. ಶಲ್ವಚ್ಚಿರುಮೀರ್ಘಾಳ್ ಎಂಬ ಒಂದು ಪದದಿಂದ ಇಡೀ ಜೀವಾತ್ಮನ ಲಕ್ಷಣವನ್ನು ಹೇಳಿ ಆಂಡಾಳ್ ಅವರೆಲ್ಲರನ್ನು ಆಹ್ವಾನ ಮಾಡಿದಳು ಎಂಬ ಅದ್ಭುತವಾದ ಒಂದು ಅರ್ಥವನ್ನು ಇಲ್ಲಿ ನಮಗೆ ತಿಳಿಸಿಕೊಡ್ತಾ ಇದ್ದಾರೆ. ಇಂತಹ ಈ ಎಲ್ಲ ಆತ್ಮರುಗಳು ಕೂಡ ಈಗ ಗೋಪಿಕೆಯರಾಗಿ ಇದ್ದಾರೆ. ಅಂದರೆ ಲೋಕದಲ್ಲಿರೋ ಜೀವಾತ್ಮರುಗಳ
ಅಪರಿಮಿತವಾದ ಅಸಂಖ್ಯಾತವಾದ ಆತ್ಮಗಳಲ್ಲಿ ಏನೋ ಒಂದು ಹಿಡಿ ಗೋಕುಲದಲ್ಲಿ ಗೋಪಿಕೆಯರಾಗಿದ್ದಾರೆ. ಆ ಆತ್ಮಗಳನ್ನು ನಿಮಿತ್ತವಾಗಿ ಇಟ್ಟುಕೊಂಡು ಸಕಲ ಜೀವರಾಶಿಗಳನ್ನು ಆಂಡಾಳು ಸಂಬೋಧನೆ ಮಾಡ್ತಾ ಇದ್ದಾಳೆ. ಮಾರ್ಗಳಿ ತಿಂಗಳ್ ಮದಿ நிறைந்த நன்னாளால் நீராடப் போதுவீர் போதுமினோனே இடையீர் ಶ್ರೀರ್ಮಲ್ಗುಮಾಯ್ಪಾಡಿ ಶಲ್ವಚ್ಚಿರುಮೀರ್ಗಾಳ್ ಎಂಬುದಾಗಿ ಸಕಲ ಜೀವಾತ್ಮರನ್ನು ಸಂಬೋಧನೆ ಮಾಡಿ ಕರೆಯುತ್ತಾ, ಗೋದೆ ಭಗವದ್ ಅನುಭವ ಅಂತ ಹೇಳ್ತಾ ಇದೆಯಾ, ಏನೋ ಕೃಷ್ಣಾನುಭವ ಅಂತ ಹೇಳ್ತಾ ಇದೆಯಾ, ಎಷ್ಟು ದಿವಸ ನೆಲಮಾಳಿಗೆಗಳಲ್ಲಿ ನಮ್ಮನ್ನು ಬಂಧಿಸಿ ಇಟ್ಬಿಟ್ಟಿದ್ರು, ಕೃಷ್ಣ ದರ್ಶನವೇ ಇಲ್ಲ, ಈಗ ಅವನಿಗೆ ಎಲ್ಲಿದ್ದಾನೆ, ಹೇಗೆ ಅವನನ್ನು ಕಾಣೋದು? ಕೂರ್ವೇಲ್ ಕೊಡಂದೊಳಿಲನ್ ನಂದಗೋಪನ್ ಕುಮರನ್ ಏರಾರ್ಂದ ಕಣ್ಣಿ ಯಶೋದೈ ಇಳಂ ಶಿಂಗಂ. ಅದ್ಭುತವಾದ ಶ್ರೀಸೂಕ್ತಿ. ಆ ಕೃಷ್ಣ ಈಗ ಎಲ್ಲಿದ್ದಾನೆ, ಆ ಪರಮಾತ್ಮ ಎಲ್ಲಿದ್ದಾನೆ ಅಂದರೆ ಕೂರ್ ವೇಲ್, ಅತ್ಯಂತ ಹರಿತವಾದ ಅತ್ಯಂತ ಚೂಪಾಗಿ ಇರ್ತಕ್ಕಂತಹ ವೇಲ್, ಈಟಿ ಎಂಬ ಆಯುಧವನ್ನು ಕೈಯಲ್ಲಿ ಧರಿಸಿದಂತಹ ಕೊಡುಂತೊಳಿಲನ್, ಕ್ರೂರವಾದ ಕಾರ್ಯವನ್ನು ಮಾಡತಕ್ಕಂತಹ ನಂದಗೋಪನ್, ನಂದಗೋಪಾಲನಿಗೆ ಕುಮರನ್ ಮಗನಾಗಿ ಇದ್ದಾನೆ. ಏನು ಅನ್ಯಾಯ! ನಂದಗೋಪಾಲ ಎಂಥವನು ಅಂದರು, ಹಸಿ ಹುಲ್ಲಿನ ಮೇಲೆ ಕಾಲಿಡಬೇಕಾದ್ರೆ ಅಂಜ್ತಾನಂತೆ, ಅಯ್ಯೋ ಈ ಹುಲ್ಲು ನಾನು ಕಾಲಿಟ್ರೆ ಬಾಡ ಹೋಗುತ್ತಲ್ಲ ಅಂತ. ಪಶುಂ ಪುಲ್ಲೈ ಮಿದಿಕ್ಕಾದವರಿರೆ, ಹಸಿ ಹುಲ್ಲನ್ನು ಕೂಡ ತುಳಿಯದವನಂತೆ ನಂದಗೋಪಾಲ. ಅಷ್ಟೊಂದು ದಯಾಶೀಲ ಕರುಣಾಮಯನಾದವನು. ಆದರೆ ಆಂಡಾಳೇನು ಹೇಳ್ತಾಳೆ, ಕೊಡುಂ ತೊಳಿಲನ್, ಕ್ರೂರವಾದ ಕಾರ್ಯವನ್ನು ಮಾಡುವ ನಂದಗೋಪಾಲ. ನಮ್ಮ ಕಾಲಕ್ಷೇಮ ಆಚಾರ್ಯರು ರಹಸ್ಯವಾಗಿ ಒಂದನ್ನು ಹೇಳೋರು, ಹೆಣ್ಣುಮಕ್ಕಳು ಮದುವೆಗೆ ಮುಂಚೆನೇ ಅತ್ತೆ ಮಾವನ ಬೈತಾರೆ, ಆಂಡಾಳ ಮಾಡಿದ ಹಾಗೆ ಇನ್ನೂ ಕೃಷ್ಣನ ಹಿಡಿದೇ ಇಲ್ಲ, ಆಗಲೇ ಮಾವನವ್ರನ್ನ ಕ್ರೂರಿ ಅಂತ ಹೇಳ್ತಾ ಇದ್ದಾಳೆ ಎಂಬುದಾಗಿ ಹೇಳೋರು. ಆ ರೀತಿ ಕೊಡುಂತೊಳಿಲನ್, ಕೈಯಲ್ಲಿ ಈಡಿನ ಆಯುಧ ಬೇರೆ ಹಿಡ್ಕೊಂಡಿದ್ದಾನಂತೆ, ಕ್ರೂರವಾದ ಕಾರ್ಯವನ್ನು ಮಾಡ್ತಕ್ಕಂತಹ ನಂದಗೋಪಾಲನ ಮಗ ಅಂತಾಳೆ. ಏನಿದು ಅಂತ ಕೇಳಿದ್ರು. ಈ ನಂದಗೋಪಾಲ ಹಾಗೆ ಅತ್ಯಂತ ಸಾಧುವಾಗಿ, ಪರಮದಯಾಳುವಾಗಿ, ಪರಮಕೃಪಾವಾನಾಗಿ, ಶಾಂತ ಮನಸ್ಕನಾಗಿ ಇದ್ದನಂತೆ. ಒನ್ಸ್ ಅಪಾನ್ ಎ ಟೈಮ್. ಈಗೇನಾಯಿತು ಅಂದರು, ಈ ಕೃಷ್ಣ ಹುಟ್ಟಿದ ಮೇಲೆ ಎವ್ರಿಥಿಂಗ್ ಚೇಂಜ್. ಕೃಷ್ಣ ಹುಟ್ಟಿದ ಮೇಲೆ ಎಲ್ಲ ಬದಲಾವಣೆ ಆಗೋಯ್ತಂತೆ. ಏನು ಬದಲಾವಣೆ ಆಯಿತು ಅಂದರು, ಅಪರೂಪಕ್ಕೆ ವಯಸ್ಸಾದ ಕಾಲದಲ್ಲಿ ಇಂಥ ಮುದ್ದಾದ ಒಂದು ಮಗು ಹುಟ್ಟಿದೆಯಲ್ಲ, ಈ ನಂದಗೋಪಾಲನಿಗೆ ಆ ಮಗುವಿನ ಮೇಲೆ ತೀರದ ವ್ಯಾಮೋಹ, ಮಮತೆ. ಅದಕ್ಕೋಸ್ಕರ ಆ ಕೃಷ್ಣ ಮಲಗಿರುವ ತೊಟ್ಟಿಲಿನ ಕೆಳಗಡೆ ಒಂದು ಸಣ್ಣ ಇರುವೆ ಹೋದರೂ ಕೂಡ ಈಡಿ ತಗೊಂಡು ಚುಚ್ಚಕ್ಕೆ ಹೋಗ್ತಾನಂತೆ ಮಗನ ಮೇಲಿನ ಪ್ರೇಮದಿಂದ ಈ ನಂದಗೋಪಾಲ. ಅಂದರೆ ಮಗನ ಮೇಲೆ ಇರುವ ವ್ಯಾಮೋಹವನ್ನು ಇದು ತಿಳಿಸ್ತಾ ಇದೆ. ಯಾಕೆ ಹೀಗೆ ಹೇಳಿದ್ರು ಅಂತ ಕೇಳಿದ್ರು. ಆಂಡಾಳ್ ಯಾರ ಮಗಳು? ಪೆರಿಯಾಳ್ವಾರರ ಮಗಳು. ಪೆರಿಯಾಳ್ವಾರ ಎಂಥವರು? ಅನವರತ ಪರಮಾತ್ಮನಿಗೆ ಪಲ್ಲಾಂಡೆ 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 ಎಂಬುದಾಗಿ ಮಂಗಳಾಶಾಸನ ಮಾಡುವವರು ಪೆರಿಯಾಳ್ವಾರ್. ಪರಮಾತ್ಮನಿಗೆ ಯಾವ ಆಪತ್ತೂ ಬರಬಾರ್ದು, ಏನಾಪತ್ತೂ ಬರಬಾರ್ದು. ಮನುಷ್ಯಮಾನದಲ್ಲಿ ಮಂಗಳ, ದೇವಮಾನದಲ್ಲಿ ಮಂಗಳ, ನಮ್ಮ ಪರಮಾತ್ಮನು ಇರುವ ಪರ್ಯಂತ ಮಂಗಳ ಎಂಬುದಾಗಿ ಅನವರತ ಮಂಗಳಾಶಾಸನ ಮಾಡುವವರು ಪೆರಿಯಾಳ್ವಾರ್. ಅವರ ಮಗಳಲ್ಲವಾ, ಇವಳಿಗೂ ಕೂಡ ಆ ಮಂಗಳಾಶಾಸನ ತತ್ಪರತೆ ಬಂದ್ಬಿಟ್ಟಿದೆ. ಆದ್ದರಿಂದ ತಾನು ಪ್ರೇಮಿಸುವ ಕೃಷ್ಣನನ್ನು ಅನವರತ ಕಾಯತಕ್ಕಂತಹ ನಂದಗೋಪಾಲನ ಪುತ್ರ ಇವರಿರೋದ್ರಿಂದ ಕೃಷ್ಣನಿಗೆ ಯಾವ ಆಪತ್ತೂ ಇಲ್ಲ ಎಂಬುದನ್ನು ಹೀಗೆ ಹೇಳ್ತಾಳಂತೆ. ಕೂರ್ವೇಲ್ ಕೊಡಂತೊಳಿಲನ್ ನಂದಗೋಪನ್ ಕುಮರನ್. ತನ್ನ ಪ್ರಾಣಪ್ರಿಯನಾದವನಿಗೆ ಯಾವ ಆಪತ್ತೂ ಇಲ್ಲದಂತೆ ರಕ್ಷಿಸತಕ್ಕಂತಹ ಒಂದು ಈಟಿಯನ್ನು ಹಿಡಿದು ಒಂದು ಇರುವೆ ಕೂಡ ಆ ಮಗುವಿನ ಬಳಿಯಲ್ಲಿ ಸಮೀಪಿಸದಂತೆ ಕಾಯುವಂತಹ ನಂದಗೋಪಾಲನ ಪುತ್ರನಿವನು. ನಂದಗೋಪಾಲನ ಪುತ್ರ ವ್ಯಾಮೋಹ, ಆ ಕೃಷ್ಣನ ವಿಷಯದಲ್ಲಿರುವ ಮಂಗಳಾಶಾಸನ ತತ್ಪರತೆ ಎರಡನ್ನು ಸೇರಿಸಿ ಕೂರ್ವೇಲ್ ಕೊಡಂತೊಳಿಲನ್ ನಂದಗೋಪನ್ ಕುಮರನ್. ಕುಮರನ್ ಅಂತ ಹೇಳ್ತಾಳೆ. ಕುಮಾರ ಅಂದ್ರೇನು? ವಿಧೇಯನಾದ ಪುತ್ರನಂತೆ. ನಂದಗೋಪಾಲರ ಎದುರುಗಡೆ ನಿಂತಿರಬೇಕಾದ್ರೆ ಊರವರೆಲ್ಲ ಬಂದು ಹೇಳ್ತಾರೆ, ನಿಮ್ಮ ಮಗ ಅದು ಮಾಡ್ದ, ಇದು ಮಾಡ್ದ, ಹಾಗೆ ಮಾಡ್ದ, ಹೀಗೆ ಮಾಡ್ದ, ಅದಿಲ್ಲ ಇದಿಲ್ಲ, 108,008 ದೂರುಗಳು ಕೃಷ್ಣನ ಮೇಲೆ. ನಂದಗೋಪಾಲ ನೋಡ್ತಾನಂತೆ, ಪಕ್ಕದಲ್ಲಿ ನಿಂತಿರೋನು. ರಾಮನ ಮುಂದೆ ಆಂಜನೇಯ ನಿಂತಾಗ ನಿಂತಿರ್ತಾನಂತೆ. ಇವನ ಇದೆಲ್ಲ ಮಾಡ್ದ,
ಇವನ ಹೀಗೆಲ್ಲ ಮಾಡ್ದ, ಇವನ ಹೀಗೆ ನಡೆದುಕೊಂಡ ಎಂಬುದಾಗಿ ಅವರು ಹೇಳುವ ದೂರುಗಳೆಲ್ಲವೂ ಕೂಡ ಹಸಿ ಸುಳ್ಳು ಎಂಬ ಹಾಗೆ ನಂದಗೋಪಾಲನ ಮುಂದೆ ಅತ್ಯಂತ ವಿನೀತನಾಗಿ ಭವ್ಯನಾಗಿ ಕೈಕಟ್ಟಿ ಬಾಯಿ ಮುಚ್ಚಿ ನಿಂತಿರ್ತಾನಂತೆ. ಆ ಕೃಷ್ಣನ ರೂಪವನ್ನು ನೋಡ್ತಾಳೆ ಕುಮಾರನ್, ವಿನೀತನಾದ ಪುತ್ರ. ನಂದಗೋಪಾಲನಿಗೆ ಭವ್ಯನಾದ ವಿನೀತನಾದ ಪುತ್ರ. ಅದೇ ಈ ವಿನೀತ ವಿನಯ ಎಲ್ಲೋಯ್ತು ಯಶೋದೆಯ ಮುಂದೆ? ಏರಾಂದ ಕಣ್ಣಿ ಯಶೋದೆ ಇಳಂಶಿಂಗಂ, ಅವಳ ಮುಂದೆ ಸಿಂಹದ ಮರಿಯ ಹಾಗಿದಾನಂತೆ. ಇವನ ತುಂಟಾಟ, ಇವನ ಚೇಷ್ಟೆ, ಇವನ ಮೇಲಿನ ದೂರುಗಳನ್ನು ಸಹಿಸಲಾರಳು. ಅವಳ ಮುಂದೆ ಶಿಂಗಕುಟ್ಟಿ ಎನ್ನುತ್ತಾರೆ ಸ್ವಾಮಿ ನಂದಾಳ್ವಾನ್. ಆ ರೀತಿ ಸಿಂಹದ ಮರಿಯಂತೆ ಯಶೋದೆಯ ಮುಂದೆ ತುಂಟಾಟ, ಅವಳನ್ನು ಗೋಳು ಹೊಯ್ದುಕೊಳ್ತಾನೆ. ನಂದಗೋಪನ ಮುಂದೆ ಭವ್ಯವಾಗಿ ನಿಂತಿರ್ತಾನೆ. ಈ ಎರಡು ಭಾವವನ್ನು ಆಂಡಾಳ್ ನಿರೂಪಣೆ ಮಾಡ್ತಾಳೆ. ಹಾಗೆ ಆ ಯಶೋದೆಯ ಮುಂದೆ ಸಿಂಹದ ಮರಿಯಂತೆ ಆ ದಿಟ್ಟತನದಿಂದ ನಿಂತು ತುಂಟಾಟಗಳನ್ನು ಮಾಡಿ ತನ್ನ ತುಂಟಾಟಗಳನ್ನು ಕಂಡು ಆನಂದ ಪಡುವವಳ ಮುಂದೆ ಇದೆಲ್ಲ ಮಾಡಿದ್ದು ನಾನೇ ಗೊತ್ತಾ ಎಂದು ಎದೆಯುಬ್ಬಿಸಿ ನಿಲ್ಲುವ ಸಿಂಹದ ಮರಿಯಂತೆ ಇದ್ದಾನೆ ಅವನು ಅಂತಾಳೆ ಆಂಡಾಳ್. ಇಂಥ ಕೃಷ್ಣನನ್ನು ನೋಡುವ ಯಶೋದೆ ಹೇಗಿದ್ದಾಳೆ? ಏರಾರಂದ ಕಣ್ಣಿ, ಅವಳ ಕಣ್ಣನ್ನು ವರ್ಣನೆ ಮಾಡ್ತಾಳೆ ಆಂಡಾಳ್. ಏರ್ ಆರಂದ ಕಣ್ಣಿ, ಏರ್ ಅತ್ಯಂತ ಸುಂದರವಾದ, ಆರಂದ ವಿಶಾಲವಾಗಿ ಅರಳಿದ, ಕಣ್ಣಿ ಕಣ್ಣನ್ನು ಉಳ್ಳಂತಹ ಯಶೋದೆ. ಅತಿ ಸುಂದರವಾಗಿದೆಯಂತೆ ಯಶೋದೆಯ ಕಣ್ಣುಗಳು. ಅಂತಹ ಸುಂದರವಾದ ಕಣ್ಣುಗಳು ಮತ್ತಾರಿಗೂ ಗೋಕುಲದಲ್ಲಿ ಇಲ್ಲವಂತೆ. ಏನು ಸೌಂದರ್ಯ! ಯಶೋದೆಯ ಕಣ್ಣುಗಳು ಅಷ್ಟೊಂದು ಸುಂದರ ಹೇಗೆ ಅಂದರೆ, ಕಣ್ಣು ಯಾವಾಗ ಸುಂದರವಾಗಿರುತ್ತೆ? ಕಣ್ಣ ಒಳಗೆ ಇರುವ ಗುಡ್ಡೆ ಇದೆಯಲ್ಲ, ಅದು ಕಪ್ಪಗೆ ಇರಬೇಕು. ಅದರ ಜೊತೆಗೆ ದಟ್ಟವಾದ ಕಾಡಿಗೆಯನ್ನು ಹಚ್ಚಿಕೊಂಡ್ರೆ ಕಣ್ಣು ಸುಂದರವಾಗಿ ಕಾಣುತ್ತಲ್ವ? ಹಾಗೆ ಯಶೋದೆಯ ಕಣ್ಣು ತುಂಬ ಸುಂದರವಾಗಿದೆಯಂತೆ. ಕಪ್ಪಾದ ಕಣ್ಣಾಲೆಗಳು, ಅದರಲ್ಲಿ ಕಪ್ಪಾದ ಕಾಡಿಗೆ, ಅತಿ ಸುಂದರವಾಗಿದೆಯಂತೆ ಯಶೋದೆಯ ಕಣ್ಣುಗಳು. ಏನಷ್ಟೊಂದು ಸೌಂದರ್ಯ ಅಂದರು. ಸಾಕ್ಷಾನ್ ಮನ್ಮಥ ಮನ್ಮಥಃ ಎಂಬತಕ್ಕಂತಹ ಸರ್ವಾಂಗ ಸುಂದರನಾದ ಈ ಕೃಷ್ಣನನ್ನು ಅನವರತ ದರ್ಶನ ಮಾಡಿ 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 ಈ ಸೌಂದರ್ಯ ಅವಳ ಕಣ್ಣುಗಳಲ್ಲಿ ಮಡುಗಟ್ಟಿದೆ. ಏರಾರ್ಂದ ಕಣ್ಣಿ ಯಶೋದೆ. ಇವನು ಕಪ್ಪಗಿದಾನಲ್ವ, ಇವನ ಮೈ ಬಣ್ಣವಲ್ಲ ಅವಳ ಕಣ್ಣಿಗೆ ಬಂದ್ಬಿಟ್ಟಿದೆಯಂತೆ. ಅವಳ ಕಣ್ಣು ಕಪ್ಪಗಿದೆ, ಕಾರಣ ಇವನ ಮೈಯ ಕಪ್ಪಲ್ಲ, ಅವಳ ಕಣ್ಣಿಗೆ ಬಂದ್ಬಿಟ್ಟಿದೆ. ಅವಳ ಕಣ್ಣು ಸುಂದರವಾಗಿದೆ. ಏನು ಹೇಳ್ತಾರೆ? ಪರಮಾತ್ಮನನ್ನು ದರ್ಶನ ಮಾಡ್ತಾ ಇದ್ರೆ ಕಣ್ಣು ಚೆನ್ನಾಗಿರುತ್ತೆ. ಕಣ್ಣು ಸುಂದರವಾಗಿರ್ಬೇಕಾ? ಭಗವದ್ ದರ್ಶನ ಮಾಡಿರಿ ಯಶೋದೆಯಂತೆ. ಏರಾರ್ಂದ ಕಣ್ಣಿ ಯಶೋದೈ ಇಳಂ ಶಿಂಗಂ. ಕಪ್ಪಗಿದಾನಂತೆ ಕೃಷ್ಣ. ಯಾಕಿಷ್ಟು ಕಪ್ಪಗಿದ್ದಾನೆ ಎಂದು ಸೂಫಿ ಸಂತರ ಹಾಡ್ತಾರೆ. ಕೃಷ್ಣ ಯಾಕೆ ಕಪ್ಪಗಿದ್ದಾನೆ ಅಂತ ಕಾರಣ ಏನು? ಅವನು ಹುಟ್ಟಿದ್ದು ಕೃಷ್ಣ ಪಕ್ಷದಲ್ಲಿ, ಆದ್ದರಿಂದ ಕಪ್ಪಗಿದ್ದಾನೆ. ಅವನು ಹುಟ್ಟಿದ್ದು ಯಮುನಾ ತೀರದಲ್ಲಿ, ಯಮುನೆಯ ಜಲ ಕಪ್ಪು, ಅದರ ಬಣ್ಣ ಬಂದಿದೆ, ಕಪ್ಪಗಿದ್ದಾನೆ. ಆಮೇಲೆ ಬೆಳೆಸಿದಂತಹ ಯಶೋದೆ ಸದಾಕಾಲ ಅವನನ್ನು ಆಲಿಂಗನ ಮಾಡಿಕೊಂಡು ಸ್ತನ್ಯಪಾನ ಮಾಡಿಸುವಾಗ ಆನಂದದಿಂದ ಆನಂದ ಬಾಷ್ಪ ಸುರಿಸ್ತಾಳೆ. ಅವಳ ಕಣ್ಣಿನ ಕಾಡಿಗೆ ಕರಗಿ 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 ಕೃಷ್ಣನ ಮೇಲೆ ಬಿದ್ದು ಕಪ್ಪಗಾಗಿದ್ದಾನೆ. ಸಾಲದ್ದಕ್ಕೆ ಹೊಂಗೆ ಮರದ ಕೆಳಗಡೆ ಇರ್ತಾನಂತೆ. ಆ ರೀತಿ ತಮಾಲ ವೃಕ್ಷದ ಕೆಳಗಡೆ ಇರೋದ್ರಿಂದ, ತಮಾಲ ವೃಕ್ಷದ ನೆರಳು ಕಪ್ಪಾದ್ರಿಂದ ಇವನು ಕಪ್ಪಗಿದಾನಂತೆ. ಒಂದ ಎರಡ ಹೇಗೆಲ್ಲ ಕೃಷ್ಣನ ವರ್ಣವನ್ನು ಅನುಭವಿಸ್ತಾರೆ. ಅಂತಹ ಕೃಷ್ಣನನ್ನು ಅನವರತ ದರ್ಶನ ಮಾಡಿ ಇವಳ ಕಣ್ಣು ಕಪ್ಪಾಗಿ ಅತಿ ಸುಂದರವಾಗಿದೆ. ಅಂತಹ ಕೃಷ್ಣನ ಬಾಲಲೀಲೆಗಳನ್ನು ನೋಡಿ 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 ಹರ್ಷಾತಿರೇಕದಿಂದ ಕಣ್ಣು ಅರಳಿದೆಯಂತೆ. ಆರ್ಂದ ಕಣ್ಣಿ, ಏರ್ ಆರ್ಂದ ಕಣ್ಣಿ, ಕೃಷ್ಣನ ಬಾಲಲೀಲೆಗಳ ಅನುಭವದಿಂದ ಹರ್ಷಾತಿರೇಕದಿಂದ ಅರಳಿದ ಕಣ್ಣು, ಅದನ್ನು ವರ್ಣಿಸ್ತಾಳೆ. ಏರಾರ್ಂದ ಕಣ್ಣಿ ಯಶೋದೈ ಇಳಂ ಶಿಂಗಂ. ಇಂತಹ ಯಶೋದೆಯ ಮುಂದೆ ಸಿಂಹದಂತೆ ಇರುವವನು ನಂದಗೋಪನ ಮುಂದೆ ವಿನೀತ ಪುತ್ರ, ಇವಳ ಮುಂದೆ ಅಡಗಿಸಿ ಇಡಲಾಗದಂತಹ ಅತಿ ತುಂಟತನದಿಂದ ಇರತಕ್ಕಂತಹ ಸಿಂಹದ ಮರಿ. ಇಂತಹ ಈ ಪರಮಾತ್ಮ ಸದಾ ಪಶ್ಯಂತಿ ಸೂರಯ ಎಂಬುದಾಗಿ ನಿತ್ಯ ಸೂರ್ಯಗಳನ್ನು ಕೊಂಡಾಡುವಂತೆ ಈ ಪರಮಾತ್ಮನನ್ನು
ಅನವರತ ಅನುಭವಿಸಿ ಪುಂಡರೀಕಾಕ್ಷತ್ವ ಪುಂಡರೀಕಾಕ್ಷನ ಅನುಭವದಿಂದ ಬಂದಿತೋ ಎಂಬಂತಿರುವ ಯಶೋದೆಯ ಮುಂದೆ ಇರ್ತಕ್ಕಂತಹ ಶಿಂಗಂ ಏರಾಂದ ಕಣ್ಣಿ ಯಶೋದ ಇಳಂ ಶಿಂಗಂ ಹೇಗಿದ್ದಾನೆ? ಕಾರ್ಮೇನಿ ಕಪ್ಪಾದ ಮೈಬಣ್ಣ. ಕಾರ್ ಎಂದರೆ ಸಮುದ್ರ, ನೀಲವಾದ ದಟ್ಟವಾದ ನೀಲಬಣ್ಣವುಳ್ಳ ಸಮುದ್ರ. ಅದರಂತೆ ಮೇನಿ, ಮೇನಿ ಅಂದರೆ ಶರೀರ, ದಿವ್ಯಮಂಗಳ ವಿಗ್ರಹ. ಈ ಪರಮಾತ್ಮ ನೀಲಮೇಘ ಶ್ಯಾಮನಲ್ಲವ, ಇವನು ಕಡಲ್ವಣ್ಣ ಎಂಬುದಾಗಿ ಇವನನ್ನು ಆಳ್ವಾರುಗಳು ಕೊಂಡಾಡ್ತಾರಲ್ಲವ, ಅಂತಹ ಕಡಲ್ವಣ್ಣ ಅದನ್ನು ಹೇಳ್ತಾಳೆ. ಕಾರ್ಮೇನಿ ನೀಲಮೇಘ ಶ್ಯಾಮನಾದವನು, ಮೇಘಶ್ಯಾಮ ಮಹಾಬಾಹು ಎಂಬುದಾಗಿ ಕೊಂಡಾಡುವಂತೆ ಸಮುದ್ರ ಬಣ್ಣದ ಮೈಯನ್ನು ಉಳ್ಳವನು ಈ ಪರಮಾತ್ಮ. ಅದರಲ್ಲಿ ಶಂಗಣ್ ಕದಿರ್ಮದಿಯಂ ಪೋಲ್ ಮುಹತ್ತಾನ್ ಎಂಬುದಾಗಿ ಶಂಕಣ್ ಕೆಂಪಾಗಿ ತಾವರೆಯಂತೆ ಅರಳಿರುವ ಕಣ್ಣುಗಳು. ಕಣ್ಣಿ ಹಾಗಿರಬೇಕು, ಕಣ್ಣಿನ ತುದಿ ಮಾತ್ರ ಕೆಂಪಾಗಿರಬೇಕು. ಕಣ್ಣಿನ ತುದಿ ಮಾತ್ರ ಕೆಂಪಾಗಿದ್ದರೆ ಅದು ಐಶ್ವರ್ಯ ಸೂಚಕ ಅಂತ ಸಾಮುದ್ರಿಕ ಲಕ್ಷಣ ಹೇಳುತ್ತೆ. ಪೂರ್ತಿ ಕಣ್ಣು ಕೆಂಪಾಗಿದ್ದರೆ ಅದರ ಅರ್ಥ ಬೇರೆ. ಕಣ್ಣಿನ ತುದಿ ಮಾತ್ರ ಕೆಂಪಗಿರಬೇಕು. ಇವನ ಕಣ್ಣಿನ ತುದಿ ಮಾತ್ರ ಕೆಂಪಗಿದೆಯಂತೆ, ಶಂಕಣ್. ಅದೇನು ಅಂದರು? ಸಂಸ್ಕೃತದಲ್ಲಿ ಕೆಂಪು ಬಣ್ಣಕ್ಕೆ ರಾಗ ಅಂತ ಹೆಸರು. ಅನುರಾಗ ಅಂದರೂ ಕೆಂಪು ಬಣ್ಣ. ನಮ್ಮ ಮೇಲಿನ ಅನುರಾಗ ಅವನ ಕಣ್ಣಲ್ಲಿ ಕೆಂಪಾಗಿ ಇದೆಯಂತೆ. ನಮ್ಮ ಮೇಲಿನ ಪ್ರೇಮ ಅದುವೇ ಅವನ ಕಣ್ಣಂಚಿನಲ್ಲಿರುವ ಕೆಂಪು. ಅದನ್ನು ಕೊಂಡಾಡ್ತಾಳೆ. ಶಂಕಣ್ ವಾತ್ಸಲ್ಯವನ್ನು ಹೊರಸೂಸುವ ಕಣ್ಣುಗಳು. ಆ ರೀತಿ ಕಾರ್ಮೇನಿ ಶಂಗಣ್ ಕದಿರ್ ಮದಿಯಂ ಪೋಲ್ ಮುಹತ್ತಾನ್. ಕದಿರ್ ಸೂರ್ಯ, ಮದಿ ಚಂದ್ರ. ಸೂರ್ಯ ಚಂದ್ರರು ಏಕಕಾಲದಲ್ಲಿ ಉದಯಿಸಿದಂತಹ ಸುಂದರವಾದ ವದನವನ್ನು ಉಳ್ಳವನು. ಒಂದು ಮೋಡದಲ್ಲಿ ಎರಡು ತಾವರ ಅರಳಿದಂತೆ ಅಂತಾರೆ ಪೆರಿಯವಾಚಂಪಿಳ್ಳೆ. ಇವನೋ ಮೋಡದ ಮೈಬಣ್ಣ ಉಳ್ಳವನು, ಅದರಲ್ಲಿ ಎರಡು ತಾವರೆಯಂತಹ ಕಣ್ಣುಗಳು. ಮೋಡದಲ್ಲಿ ತಾವರೆ ಅರಳಿದರೆ ಹೇಗಿದೆಯೋ ಹಾಗಿದ್ದಾನೆ ಕಾರ್ಮೇನಿ ಚಂಗಣ್ ಕದಿರ್ ಮದಿಯಂ ಪೋಲ್ ಮುಹತ್ತಾನ್. ಸೂರ್ಯನ ಹಾಗೂ ಚಂದ್ರನ ಹಾಗೂ ಇಬ್ಬರು ಏಕಕಾಲದಲ್ಲಿ ಉದಯಿಸಿದಂತೆ ಇರುವವನು. ಅದ್ಯಾಕೆ ಸೂರ್ಯ ಚಂದ್ರರು ಏಕಕಾಲದಲ್ಲಿ ಬರ್ತಾರೆ? ಸೂರ್ಯ ಇದ್ದರೆ ಚಂದ್ರ ಇಲ್ಲ, ಚಂದ್ರ ಇದ್ದರೆ ಸೂರ್ಯ ಇಲ್ಲ, ಹೇಗೆ ಎಂದು ಅರ್ಥವೇನು? ಅವರುಗಳ ಲಕ್ಷಣಗಳನ್ನು ತನ್ನ ವದನಾರವಿಂದದಲ್ಲಿ ಅಭಿವ್ಯಕ್ತಗೊಳಿಸುವವನು. ಸೂರ್ಯ ಏನು ಮಾಡ್ತಾನೆ? ಅಂಧಕಾರವನ್ನು ಕಳೆಯುವವನು ಸೂರ್ಯ. ಆಹ್ಲಾದವನ್ನು ಉಂಟು ಮಾಡುವವನು ಚಂದ್ರ. ನಮ್ಮಲ್ಲಿನ ಅಜ್ಞಾನದ ಅಂಧಕಾರವನ್ನು, ಸಾಂಸಾರಿಕವಾದ ತಾಪ ಎಂಬ ಅಜ್ಞಾನವನ್ನು, ಅಂಧಕಾರವನ್ನು ಕಳೆಯುವ ಮುಖಮಂಡಲ. ಪರಮಾತ್ಮಾನುಭವ ಎಂಬ ಆಹ್ಲಾದವನ್ನು ಉಂಟು ಮಾಡುವ ಪರಮಾತ್ಮನ ಮುಖಾರವಿಂದ. ಈ ರೀತಿ ಪ್ರಕಾಶ ಅಂಧಕಾರವನ್ನು ಕಳೆಯುವಿಕೆ, ಆಹ್ಲಾದವನ್ನು ಉಂಟು ಮಾಡುವಿಕೆ, ಇದು ಎರಡನ್ನೂ ಉಳ್ಳ ಮುಖಾರವಿಂದ. ಕಾರ್ಮೇನಿ ಚಂಗಣ್ ಕದಿರ್ಮದಿಯಂ ಪೋಲ್ ಮುಹತ್ತಾನ್ ತತ್ರ ಗೋವಿಂದಮಾಸೀನಂ ಪ್ರಸನ್ನಾದಿತ್ಯವರ್ಚಸಂ ಉಪಾಸಾಂ ಚಕ್ರತೀರ್ಥ ಸರ್ವೇ ಗುರವೋ ರಾಜೈಭೀ ಸಹ. ಸಿಂಹಾಸನದಲ್ಲಿ ವಿರಾಜಮಾನನಾಗಿ ಅನುಕೂಲರಾದವರಿಗೆ ತಂಪಾಗಿ ಇರ್ತಾನೆ. ವಿರೋಧಿಗಳಿಗೆ ಸೂರ್ಯನಂತೆ ಸುಡುವವನಾಗಿ ಇರ್ತಾನೆ. ಶತ್ರುಗಳಿಗೆ ಸುಡುವ ಸೂರ್ಯ, ಭಕ್ತರಿಗೆ ಆಹ್ಲಾದ ಕೊಡುವ ಚಂದ್ರ. ಈ ರೀತಿಯಾಗಿರುವ ಆ ಪರಮಾತ್ಮ ದಿವ್ಯವಾದ ಸಿಂಹಾಸನದಲ್ಲಿ ವಿರಾಜಮಾನನಾಗಿದ್ದ ಎಂಬುದಾಗಿ ಉದ್ಯೋಗ ಪರ್ವ ಮಹಾಭಾರತದಲ್ಲಿ ವ್ಯಾಸರ ಅನುಭವ ಕೃಷ್ಣನನ್ನು ಅನುಭವಿಸ್ತಾರೆ. ಹೀಗೆ ಇಂತಹ ಗೋವಿಂದನನ್ನು ಕುರುವಂಶದ ಸಕಲ ದೊರೆಗಳು ಕೂಡ ಆರಾಧಿಸಿದರು ಎಂಬುದಾಗಿ ವ್ಯಾಸರ ವಚನ. ಅಲ್ಲಿ ಏನು ಹೇಳ್ತಾರೆ? ತತ್ರ ಗೋವಿಂದ ಆಸೀನಂ ಪ್ರಸನ್ನ ಆದಿತ್ಯ ವರ್ಚಸಂ. ಪ್ರಸನ್ನನಾಗೂ ಇದ್ದಾರೆ, ಆದಿತ್ಯನಾಗೂ ಇದ್ದಾನೆ. ಅದನ್ನು ಹೇಳ್ತಾಳೆ ಆಂಡಾಳ್. ಕಾರ್ಮೇನಿ ಶಂಗಣ್ ಕದಿರ್ ಮದಿಯಂ ಪೋಲ್ ಮುಹತ್ತ. ಕದಿರ್ ಸೂರ್ಯ, ಮದಿ ಚಂದ್ರ. ವಿರೋಧಿಗಳಿಗೆ ಸೂರ್ಯನಂತೆ ತಾಪದಾಯಕ, ಭಕ್ತರಿಗೆ ಚಂದ್ರನಂತೆ ಆಹ್ಲಾದಕಾರಕ. ಈ ರೀತಿಯಾಗಿ ಇರ್ತಕ್ಕಂತಹ ಆ ಪರಮಾತ್ಮ ಅವನಾರು? ನಾರಾಯಣನೇ ನಮಕ್ಕೆ ಪರೆದರುವಾನ್. ನಾರಾಯಣನೇ, ನಾರಾಯಣ ಸೂಕ್ತ ಸಿದ್ಧವಾಗಿ ಉಪನಿಷತ್ತುಗಳಲ್ಲಿ ಕೊಂಡಾಡಲ್ಪಡುವಂತಹ
ವೇದಾಂತ ವಿಳುಪ್ಪೊರುಳಿನ ಮೇಲಿರುಂದ ನಂದಾವಿಳಕ್ಕು ಎಂಬುದಾಗಿ ಪರಮಾತ್ಮನನ್ನು ಆಳ್ವಾರ್ ಕರೀತಾರೆ. ಸಕಲ ಉಪನಿಷತ್ತುಗಳ ತುಟ್ಟ ತುದಿಯಲ್ಲಿ ಬೆಳಗುವ ಪ್ರಕಾಶಮಾನವಾದ ಜ್ಯೋತಿ ಎಂಬುದಾಗಿ ಪರಮಾತ್ಮನನ್ನು ಕರೀತಾರೆ. ಆ ಜ್ಯೋತಿ ಯಾವುದು? ನಾರಾಯಣ. ಅಂತಹ ಆ ನಾರಾಯಣ ಸುತ್ತ ಸಿದ್ಧವಾದ ವಸ್ತು ಗೋಪಿಕೆಯರಿಗೆ ಕಟ್ಟುವುದಕ್ಕೂ ಹೊಡೆಯುವುದಕ್ಕೂ ಅನುಕೂಲವಾಗಿ ಬಂದಂತಹ ಪರಮಾತ್ಮನ ಪರತ್ವ ಸೌಲಭ್ಯಗಳನ್ನು ನಾರಾಯಣನೇ ಪರಾತ್ಪರ ವಸ್ತು ಈಗ ಅತಿ ಸುಲಭವಾಗಿ ಗೋಪಿಕೆಯರ ನಡುವಿನಲ್ಲಿ ಬಂದಿತಲ್ಲ. ಈ ಎರಡರ ಸಮ್ಮೇಳನ, ಪರತ್ವ ನಮ್ಮನ್ನು ನಿಯಮನ ಮಾಡುವುದಕ್ಕೆ, ಸೌಲಭ್ಯ ನಾವು ಆಶ್ರಯಿಸುವುದಕ್ಕೆ, ಹೀಗೆ ಆಶ್ರಯಣಾಪಾದಕ ಗುಣಗಳು ಯಾವುದು, ರಕ್ಷಣಾ ಮಾಡುವುದಕ್ಕೆ ಬೇಕಾದ ಗುಣಗಳು, ಇವೆರಡರ ಸಮ್ಮೇಳನದಿಂದ ಕೂಡಿದ ಪರತ್ವ ಸೌಲಭ್ಯದ ಮೂರ್ತಿಯಾದ ಆ ಯಶೋಧನಂದ ಗೋಪಾಲನ ಮಗನನ್ನು ನಾರಾಯಣನೇ ಪರಾತ್ಪರನಾಗಿ ಗೊಲ್ಲರಿಗೆ ಅತಿ ಸುಲಭನಾಗಿ ದೊರೆತ ಈ ಪರಮಾತ್ಮನನ್ನು ಆಂಡಾಳ್ ಇಲ್ಲಿ ನಿರೂಪಣೆ ಮಾಡ್ತಾಳೆ ನಾರಾಯಣನೇ ಎಂಬುದಾಗಿ. ನಾರಾಯಣನ್ ಅಂತ ಹೇಳಿಲ್ಲ, ನಾರಾಯಣನೇ ಎಂಬುದಾಗಿ ದೀರ್ಘ. ಭಾಷೆ ಹೇಳುವಾಗ ಹಾಗೆ ಹೇಳಬೇಕು. ನಾರಾಯಣನೇ ನಮಗೆ ಬರೆದಿರುವಾನ್ ಪೊಂಗಲಾಚ ಪುಳಿಯೋರೆ ಕೊಡ್ತಾಳ, ಇದಲ್ಲ. ಪಾಶರದಲ್ಲಿ ಏನು ಭಾವ ಇದೆ ಹಾಗೇ ಆ ಪಾಶರವನ್ನು ಹೇಳಬೇಕು. ಆಳ್ವಾರುಗಳು ರೋದನ ಮಾಡ್ತಾರೆ ಪರಮಾತ್ಮನ ವಿರಹದಲ್ಲಿ, ಆ ಪಾಶರವನ್ನು ಹಾಗೇ ಹೇಳಬೇಕು. ಆನಂದದ ಉದ್ಗಾರ ಮಾಡ್ತಾರೆ, ಆವಾಗ ಆನಂದದಿಂದಲೇ ಆ ಪಾಶರವನ್ನು ಹೇಳಬೇಕು. ನಾರಾಯಣನೇ ನಮಗೆ ಬರೆದರವಾನ್ ಅಂತ ಹೇಳಬಾರ್ದು. ನಾರಾಯಣನೇ ನಮಕ್ಕೆ ಪರೆದರುವಾನ್, ಅಲ್ಲಿ ಒಂದು ಏವಕಾರ ಇದೆ. ನಾರಾಯಣನೇ ಅಂತ ಒಂದು ಕೃಷ್ಣ ಗೀತೆಯಲ್ಲಿ ಹೇಳ್ತಾನೆ, ಮಾಮೇವಯೇ ಪ್ರಪದ್ಯಂತೆ ಮಾಯಾಮೇ ತಾಂ ತರಂತಿತೆ. ಮಾಮೇವ ನನ್ನನ್ನು ಮಾತ್ರವೇ ಯಾರು ಶರಣಾಗತಿ ಮಾಡ್ತಾರೆ ಅವರು ಈ ಮಾಯೆಯಿಂದ ಬಿಡಲ್ಪಡ್ತಾರೆ. ನನ್ನನ್ನು ಮಾತ್ರ ಅಂದರೆ ಏನು? ಶ್ರೀಯಪ್ಪತಿಯಾದ ನಾರಾಯಣನ ಹೊರತಾಗಿ ಇನ್ನು ಯಾರನ್ನು ಶರಣಾಗತಿ ಮಾಡಿದರೂ ಪುಣ್ಯ ಪಾಪದಿಂದ ಬಿಡುಗಡೆ ಇಲ್ಲ, ಮೋಕ್ಷ ಇಲ್ಲ ಎಂಬುದನ್ನು ಗೀತಾಚಾರ್ಯ ಮಾಮೇವ ಅಲ್ಲೊಂದು ಏವಕಾರ ಇದೆ. ಮಾಂ ಏಕಂ ಶರಣಂ ವ್ರಜ ಸರ್ವಧರ್ಮಾನ್ ಪರಿತ್ಯಜ್ಯ ಮಾಂ ಏಕಂ, ಕೇವಲ ನನ್ನನ್ನೇ ಎಂದ, ನನ್ನೊಬ್ಬನನ್ನೇ, ನನ್ನನ್ನೇ ಎಂಬುದಾಗಿ ಎಂಫೆಸಿಸ್. ಆ ಎಂಫಿಟಿಕಲ್ ವರ್ಡ್ ಇದೆಯಲ್ಲ ಅದೇ ನಾರಾಯಣನೇ ಎಂಬುದಾಗಿ. ಸಂಸ್ಕೃತದಲ್ಲಿ ಏವ, ತಮಿಳಿನಲ್ಲಿ ಏ ಅಂತ ಆಗಿದೆ. ನಾರಾಯಣನೇ ಎಂಬುದಾಗಿ. ಕಣ್ಣ ಪುರಮನ್ನುಡಯಾನಕ್ಕೆ ಅಡಿಯೇನ್ ಒರುವರ್ಕುರಿಯೇನೋ ತಿರುಮಂಗ ಹೇಳ್ಬಾರ್ದು. ಕಣ್ಣ ಪುರಮನ್ನುಡಯಾನಕ್ಕೆ ಎಂಬುದಾಗಿ ದೀರ್ಘ. ಅವನಿಗೆ ಮಾತ್ರ ನಾನು ಶರಣಾಗತನಾದವನು, ಅವನೇ ಅವನೇ ತಮೇವ ಚಾದ್ಯಂ ಎಂಬುದಾಗಿ ಏವಕಾರಗಳೆಲ್ಲ ಹೇಳಲ್ಪಟ್ಟಿದೆ. ಅಂದರೆ ಅರ್ಥವೇನು? ನಾವು ಯಾವುದನ್ನು ಅಭಿನಿವೇಶಿಸಿ ಬಂದಿದ್ದೇವೆಯೋ ಸಂಸಾರ ಮಂಡಲದಿಂದ ಬಿಡುಗಡೆಯನ್ನು ಪಡೆದು ಪರಮಾತ್ಮನ ಚರಣಾರವಿಂದಗಳ ನಿತ್ಯ ಕೈಂಕರ್ಯ ಮಾಡುವವರಾಗಿ ಪರಮಾತ್ಮನೊಡನೆ ಸಂಶ್ಲೇಷವನ್ನು ನಾವು ಅಪೇಕ್ಷೆ ಪಡ್ತಾ ಇದ್ದೀವಿ. ಅಂಥ ಸಂಶ್ಲೇಷವನ್ನು ಕೊಡಬಲ್ಲವನು ಕೇವಲ ನಾರಾಯಣನೇ ಹೊರತು ಮತ್ತಾರೂ ಅಲ್ಲ ಎಂಬ ಅಭಿಪ್ರಾಯ. ಮೋಕ್ಷವಿಚ್ಛೇತ್ ಜನಾರ್ದನಾತ್, ಇನ್ನು ಯಾರೂ ಮೋಕ್ಷ ಕೊಡೋಕ್ಕೆ ಸಾಧ್ಯವಿಲ್ಲ, ಕೇವಲ ಜನಾರ್ದನ ಮಾತ್ರ ಕೊಡಬಲ್ಲ ಅಂತ ಶಾಸ್ತ್ರ ಹೇಳ್ಬಿಡ್ತು. ಮೋಕ್ಷಮಿಚ್ಛೇತ್ ಜನಾರ್ದನಾತ್, ಪರಮಾತ್ಮ ಬೇಕಾ, ಸಂಸಾರದಿಂದ ಬಿಡುಗಡೆ ಬೇಕಾ, ಮುಕ್ತಿ ಬೇಕಾ, ಕೊಡಬಲ್ಲವನು ನಾರಾಯಣನೊಬ್ಬನೇ. ಅದನ್ನು ಏವಕಾರದಲ್ಲಿ ಹೇಳ್ತಾಳೆ ನಾರಾಯಣನೇ. ಇವನ ಹೊರತಾಗಿ ಬೇರಾರಿಂದಲೂ ಕೂಡ ನಮ್ಮ ಇಷ್ಟಸಿದ್ಧಿ ಇಲ್ಲ. ಆ ಪುರುಷಾರ್ಥವನ್ನು ಯಾರಿಗೆ ಕೊಡ್ತಾನೆ? ನಮಕ್ಕೆ ತರುವಾನ್, ನಮಗೆ ಮಾತ್ರ ಕೊಡ್ತಾನೆ. ನಮಗೆ ಮಾತ್ರ ಅಂದರೆ ಏನು? ಯಾರು ಅವನ ಚರಣಾರವಿಂದಗಳಲ್ಲಿ ಶರಣಾಗತರಾಗಿ ಅವನಿಗೆ ತಮ್ಮನ್ನು ಸಮರ್ಪಣೆ ಮಾಡಿಕೊಂಡು ಅವನಿಗೆ ಶೇಷಭೂತರಾಗಿ ಪರಮಾತ್ಮನ ಕೈಂಕರ್ಯವನ್ನೇ ಪರಮ ಪುರುಷಾರ್ಥವಾಗಿ ಯಾರು ಭಾವಿಸುತ್ತಾರೋ ಅವರಿಗೆ ಮಾತ್ರ ಅದು ಸಿಗತ್ತೆ. ಅಂದರೆ ಏನು? ಆ ಇಚ್ಛೆ ಇರುವವರಿಗೆ ಅವನು ಕೊಡ್ತಾನೆ. ನಮಕ್ಕೆ, ಇಂತಹ ಅಲ್ಲಿ ಕೂಡ ಒಂದು ಏವಕಾರ, ನಮಕ್ಕೆ ತರುವಾನ್, ನಮಗೆ ಕೊಡ್ತಾನೆ. ಏನನ್ನ ಕೊಡ್ತಾನೆ? ಪರೈ ತರುವಾನ್, ಪರೈ ಪುರುಷಾರ್ಥವನ್ನು ಕೊಡ್ತಾನೆ.
ಪರೈ ಪರೈ ಎಂಬುದಾಗಿ ತಿರುಪ್ಪಾವೆ ಪೂರ್ತಿ ಹೇಳ್ಕೊಂಡು ಬರ್ತಾಳೆ. ಆ ಪರೈ ಅಂದರೆ ಏನು ಎಂಬುದನ್ನು 29ನೇ ಭಾಷಣದಲ್ಲಿ ವರ್ಣನೆ ಮಾಡ್ತಾಳೆ ಆಂಡಾಳ್. ಏನದು? ಇಲ್ಲಿ ಪರೈ ಎಂಬುದಾಗಿ ಇವರು ಮಳೆಗಾಗಿ ಮಾಡುವ ವ್ರತಾಚರಣೆಗೆ ಅನೇಕ ಉಪಕರಣಗಳು ಬೇಕು. ಅದರಲ್ಲಿ ಪರೈ ಎಂಬುದು ಒಂದು ವಾದ್ಯ. ಆ ವಾದ್ಯವನ್ನು ಕೊಡ್ತಾನೆ ಎಂಬುದು ಮೇಲ್ನೋಟದ ಅರ್ಥ. ಆದರೆ ಆ ಪರೈ ಏನು? ಈ ಲೌಕಿಕವಾದದ್ದು ಏನನ್ನೂ ಬಯಸದೆ ಕೇವಲ ಪರಮಾತ್ಮನ ಮುಖಾರವಿಂದಕ್ಕಾಗಿ ಮಾಡುವ ಕೈಂಕರ್ಯವೇ ಇಲ್ಲಿ ಆಂಡಾಳು ಹೇಳುವ ಪರೈ. ಅಂತಹ ಪರೆಯನ್ನು ನಾರಾಯಣ ಮಾತ್ರ ಕೊಡಬಲ್ಲ. ನನ್ನ ತೀಮೆಗಳೊಂದು ಮರಿಯೇನ್ ನಾರಣಾವೆನ್ನು ಇತ್ತನೆಯಲ್ಲ. ಪೆರಿಯಾಳ್ವಾರು ಹೇಳ್ತಾರೆ, ಒಳ್ಳೇದು ಯಾವುದು ಕೆಟ್ಟದ್ದು ಯಾವುದು ನನಗೇನು ಗೊತ್ತಿಲ್ಲ, ನಾರಾಯಣನ ಹೊರತಾಗಿ ನಾನು ಏನನ್ನೂ ಅರಿತಿಲ್ಲ ಎಂದವರ ಮಗಳು ಇವಳಲ್ಲವ. ತಂದೆಯು ಆಚಾರ್ಯರಾದ ಪೆರಿಯಾಳ್ವಾರರು ಏನು ಹೇಳಿದ್ರೋ ಅದನ್ನೇ ಮಗಳು ಹೇಳ್ತಾಳೆ. ನಾರಾಯಣನೇ ನಮಕ್ಕೆ ಪರೆದರುವಾನ್ ಪಾರೋರ್ ಪುಹಳ. ಇಂತಹ ಒಂದು ಪರೈ ಪುರುಷಾರ್ಥ ನಮಗೆ ಏರ್ಪಟ್ಟಾಗ ಪಾರೋರ್ ಲೋಕದಲ್ಲಿರುವ ಎಲ್ಲರೂ ಕೂಡ ಪುಹಳ ನಮ್ಮನ್ನು ಪ್ರಶಂಸೆ ಮಾಡ್ತಾರೆ. ಎಳೆಯ ಬಾಲಕಿಯರು ವ್ರತ ಮಾಡಿದ್ರು, ಮಳೆ ಬಂತು, ಗೋಕುಲ ಸುಭಿಕ್ಷ ಆಯಿತು ಅಂತ ಅದು ದೃಷ್ಟಫಲ ಅಂದರೆ ಭೌತಿಕವಾದ ಈ ಲೋಕದಲ್ಲಿ ಏರ್ಪಡುವುದು. ಆಮುಷ್ಮಿಕವಾದ ಫಲ ಯಾವುದು? ಆತ್ಮನಿಗೆ ಏರ್ಪಡುವ ಪರಮಾತ್ಮ ಲಾಭ. ಅದನ್ನು ಇಲ್ಲಿ ಆಂಡಾಳ್ ಆಗ ಎಲ್ಲ ಲೋಕ ಕೊಂಡಾಡುತ್ತಲ್ವ ಮುಕ್ತಾತ್ಮನನ್ನು, ಅದನ್ನು ಕೂಡಾರವೆಲ್ಲನಲ್ಲಿ ಹೇಳ್ತಾಳಲ್ವ. ಆ ರೀತಿ ಪಾರೋರ್ ಪುಹಳ ಎಂಬ ರೀತಿಯಲ್ಲಿ ಎಲ್ಲರೂ ಕೂಡ ಈ ನಮ್ಮೆಲ್ಲರನ್ನ ಪ್ರಶಂಸೆ ಮಾಡಿ ಪುರುಷಾರ್ಥವನ್ನು ಪಡೆದಂತಾಗಬೇಕು ಎಂಬುದನ್ನು ಆಂಡಾಳ ಆಸೆ ಪಡ್ತಾ ಏನ್ ಓರ್ ಎಂಬಾವಾಯ್, ಏಲ್ ಶುಭವಾದಂತಹ, ಓರ್ ಅದ್ವಿತೀಯವಾದಂತಹ, ಎಂಪಾವಾಯ್ ನಮ್ಮ ವ್ರತ ಅಥವಾ ನಮ್ಮ ಛಂದಸ್ಸು, ಈ ಪಾಶರಗಳು ಇದನ್ನು ಅನುಸಂಧಾನ ಮಾಡೋಣ. ಏನ್ ಓರ್ ಎಂಬಾವಾಯ್ ಎಂಬುದಾಗಿ ಹೇಳುತ್ತಾ ಅಲ್ಲಿ ಪಾವ ಎಂಬುದಕ್ಕೆ ಮತ್ತೊಂದು ಅರ್ಥ, ಹೆಣ್ಣು ಎಂಬುದಾಗಿ ಒಂದರ್ಥ. ಅಥವಾ ಇವರು ಯಮುನಾ ತೀರಕ್ಕೆ ಹೋಗಿ ಮರಳಿನಲ್ಲಿ ಒಂದು ಮಣ್ಣಿನ ಬಿಂಬವನ್ನು ನಿರ್ಮಾಣ ಮಾಡಿ ಪ್ರಾರ್ಥನೆ ಮಾಡ್ತಾರಲ್ಲವ, ಆ ಮಣ್ಣಿನ ಬಿಂಬವನ್ನು ಉದ್ದೇಶಿಸಿ ಪಾವಾಯ್ ಎಂಬುದಾಗಿ ಹೇಳ್ತಾ ಇದ್ದಾರೆ ಎಂಬುದು ಕೂಡ ಒಂದು ಅರ್ಥ ಅಂತ ಪೆರಿಯವಾಚಾರ್ಯ ತೋರಿಸಿಕೊಡ್ತಾರೆ. ಹೀಗೆ ಈ ರೀತಿಯಾಗಿ ತಾವು ಭಗವದ್ ಅಭಿನಿವೇಶಕ್ಕೆ ಏರ್ಪಟ್ಟ ಕಾಲ, ಆ ಕಾಲಕ್ಕೆ ಸಮಯದಲ್ಲಿ ಭಗವದ್ ಅನುಭವಕ್ಕೆ ಜೊತೆಗೂಡಿದವರ ವೈಶಿಷ್ಟ್ಯ, ತಾವು ಅನುಭವಿಸುವ ಪರಮಾತ್ಮನ ವೈಶಿಷ್ಟ್ಯ, ಆ ಪರಮಾತ್ಮ ಪರತ್ವ ಸೌಲಭ್ಯಗಳಿಂದ ಕೂಡಿದವನಾಗಿ ಇಲ್ಲಿ ಅವತಾರ ಮಾಡಿರ್ತಕ್ಕಂತಹ ಅತಿಶಯವಾದ ಸಂಗತಿ, ಅವನನ್ನು ಆಶ್ರಯ ಮಾಡಿದ ತಮ್ಮ ವೈಲಕ್ಷಣ್ಯ, ತಮಗೆ ಪುರುಷಾರ್ಥ ಕೊಡುವ ಪರಮಾತ್ಮನ ವೈಲಕ್ಷಣ್ಯ, ಇವೆಲ್ಲವನ್ನು ತಿಳಿಸುತ್ತಾ ದೇವಿ ಆಂಡಾಳ್ ಪ್ರಥಮ ಪಾಶರವನ್ನು ಪೂರ್ಣ ಮಾಡ್ತಾಳೆ. ಆಗ ಅವಳನ್ನು ನೋಡಿದಂತಹ ಗೋಪಿಕೆಯರೆಲ್ಲ ಇಂಥ ಒಂದು ಅನುಭವವ, ಇದೆಲ್ಲ ನಮಗೆ ಸಿಗುತ್ತಾ, ಇದೆಲ್ಲ ಏರ್ಪಡುತ್ತಾ ಎಂಬುದಾಗಿ ಕೇಳ್ತಾ ಇರಬೇಕಾದ್ರೆ, ಗೋದೆ ನೀನು ಹೇಳಿದ ಹಾಗೆ ಶ್ರೀಯಪ್ಪತಿಯಾದ ನಾರಾಯಣನನ್ನು ಆಶ್ರಯ ಮಾಡಿಬಿಟ್ವಿ, ಇನ್ನು ನಾವು ಮಾಡಬೇಕಾದ್ದು ಏನೂ ಇಲ್ಲ. ಪರಮಾತ್ಮನಲ್ಲಿ ಶರಣಾಗತಿ ಮಾಡಿಬಿಟ್ಟ ಮೇಲೆ ಇನ್ನು ಅವನಾಗಿ ಕೃಪೆ ಮಾಡುವ ತನಕ ನಾವು ಮಾಡುವುದೇನು? ಸಿದ್ಧೋಪಾಯ ವರಣ, ಅವನು ಸಿದ್ಧವಾಗಿ ಇರುವ ಸಾಧನ, ಅವನನ್ನು ವರೆಸಿಬಿಟ್ಟ ಮೇಲೆ ಅದು ಇರಲಿ. ಪರಮಾತ್ಮನ ಶರಣಾಗತಿ ಮಾಡಿದ್ವಿ, ಆದರೂ ನಾನೇನಾದರೂ ಮಾಡಬೇಡವಾ? ಒಂದು ಸ್ವಲ್ಪ ವ್ರತ ಮಾಡ್ತೀನಿ, ಒಂಚೂರು ಅದು ಮಾಡ್ತೀನಿ, ನೀನು ಏನು ಬೇಕಾದರೂ ಮಾಡು, ಶಾಸ್ತ್ರ ಬೇಡ ಅಂತ ಹೇಳೋಲ್ಲ. ಆದರೆ ನೀನು ಮಾಡುವುದು ಸಾಧನ ಎಂಬ ಬುದ್ಧಿ ಇರಬಾರ್ದು, ಕೈಂಕರ್ಯ ರೂಪವಾಗಿ ಮಾಡಬೇಕು. ಪರಮಾತ್ಮನಲ್ಲಿ ಶರಣಾಗತಿ ಪ್ರಪತ್ತಿ ಆಗೋದ ಮೇಲೆ ಮಾಡುವುದೆಲ್ಲವೂ ಕೈಂಕರ್ಯವೇ ವಿನಃ ಅದು ಸಾಧನ ಅಲ್ಲ. ಇದೇ ರಾಮಾನುಜ ಸಿದ್ಧಾಂತ. ಮಾಡುವುದೆಲ್ಲ ಕೈಂಕರ್ಯ. ನೀನು ಎಷ್ಟು ಯಾತ್ರೆ ಬೇಕಾದರೂ ಮಾಡು, ಕೋಟಿ ಜನರಿಗೆ ಅನ್ನದಾನ ಮಾಡು, ಏನು ಬೇಕಾದರೂ ಮಾಡು, ಪರಮಾತ್ಮನಿಗೆ ನವರತ್ನಖಚಿತವಾದ ಕವಚವನ್ನೇ ಸಮರ್ಪಣೆ ಮಾಡು. ಆದರೆ ಪರಮಾತ್ಮ ನಾನು ನಿನಗೆ ಇದನ್ನು ಕೊಟ್ಟೆ, ನೀನು ನನಗೆ ಏನು ಕೊಡ್ತೀಯ? ಇದು ಕೂಡುದು, ಇದು ನಿಷಿದ್ಧ. ಶರಣಾಗತಿ ಮಾಡಿದ ಮೇಲೆ ಮಾಡುವುದೆಲ್ಲವೂ ಕೂಡ ಪರಮಾತ್ಮನ ಕೈಂಕರ್ಯ, ಮಾಡುವುದಾವುದು ಸಾಧನವಲ್ಲ. ಎಲ್ಲವನ್ನ ಮಾಡಬೇಕು. ಹಾಗಾದರೆ ಎಲ್ಲ ಬಿಟ್ಬಿಡೋದ ಅಂತ ಕೇಳಿದ್ರೆ, ಪತ್ತುಂ ಪತ್ತಾಹ ಅನುಷ್ಠಿಕ್ಕ ವೇಣುವಿರೆ, ಬೇರೆಯವನು ಸಾಧನ ಬುದ್ಧಿಯಿಂದ ಮಾಡುವವನಿಗಿಂತ ಚೆನ್ನಾಗಿ ನೀನು ಮಾಡಬೇಕು. ಕಾರಣ ಏನು?
ಅವನು 10 ರೂಪಾಯಿ ಕೊಟ್ಟರೆ 10 ರೂಪಾಯಿ ಪದಾರ್ಥ ಸಿಗುತ್ತೆ, 100 ರೂಪಾಯಿ ಕೊಟ್ಟರೆ 100 ರೂಪಾಯಿ ಪದಾರ್ಥ ಸಿಗುತ್ತೆ, ಕೋಟಿ ಕೊಟ್ಟರೆ ಕೋಟಿ ಪದಾರ್ಥ ಸಿಗುತ್ತೆ. ಅವನವನ ಸಾಧನೆಗೆ ಅನುಗುಣವಾಗಿ ಅವನಿಗೆ ಫಲ. ಆದರೆ ನಮಗೆ ಏನು ಫಲ? ಪರಮಾತ್ಮನ ಮುಖೋಲ್ಲಾಸ ಫಲವಾದದ್ದರಿಂದ, ಪರಮಾತ್ಮನೇ ಸಾಧನವಾದದ್ದರಿಂದ ನಮಗೆ ಬೇರೆ ಯಾವುದೂ ಸಾಧನವಲ್ಲ. ಪರಮಾತ್ಮನೇ ಸಾಧನವಾದದ್ದರಿಂದ ನಾವು ಮತ್ತೇನನ್ನು ಮಾಡಬೇಕಾಗಿಲ್ಲ. ಏನು ಮಾಡದೆ ಬಿಟ್ಬಿಡೋಣ ಅಂದರೆ ಪರಮಾತ್ಮನಿಗೆ ಆನಂದ ಉಂಟು ಮಾಡುವುದೇ ಸ್ವರೂಪವಾದ್ದರಿಂದ ಅವನು 10 ರೂಪಾಯಿ ಕೊಡೋ ಜಾಗದಲ್ಲಿ ನಾವು ಕೋಟಿ ರೂಪಾಯಿ ಕೊಡಬೇಕು. ಅಂದರೆ ಏನು? ಅವನು ಏನು ಸಾಧನೆ ಮಾಡ್ತಾನೆ ಅದಕ್ಕೆ 100 ಪಟ್ಟು ಅಧಿಕ ನಾವು ಮಾಡಬೇಕು. ಬುದ್ಧಿ ಮಾತ್ರ ಇದು ಕೈಂಕರ್ಯ ಎಂಬ ಬುದ್ಧಿ ಇರಬೇಕು. ಸಾಧನ ಬುದ್ಧಿಯಿಂದ ಮಾಡಿಕೊಡುದು. ಎಲ್ಲ ಕಡೆಗಳಲ್ಲಿ ಅದನ್ನು ಬಿಡಬೇಕು. ತ್ವಮೇವ ಉಪಾಯ ಭೂತೋ ಮೇ ಭವ ಇತಿ ಪ್ರಾರ್ಥನಾಮತಿ ಶರಣಾಗತಿ ಎನ್ನುತ್ತಾರೆ ವೇದಾಂತ ದೇಶಿಕರು. ನೀನೇ ಸಾಧನ, ನೀನೇ ಫಲ, ಎರಡೂ ನೀನೆ. ಉಪಾಯ ಉಪೇಯ ಎರಡೂ ನೀನೇ ಎಂಬಾಗಿ ಇರುವಾಗ ನಾವು ಮಾಡುವುದೆಲ್ಲವೂ ಕೂಡ ಅವನನ್ನು ಆಶ್ರಯ ಮಾಡಿದ್ದಾಗೋಯ್ತು. ಇನ್ನು ಪರಮಾತ್ಮನನ್ನು ಪಡೆಯೋದಕ್ಕೆ ನಾವು ಮಾಡಬೇಕಾದ ಏನೂ ಇಲ್ಲ. ಆದರೆ ಆಯುಸ್ಸಿರೋವರೆಗೂ, ಶರೀರ ಇರೋವರೆಗೂ ಏನು ಮಾಡೋದು? ಏನು ಮಾಡದೆ ಹಾಗಿರೋದು? ನಹಿ ಕಶ್ಚಿತ್ ಕ್ಷಣಮಪಿ ಜಾತು ತಿಷ್ಠ್ಯತ್ಯ ಕರ್ಮಕೃತ್. ಗೀತೆಯಲ್ಲಿ ಕೃಷ್ಣ ಹೇಳ್ತಾನೆ, ಅರ್ಜುನ, ಒಂದು ಕ್ಷಣ ಕೂಡ, ರೆಪ್ಪೆ ಮಿಟಕಿಸುವಷ್ಟು ಕಾಲ ಕೂಡ ಒಬ್ಬ ಮನುಷ್ಯ ಸುಮ್ಮನೆ ಇರಲಾರ. ಕೈ ಕಾಲು ಆಡಿಸ್ದೆ ಸುಮ್ಮನೆ ಕೂತಿರ್ಬೋದು, ಮಾತಾಡದೆ ಬಾಯಿ ಸುಮ್ಮನೆ ಇರ್ಬೋದು, ಮನಸ್ಸು ಸುಮ್ಮನೆ ಇರುತ್ತಾ? ಏನೆಲ್ಲ ಯೋಚನೆ ಎಲ್ಲ ಆವಾಗಲೇ ದೇವರ ಮುಂದೆ ಕೈ ಮುಗಿದು ನಿಂತಾಗ 1008 ಚಿಂತೆ ಬರುತ್ತೆ. ನಹಿ ಕಶ್ಚಿತ್ ಕ್ಷಣಮಪಿ ಜಾತು ತಿಷ್ಠ್ಯತ್ಯ ಅಕರ್ಮಕೃತ್. ಆದ್ದರಿಂದ ಕರ್ಮ ನಿನಗೆ ಮಾಡಿ 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 ಅಭ್ಯಾಸ ಆಗಿದೆ, ಕರ್ಮಯೋಗವನ್ನು ಮಾಡು ಅಂತಾನೆ ಪರಮಾತ್ಮ. ಕೆಲಸವನ್ನು ಮಾಡು, ಜ್ಞಾನಯೋಗ ಭಕ್ತಿಯೋಗ ಎಲ್ಲ ಅದರಲ್ಲೇ ತೋರಿಸು ಅಂತಾನೆ. ಇದು ಗೀತೆಯ ಉಪನ್ಯಾಸ. ಅದರಂತೆ ಏನೂ ಮಾಡದೆ ಇರೋಕ್ಕಾಗಲ್ಲ ಅಲ್ವಾ? ಏನಾದರೂ ಮಾಡಬೇಕಲ್ಲ. ಶರಣಾಗತಿ ಮಾಡಾಗೋಯ್ತು, ಪರಮಾತ್ಮನನ್ನು ಆಶ್ರಯ ಮಾಡಿಬಿಟ್ವಿ. ಪರಮಾತ್ಮ ಫಲವನ್ನು ಕೊಟ್ಟು ನಮ್ಮನ್ನು ಕರೆದೊಯ್ಯುವ ತನಕ, ಈ ಭೂಮಿಯಲ್ಲಿ ಇರೋ ತನಕ ಏನು ಮಾಡೋದು? ಪ್ರಪನ್ನರು 2 ವಿಧ, ತೃಪ್ತ ಪ್ರಪನ್ನ, ಆರ್ಥ ಪ್ರಪನ್ನ ಅಂತ. ಆರ್ಥ ಪ್ರಪನ್ನರಿಗೆ ಶರಣಾಗತಿ ಮಾಡಿದ ತಕ್ಷಣ ಮೋಕ್ಷ ಸಿಕ್ಬಿಡುತ್ತೆ. ಕಾರಣ ಪರಮಾತ್ಮನನ್ನು ಬಿಟ್ಟು ಅವರು ಒಂದು ಕ್ಷಣ ಕೂಡ ಇರಲಾರರು. ಪರಮಾತ್ಮ ತಕ್ಷಣ ಕರ್ಕೊಂಡು ಬಿಡ್ತಾನೆ. ನಾವೆಲ್ಲ ತೃಪ್ತ ಪ್ರಪನ್ನರು. ಆಚಾರ್ಯ ಮುಖೇನ ಶರಣಾಗತಿ ಪ್ರಪತ್ತಿ ಎಲ್ಲ ಆಗಿದೆ. ಆದರೆ ಈಗಲೇ ಪರಮಾತ್ಮ ಸಿಗದೆ ಹೋದರೆ ಪ್ರಾಣ ಹೋಗುತ್ತೆ ಅನ್ನೋ ಒಂದು ಪಕ್ವ ನಮಗಿನ್ನೂ ಬಂದಿಲ್ಲ. ಪರಮಾತ್ಮ ಕರೆದುಕೊಂಡಾಗ ನಾವು ಹೋಗುವವರು. ಆದ್ದರಿಂದ ಶರಣಾಗತಿ ಆಗಿದೆ, ಪರಮಾತ್ಮನೇ ಸಾಧನ ಅಂತ ವರ್ಣ ಮಾಡಿಬಿಟ್ಟಿದ್ದೀವಿ. ಈ ಆಯಸ್ಸಿರೋ ತನಕ ಏನು ಮಾಡಬೇಕು? ಆ ಏನು ಮಾಡಬೇಕು ಎಂಬುದನ್ನು ತಿಳಿಸಿಕೊಡ್ತಾಳೆ. ವೈಯತ್ತು வாழ்வீர்கள் நாமும் நம்பாவைக்கு செய்யும் கிரிசைகள் கேளீரோ பார்க்கடலுள் பையத்து இன்ன பரமன் அடிப்பாடி நெய்யுண்ணோம் பாலுண்ணோம் நாட்காலே நீராடி மையிட்டெழுதோம் மலரிட்டு நாம் முடியோம் செய்யாதன செய்யோம் தீக்குறளை சுன்றோதோம் ஐயமும் பிச்சையும் ஆந்தனையும் கைகாட்டி உய்யுமார் எண்ணி ಉಹಂದು. ಶರಣಾಗತನಾಗಿ ಪರಮಾತ್ಮನನ್ನು ವರ್ಣ ಮಾಡಿರ್ತಕ್ಕಂತಹವನು ಮಾಡಬೇಕಾದೇನು ಎಂಬುದನ್ನು ಹೇಳೋದಕ್ಕೆ ವೈಯತ್ತು வாழ்வீர்கள். ವೈಯಂ ಭೂಮಂಡಲದಲ್ಲಿರ್ತಕ್ಕಂತಹ ಎಲ್ಲರನ್ನ ಕರೀತಾಳೆ. ವೈಯಂ ಅಂದರೆ ಭೂಮಂಡಲ, ವೈಯತ್ತು ಭೂಮಂಡಲದಲ್ಲಿ வாழ்வீர்கள் ಉಜ್ಜೀವನವನ್ನು ಹೊಂದಿದವರೇ ಅಂತ ಕರೀತಾಳೆ. ಈ ಭೂಮಂಡಲದಲ್ಲಿ ಉಜ್ಜೀವನವ, ಜ್ಞಾನಿಗಳ ಜಿಹಾಸೆ ಪಡುವ ಲೋಕ. ನಮಗೆ ಅನಿಸುತ್ತೆ, ಅಯ್ಯೋ ಯಾಕಾದರೂ ಪರಮಾತ್ಮ ಈ ಲೋಕ ಸೃಷ್ಟಿ ಮಾಡಿದ್ನೋ, ನನ್ನ ಯಾಕಪ್ಪ ಹುಟ್ಟಿಸ್ದ ಅಂತ ಎಷ್ಟೋ ಬಾರಿ ನಮಗೆ ಅನಿಸುತ್ತಲ್ಲವ. ಇದು ಜ್ಞಾನಿಗಳು ಹೇಗೆ? ஆவிதி ஹைக்க ஐவர்க்கும் ஐக்கும் சித்தின்பம் பாவியேனை பலனீ காட்டி படுப்பாயோ தாவி வையம் கொண்ட தடந்தாமரகளுக்கே ಕುವಿಕೊಳ್ಳುಂ ಕಾಲಂ ಇನ್ನಂ ಕುರುಗಾದೋ. ಆಳ್ವಾರ ಆಕ್ರಂದನ ಮಾಡ್ತಾರೆ. ಅಯ್ಯೋ 5 ಜನ ನನ್ನನ್ನು ಹಿಂಸೆ ಮಾಡ್ತಾ ಇದ್ದಾರಲ್ಲ, ಈ ಆತ್ಮವನ್ನು ಪೀಡಿಸಿ
ಹಿಂಸೆ ಮಾಡಿ ಹಿಂಡ್ತಾ ಇದ್ದಾರಲ್ಲ ಪಂಚೇಂದ್ರಿಯಗಳು, ಇದರಿಂದ ಯಾವಾಗ ಈ ಆತ್ಮವನ್ನು ಬಿಡಿಸಿ ತ್ರಿವಿಕ್ರಮನಾಗಿ 3 ಲೋಕವನ್ನು ಅಳೆದ ನಿನ್ನ ಪಾದಗಳ ಸೇವೆಗೆ ನನ್ನನ್ನು ಕರ್ಕೊಳ್ತೀಯಾ? ಯಾವತ್ತು ಕರ್ಕೊಳ್ತೀಯಾ? ಯಾವತ್ತು ಕರ್ಕೊಳ್ತೀಯಾ? ಯಾವತ್ತು ಕರ್ಕೊಳ್ತೀಯಾ? ಕಾಲಂ ಕುರುಹಾದೋ 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 ಆಕ್ರಂದನ ಮಾಡ್ತಾರೆ ಸ್ವಾಮಿ ನಮ್ಮ ಹೇಳ್ತಾರೆ. ಜಿಹಾಸೆ ಪಡುವ ಲೋಕ, ಜ್ಞಾನಿಗಳೆಲ್ಲ ಅಸಖ್ಯ ಈ ಲೋಕ ಕಂಡ್ರೆ. ಅಂತಹ ಲೋಕದಲ್ಲಿ ವಾಲ್ಮೀರ್ಗಳಂತ ಆಂಟಾಳ ಹೇಳ್ತಾಳಲ್ಲ, ಉಜ್ಜೀವಿಸುವವರೇ ಅಂತ ಹೇಳ್ತಾಳಲ್ಲ, ಅಂದರೆ ಕೃಷ್ಣ ಅವತಾರ ಮಾಡಿದ ಕಾಲದಲ್ಲಿ ಅವನೊಡನೆ ಕೂಡಿ ಹುಟ್ಟಿದ್ದರಿಂದ ಅದು ಉಜ್ಜೀವನಕ್ಕೆ ಹೇತು. ರಾಮ ಒಂದು ಮಾತು ಹೇಳ್ತಾನೆ, ಉದ್ದಕ್ಕೂ ರಾಮ ಅಳುತ್ತಾ ಕಣ್ಣೀರು ಹರಿಸ್ತಾ ಮೂರ್ಛೆ ಹೋಗ್ತಾ ಪಂಪಾ ತೀರದಲ್ಲಿ ರಾಮ ನಡ್ಕೊಂಡು ಬರ್ತಾ ಇದ್ದಾನೆ. ಸೀತಾಪಹರಣ ಆದ ನಂತರ ಪದೇ ಪದೇ ಲಕ್ಷ್ಮಣ ಆಶ್ವಾಸನೆಯನ್ನು ಕೊಡ್ತಾನೇ ಇರ್ತಾನೆ. ರಾಮ ಪದೇ ಪದೇ ಸೀತಾವಿರಹದಿಂದ ಮೂರ್ಛಿತನ ಆಗ್ತಾನೆ ಇರ್ತಾನೆ. ಇದೆಲ್ಲ ರಾಮಾಯಣದಲ್ಲಿ ಬರುವ ಚರಿತ್ರೆ. ಆದರೆ ಸಮುದ್ರವನ್ನು ದಾಟಿ ಸಮುದ್ರದ ದಕ್ಷಿಣ ತೀರಕ್ಕೆ ರಾಮ ಬಂದ ಕೂಡಲೇ ಲಕ್ಷ್ಮಣ ರಾಮನನ್ನು ನೋಡ್ತಾನಂತೆ. ಒಂದು ಅಪೂರ್ವವಾದ ತೇಜಸ್ಸಂತೆ ರಾಮನ ಮುಖದಲ್ಲಿ. ಏನು ತೇಜಸ್ಸು! ಇದುವರೆಗೂ ಶೋಕಾಕುಲಿತನಾಗಿ ಶೋಕದಿಂದ ಇದ್ದಂತಹ ಆ ರಾಮ ಅತ್ಯಂತ ಒಂದು ಅಪೂರ್ವವಾದ ತೇಜಸ್ಸಿನಿಂದ ಕಂಗೊಳಿಸ್ತಾ ವಿಶೇಷವಾದ ರಾಮನ ಮುಖದಲ್ಲಿ ಆ ದುಃಖದ ಛಾಯೆ, ಸೀತಾವಿರಹದ ನೋವು ಇದೆಲ್ಲವೂ ಕೂಡ ಸ್ವಲ್ಪ ಮರೆಯಾಗಿ ಅಲ್ಲಿ ಅದ್ಭುತವಾದ ಒಂದು ತೇಜಸ್ ಲಕ್ಷ್ಮಣ ಕಾಣಿಸ್ತಾ ಇದೆಯಂತೆ. ನಮ್ಮ ಅಣ್ಣನ ಇವನು ಇಷ್ಟೊತ್ತು ಅಳ್ತಾ ಇದ್ದಲ್ಲ, ಅವನೇನಾ ಇವನು ಎಂಬುದಾಗಿ ಲಕ್ಷ್ಮಣ ಆಶ್ಚರ್ಯಚಕಿತನಾಗಿ ರಾಮನನ್ನು ನೋಡಿದಾಗ ತಮ್ಮನ ಮನೋಭಾವ ರಾಮನಿಗೆ ಅರ್ಥವಾಯಿತು. ರಾಮ ಹೇಳ್ತಾನೆ, ಭಕ್ವೇ ತತ್ಕಾಮಯಾನಸ್ಯ ಶಕ್ಯಮೇತೇನ ಜೀವಿತಂ ಯದಹಂ ಸಾಚು ವಾಮೂರೂರ್ಯೇಕಂ ಧರಣಿಮಶ್ರಿತೌ. ಲಕ್ಷ್ಮಣ, ಏನಷ್ಟೊಂದು ಆಶ್ಚರ್ಯವಾಗಿ ನೋಡ್ತಾ ಇದೆಯಾ? ಏನೂ ಆಶ್ಚರ್ಯ ಇಲ್ಲ. ನನ್ನ ಈ ತೇಜಸ್ಸಿಗೆ ಆನಂದಕ್ಕೆ ಕಾರಣ ಏನು ಗೊತ್ತಾ? ಈಗ ನಾನು ಮತ್ತು ಸೀತೆ ಒಂದೇ ಭೂಮಿಯ ಮೇಲಿದ್ದೇವೆ. ಇಷ್ಟು ದಿವಸ ಸಾಗರ ಮಧ್ಯ ಇತ್ತು ಅಡಚಣೆ. ಈಗ ಸೀತೆ ಯಾವ ಊರಲ್ಲಿದ್ದಾಳೋ ಆ ಊರಲ್ಲೇ ನಾನು ಇದ್ದೀನಲ್ವ. ಸೀತೆ ನೋಡಿದ್ನೋ ಬಿಟ್ಟು ಇಬ್ಬರೂ ಒಂದೇ ಊರಲ್ಲಿದ್ದೀವಿ. ಏಕಾಧರಣಿಮಾಶ್ರಿತವು, ಒಂದೇ ಧರಣಿಯನ್ನು ಇಬ್ಬರೂ ಆಶ್ರಯಿಸಿ ಒಂದೇ ಪ್ರದೇಶದ ನೆಲದ ಮೇಲೆ ನಿಂತಿದ್ದೇವಲ್ಲವಾ. ಇದಕ್ಕಿಂತ ಏನಾನಂದ ಬೇಕು ನಾನು ಜೀವಿಸಿರೋಕ್ಕೆ? ಆ ಒಂದೇ ಭೂಮಿಯ ಮೇಲೆ ಕೃಷ್ಣನೊಡನೆ ಇರುವ ಭಾಗ್ಯವನ್ನು ಪಡೆದವರೇ வாழ்வீர்கள் வையத்து வாழ்வீர்கள் நாமும் ನಂಬಾವೈಕ್ಕೆ. ನಾಮುಂ ಆ ಪರಮಾತ್ಮನನ್ನೇ ಉಪಾಯೋಪೇಯವಾಗಿ ವರ್ಣ ಮಾಡಿ ಮತ್ತೊಂದು ಸಾಧನವನ್ನು ಆಶ್ರಯಣ ಮಾಡದ ನಾವುಗಳು ನಂಪಾವೈಕ್ಕೆ. ಪರಮಾತ್ಮನಿಗೆ ಆನಂದವನ್ನು ಉಂಟು ಮಾಡುವ ಕೈಂಕರ್ಯವನ್ನೇ ವ್ರತವಾಗಿ ಉಳ್ಳ ನಂಪಾವೈ. ಪಾವೈ ಅಂದರೆ ವ್ರತ. ನಂಪಾವೈ ನಮ್ಮ ವ್ರತ ಅನ್ನೋದ್ರ ಉದ್ದೇಶವೇನು? ಲೋಕದಲ್ಲಿರೋರು ಏನೇನೋ ವ್ರತ ಮಾಡ್ತಾರೆ. ಆ ವ್ರತ ಎಲ್ಲ ಏನೋ ಒಂದು ಮಕ್ಕಳನ್ನು ಪಡೆಯೋಕ್ಕೆ, ಒಂದು ಐಶ್ವರ್ಯ ಪಡೆಯೋಕ್ಕೆ, ಏನೋ ಒಂದು ಫಲಾವಿಸಂಧಿಯಿಂದ ವ್ರತಾಚರಣೆಗಳನ್ನು ಮಾಡ್ತಾರೆ. ಹಾಗಿಲ್ಲದೆ ಪರಮಾತ್ಮನ ಆನಂದಕ್ಕಾಗಿ ಮಾಡುವ ಕೈಂಕರ್ಯವನ್ನೇ ವ್ರತವಾಗಿ ಉಳ್ಳವರು ನಾವು. ಆ ಇಂದ್ರಜಿತ್ತು ಒಂದು ವ್ರತ ಮಾಡ್ದ. ಏನು ವ್ರತ? ನಿಕುಂಭಿಲ ಅನ್ನೋ ಜಾಗದಲ್ಲಿ ಒಂದು ವಾಮಾಚಾರದ ವ್ರತವನ್ನು ಮಾಡ್ತಾನೆ, ಹೋಮ. ಕಾರಣ ಏನು? ರಾಮ ಲಕ್ಷ್ಮಣನನ್ನು ಕೊಲ್ಲೋದಕ್ಕೆ. ಆದರೆ ಇವರು ಮಾಡುವ ವ್ರತ ಪಲ್ಲಾಂಡು ಪಲ್ಲಾಂಡು ಪಲ್ಲಾಯಿರತ್ತಾಂಡು ಎಂಬುದಾಗಿ ಅನವರತ ಪರಮಾತ್ಮನಿಗೆ ಮಂಗಳಾಶಾಸನ ಮಾಡುವ ನಂಪಾವೈ ನಮ್ಮ ವ್ರತ. ಇದಕ್ಕೆ ನಾಮುಂ ನಂಬಾವೈಕ್ಕೆ ಛತ್ತಿ ನೀರಾಡಿನ. ನಾಳೆ ಅದನ್ನು ಹೇಳ್ತಾಳೆ. ಈಗೇನು ಹೇಳ್ತಾಳೆ? ನಂಪಾವೈಕ್ಕೆ. ಈ ವ್ರತದಲ್ಲಿ ಯಾರ್ಯಾರೆಲ್ಲ ಅನ್ವಯಗೊಂಡಿದ್ದೀರೋ ಅವರೆಲ್ಲರೂ ಶಯ್ಯಂ ಕಿರಿಸೆಗಳು. ಪರಮಾತ್ಮನನ್ನು ಆಶ್ರಯ ಮಾಡಿದ್ದಾಗೋಯ್ತು, ಮಾಡಬೇಕಾದ್ದೇನೂ ಇಲ್ಲ. ಆದರೆ ಶರೀರ ಇರೋ ತನಕ ಏನಾದರೂ ಮಾಡಬೇಕಲ್ಲ. ಹಾಗೆ ಶರೀರ ಇರುವ ತನಕ ಏನೇನು ಮಾಡಬೇಕು ಎಂಬುದನ್ನು ಹೇಳ್ತೀನಿ ಕೇಳಿ. ಶಯ್ಯಂ ಮಾಡಬೇಕಾದ ಕಿರಿಸೆಗಳು, ಕಾರ್ಯಗಳು ಯಾವುದು ಎಂಬುದನ್ನು ಹೇಳ್ತೇನೆ ಕೇಳಿ ಎಂಬುದಾಗಿ ಆಂಡಾಳ್ ಇಲ್ಲಿ ಅದ್ಭುತವಾಗಿ ಅನೇಕ ವಿಚಾರಗಳನ್ನು ಹೇಳ್ತಾಳೆ. ಏನು ಮಾಡಬೇಕು? ಆರನ್ನು ಬಿಟ್ಟುಬಿಡಿ, ಆರನ್ನು
ಅಂಗೀಕಾರ ಮಾಡಬೇಕು. 6 ವಿಷಯಗಳನ್ನು ಅಂಗೀಕಾರ ಮಾಡಿ 6 ವಿಷಯಗಳನ್ನು ತೊರೆಯುವುದೇ ಶರಣಾಗತನಾದವನು ತನ್ನ ಪ್ರಾಣ ಇರುವ ತನಕ, ಶರೀರ ಇರುವ ತನಕ ನಡೆದುಕೊಳ್ಳಬೇಕಾದ ರೀತಿ ಎಂಬುದನ್ನು ಹೇಳ್ತಾಳೆ. 6 ತ್ಯಾಜ್ಯ, 6 ಉಪಾದೇಯ. ಆ 6 ತ್ಯಾಜ್ಯ ಉಪಾದೇಯಗಳನ್ನು ಅದ್ಭುತವಾಗಿ ಆಂಡಾಳ್ ನಿರೂಪಣೆ ಮಾಡ್ತಾ, ಪ್ರಪನ್ನನಾದವನು ಶರೀರ ಇರುವ ತನಕ ಈ ಭೂಮಿಯ ಮೇಲೆ ನಡೆದುಕೊಳ್ಳಬೇಕಾದ ಪ್ರಕಾರವನ್ನು ಇಲ್ಲಿ ಆಂಡಾಳ್ ಹೇಳ್ತಾರೆ. ಇಲ್ಲಿ ಒಂದು ಅತ್ಯಂತ ಸೂಕ್ಷ್ಮವಾದ ಒಂದು ವಿಚಾರ ಇದೆ. ಏನು ಸೂಕ್ಷ್ಮವಾದ ವಿಚಾರ ಅಂದರೆ, ಇಲ್ಲಿ ಆಂಡಾಳ್ ಹೇಳ್ತಾ ಇದ್ದಾಳಲ್ಲ, ಇದನ್ನೆಲ್ಲ ಮಾಡಿಬಿಟ್ಟು ಶರಣಾಗತಿ ಮಾಡಬೇಕಾ ಅಂತ ಕೇಳಿದ್ರು. ಇಲ್ಲ. ಇದು ಹೇಗೆ ಅಂದರು, ಒಬ್ಬರು ಭತ್ತವನ್ನು ಕುಟ್ತಾರೆ. ನಮಗೆ ಆ ದೃಷ್ಟಾಂತ ಬೇಡ, ಯಾಕೆಂದರೆ ನಾವು ಭತ್ತನೂ ನೋಡಿಲ್ಲ, ಕುಟ್ಟೋದು ಮೊದಲೇ ಗೊತ್ತಿಲ್ಲ. ಬೇರೆ ದೃಷ್ಟಾಂತವನ್ನು ತೆಗೆದುಕೊಳ್ಳೋಣ. ಒಬ್ಬ ಆಯಾಸದಿಂದ ಓಡ್ತಾ ಇದ್ದಾನೆ. ಈಗೆಲ್ಲ ನಾವು ಎಕ್ಸಸೈಸ್ ಮಾಡೋಕ್ಕೆ ಜಾಗಿಂಗ್ ಮಾಡ್ತೀವಲ್ಲ, ಆ ರೀತಿ ಒಬ್ಬ ವ್ಯಕ್ತಿ ಧಾವಿಸುತ್ತಿರ್ತಕ್ಕಂತಹ ಒಬ್ಬ ವ್ಯಕ್ತಿಗೆ ಮೈಯಲ್ಲಿ ಬೆವರು ಏರ್ಪಡುತ್ತೆ, ಸ್ವೇದನ, ಅವನಿಗೆ ಬೆವರು ಏರ್ಪಡುತ್ತೆ. ಅದು ಯಾವುದರಿಂದ ಏರ್ಪಡ್ತು ಅಂತ ಕೇಳಿದ್ರೆ, ಓಡುವಿಕೆ ಎಂಬ ಕಾರ್ಯವನ್ನು ಮಾಡಿದ್ದರಿಂದ ಅವನ ಮೈಯಲ್ಲಿ ಆ ಬೆವರುಗಳು ಏರ್ಪಟ್ಟಿತ್ತು, ಬೆವರಿನ ಹನಿಗಳು ಮೂಡಿತಲ್ಲವ. ಅದನ್ನು ಬಿಟ್ಟು ಬೆವರ ಹನಿಗಳನ್ನೆಲ್ಲ ಅಂಟಿಸ್ಕೊಂಡು ಆಮೇಲೆ ಅವನು ಓಡಿದ್ದರಿಂದ ಬೆವರಿನ ಹನಿ ಬಂತ, ಅಥವಾ ಬೆವರನ್ನೆಲ್ಲ ಮೈಯಲ್ಲಿ ಹಚ್ಕೊಂಡು ಆಮೇಲೆ ಅವನು ಓಡಿದನ ಅಂತ ಕೇಳಿದ್ರೆ, ಓಡಿದ್ದರಿಂದ ಬೆವರು ಹನಿಗಳು ಏರ್ಪಟ್ಟಿತಲ್ಲವ. ಆ ರೀತಿ ಇಲ್ಲಿ ಶರಣಾಗತಿ ಮಾಡಿದವನಿಗೆ ಕೆಲವು ಲಕ್ಷಣಗಳು ತಾನಾಗಿ ಏರ್ಪಡುತ್ತೆ. ಅವಘಾತ ಸ್ವೇದಂ ಪೋಲೆ ಎಂಬುದಾಗಿ ಪೆರಿಯವಾಚಾನ್ ಪಿಳ್ಳೈ ದೃಷ್ಟಾಂತ ಕೊಟ್ಟರು. ಕುಟ್ಟುವವನಿಗೆ ಬೆವರು ಸ್ವಾಭಾವಿಕವಾಗಿ ಬರುವಂತೆ ಪರಮಾತ್ಮನಲ್ಲಿ ಶರಣಾಗತನಾದವನಿಗೆ ಕೆಲವು ಲಕ್ಷಣಗಳು ತಾನಾಗಿ ಏರ್ಪಡುತ್ತದೆ. ಆ ಏರ್ಪಡುವ ಲಕ್ಷಣಗಳು ಯಾವ್ಯಾವುದು? ಆ ಏರ್ಪಡುವ ಲಕ್ಷಣಗಳನ್ನು ಯಾವ ರೀತಿ ಈ ಶರೀರದಲ್ಲಿ ಆತ್ಮ ಇರುವ ತನಕ ಅನುಸಂಧಾನ ಮಾಡುತ್ತಾ ಪರಮಾತ್ಮ ಬಂದು ಕರೆದೊಯ್ಯೋ ತನಕ ಹೇಗಿರಬೇಕು ಎನ್ನುವುದನ್ನು ಇಲ್ಲಿ ಆಂಡವರು ಹೇಳ್ತಾ ಇದ್ದಾರೆ. ಯೋಗ್ಯತೆಯನ್ನು ಸಂಪಾದನೆ ಮಾಡಿಕೊಂಡು ಶರಣಾಗತಿ ಅಲ್ಲ, ನಮಗೆ ಯೋಗ್ಯತೆ ಬರೋದೇ ಇಲ್ಲ. ಯಾವಾಗ ಬರುತ್ತೆ ಯೋಗ್ಯತೆ? ಸ್ವಾಮಿ ನಮ್ಮಾಳ್ವಾರ್ ತಿರುವಾಯಿಮಳೆಯಲ್ಲಿ ಹಾಡಿದ್ರು, ಅಡಿಯ ಎಡೆಯಿಂದ ಉಳ್ಳಂ ತೇರಿ ಪಾಶರ. ನಾವೆಲ್ಲ ಪರಮ ನೀಚರು, ಪರಮ ಅಯೋಗ್ಯ, ಅನರ್ಹರು, ಸಂಸಾರದ ಕೆಸರನ್ನು ಪೂರ್ಣವಾಗಿ ತುಂಬಿಕೊಂಡವರು ನಾವುಗಳು. ಇದೆಲ್ಲ ಮುಗೀಲಿ, ಪರಮ ಪರಿಶುದ್ಧನಾದ ಮೇಲೆ ಪರಮಾತ್ಮನ ಹತ್ರ ಹೋಗ್ತೀನಿದ್ರೆ ಆ ಶುದ್ಧಿ ಏರ್ಪಡೋದೇ ಇಲ್ಲ. ಕಾರಣ ಕರ್ಮ ಪರಂಪರೆಗಳ ಕಾರಣವಾಗಿ ಶರೀರ, ಮತ್ತು ಶರೀರದಿಂದ ಕರ್ಮ, ಕರ್ಮದಿಂದ ಶರೀರ. ಯಾವಾಗ ಬಿಡುಗಡೆ? ಅದಕ್ಕೆ ಏನು ಮಾಡಬೇಕು ಅಂತ ಹೇಳಿದ್ರು ಆಳ್ವಾರ್ ಸುಲಭೋಪಾಯ ಹೇಳ್ಕೊಟ್ಬಿಟ್ರು. ಇದೆಲ್ಲ ಮುಗೀಲಿ, ಇದೆಲ್ಲ ಚೆನ್ನಾಗಿ ಮೈ ತೊಳ್ಕೊಂಡು ಬಂದು ಆಮೇಲೆ ಪರಮಾತ್ಮನ ಹತ್ರ ಹೋಗ್ತೀನಿ ಅಂದರೆ ಒಂದು ಕಾಲಕ್ಕೂ ನಿನ್ನ ಆತ್ಮ ಪರಿಶುದ್ಧನಾಗಲಾರ. ಸಂಸಾರ ನಿನ್ನನ್ನು ಬಿಡೋಲ್ಲ, ಅದು ಬಿಟ್ಟರು ನೀನದನ್ನು ಬಿಡೋಲ್ಲ. ಆಸೆ, ಕಾಮಕ್ರೋಧಾದಿಗಳು ಅಷ್ಟು ಸುಲಭವಾಗಿ ನಮ್ಮನ್ನು ಬಿಡುತ್ತಾ? ಏನು ಮಾಡೋದು? ಒಂದು ಹೋಗಿ ಅವನ ಪಾದ ಹಿಡಿದುಬಿಡು. ಏನೇನು ಬಿಡಿಸ್ಬೇಕೋ ಅದನ್ನು ಅವನೇ ಬಿಡಿಸ್ತಾನೆ, ಏನೇನು ಕೊಡಬೇಕೋ ಅದನ್ನು ಅವನೇ ಕೊಡ್ತಾನೆ. ಉಳ್ಳಂ ತೇರಿ, ಮನಸ್ಸು ಶುದ್ಧವಾಗಿ ಅಡಿಯ ಎಡೆಯಿಂದ ಪಾದಗಳನ್ನು ಆಶ್ರಯಿಸುವಂತ ಆಳ್ವಾರ ಹೇಳಲಿಲ್ಲ. ಅಡಿಯ ಎಡೆಯಿಂದ ಉಳ್ಳಂ ತೇರಿ, ಅವನ ಪಾದವನ್ನು ಹಿಡಿದುಬಿಡು, ಆಮೇಲೆ ಉಳ್ಳಂ ತೇರಿ ನಿನ್ನ ಮನಸ್ಸು ಶುದ್ಧವಾಗುತ್ತದೆ. ಭಾವಶುದ್ಧಿ ತಾನಾಗಿ ಏರ್ಪಡುತ್ತದೆ. ಭಾವಶುದ್ಧಿಯನ್ನು ನೀನು ಏರ್ಪಡಿಸಿಕೊಳ್ಳುವುದು ಅಸಾಧ್ಯ. ಹೋಗಿ ಅವನ ಪಾದವನ್ನು ಹಿಡಿದುಬಿಡು. ಅಡಿಯೈ ಅಡೆಯಿಂದ ಪರಮಾತ್ಮನ ಪಾದಾರವಿಂದಗಳನ್ನು ಆಶ್ರಯಣ ಮಾಡಿಬಿಡು. ಆಗ ಉಳ್ಳಂ ತೇರಿ ಭಾವಶುದ್ಧಿ ತಾನಾಗಿ ಏರ್ಪಟ್ಟು ಬಿಡುತ್ತದೆ. ಇದು ಆಳ್ವಾರ ಹೇಳ್ಕೊಟ್ಟ ಸುಲಭೋಪಾಯ. ಕಾರಣ ಇದೆಲ್ಲ ಬಿಡಿಸ್ಕೊಂಡು ಬರ್ತೀನಿ ಅಂದರೆ ಅದು ಅಸಾಧ್ಯ, ಮನುಷ್ಯನಿಗೆ ಸಾಧ್ಯವಿಲ್ಲದ್ದು. ಕಾರಣ ಅವಿದ್ಯಾ, ಕರ್ಮ, ವಾಸನ, ರುಚಿ, ಅರಿಷಡ್ವರ್ಗ ಇದೆಲ್ಲ ನಮ್ಮನ್ನು ಅಷ್ಟು ಬೇಗ ಬಿಡೋಲ್ಲ. ಅವನ ಪಾದ ಹಿಡಿದು ಬಿಡೋ, ಅವನೇ ಬಿಡಿಸ್ತಾನೆ ಎಂಬುದಾಗಿ ಅಡಿಯ ಎಡೆಯಿಂದ ಉಳ್ಳಂ ತೇರಿ ಎಂಬುದನ್ನಾಗಿ ಯಾವುದನ್ನು ತಿರುವಾಯುಮಡಿಯಲ್ಲಿ ಸ್ವಾಮಿ ನಮ್ಮಾಳ್ವಾರ್ ಹೇಳಿದ್ರೋ ಆ ಅರ್ಥವನ್ನು ಆಂಡಾಳ್ ವೈಯದ್ದು வாழ்வீர்கள் ಇದರಲ್ಲಿ ಹೇಳ್ತಾಳೆ. ಯಾವ್ಯಾವ್ದು ಮಾಡಬೇಕು? ಅಡಿಪಾಡಿ, ನೀರಾಡಿ, ಅಯ್ಯಮಿಟ್ಟು, ಪಿಚ್ಚ ಇಟ್ಟು, ಎಣ್ಣಿ, ಉಹಂದೆ 6 ಮಾಡಬೇಕು.
நெய்யுண்ணோம் பாலுண்ணோம் மையிட்டெழுதோம் மலரிட்டு நாம் முடியோம் தீக்குறளை சென்றோதோம் செய்யாதன செய்யோம் ಇದಾರನ್ನ ಬಿಟ್ಬಿಡು. 6 ತ್ಯಾಜ್ಯ 6 ಉಪಾದೇಯ. ಈ ರೀತಿ ತ್ಯಾಜ್ಯ ಉಪಾದೇಯಗಳನ್ನು ನಿಷ್ಕರ್ಷ ಮಾಡಿ ಶರಣಾಗತನಾದವನು ತಾನು ಭೂಮಂಡಲದಲ್ಲಿರುವ ಪರ್ಯಂತ ಈ ತ್ಯಾಜ್ಯೋಪಾದೇಯಗಳನ್ನು ಅನುಸಂಧಾನ ಮಾಡುತ್ತಾ ಪರಮಾತ್ಮನನ್ನೇ ಸಾಧನವಾಗಿ ಭಾವಿಸಿಕೊಂಡು ಭಾವಶುದ್ಧಿಯಿಂದ ಇರಬೇಕಾದ ಕ್ರಮವನ್ನು ಆಂಟಾಳ್ ಈ ಪಾಶರದಲ್ಲಿ ತಿಳಿಸಿದ್ದಾಳೆ. ಈ 6 ಬಿಡಬೇಕಾದದ್ದರ ಅರ್ಥವೇನು, ಸ್ವೀಕಾರ ಮಾಡಬೇಕಾದ 6ರ ಅರ್ಥವೇನು ಎಂಬುದನ್ನು ವಿಶದವಾಗಿ ನಾಳೆಯ ಉಪನ್ಯಾಸದಲ್ಲಿ ಅನುಭವಿಸೋಣ ಎಂದು ಪ್ರಾರ್ಥಿಸುತ್ತಾ ಇಂದಿನ ಉಪನ್ಯಾಸಕ್ಕೆ ಮಂಗಲ. வையத்து வாழ்வீர்கள் நாமும் நம்பாவைக்கு செய்யும் கிரிசைகள் கேளீரோ பார்க்கடலுள் பையத்து இன்ன பரமனடி பாடி நெய்யுண்ணோம் பாலுண்ணோம் நாட்காலே நீராடி மையிட்டெழுதோம் மலரிட்டு நாம் முடியோம் செய்யாதன செய்யோம் தீக்குறளை சென்றோதோம் ஐயமும் பிச்சையும் ஆந்தனையும் கைகாட்டி உய்யுமாறெண்ணி உகந்தேரோரெம்பாவாய். சோச்சிஷ்டமாலிகா கந்தமந்துரஜிஷ்ணவே விஷ்ணுச்சித்ததனூஜாயை கோதாயை நித்யமங்களம் மாதೃಶா கிஞ்சனத்ராண பத்தகங்கணபாணயே விஷ்ணுச்சித்ததனூஜாயை கோதாயை நித்யமங்களம் ஸ்ரீமத்யை விஷ்ணுச்சித்தார்ய மனோநந்தனஹேதவே நந்தநந்தன சுந்தரியை கோதாயை நித்யமங்களம். திருவாடிப்பூரத்தில் சகத்துதித்தாள் வாழியே திருப்பாவை 30 செப்பினாள் வாழியே பெரியாழ்வார் பெத்தெடுத்த பெண் பிள்ளை வாழியே பெரும்பூதூர் மாமுனிக்கு பின்னானாள் வாழியே 140 உரைத்தாள் வாழியே வீரரங்கற்கே கண்ணி முகம் தளித்தாள் வாழியே மறுவாரம் திருவல்லி வடநாடி வாழியே ஒன்பதுவனார் கோதை மலர்பதங்கள் வாழியே. ஆண்டாள் திருவடிகளே சரணம். சர்வம் ஸ்ரீகிருஷ்ணார்ப்பணமஸ்து.